ಹಲೋ ಎವ್ರಿವನ್, ಎಲ್ಲಿಗೊಂದು ನಮಸ್ಕಾರ. ಸೊ ನನ್ನ ಹೆಸರು ಮನೋಜ್ ಅಂತ. ಸೊ ನಾವು ಆಲ್ರೆಡಿ ಒಂದು ಪ್ರಾಜೆಕ್ಟ್ನ ಬಿಲ್ಡ್ ಮಾಡಿದ್ದೀವಿ. ಯಾವ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಚಾಟ್ ಬಾಟ್ನ ಹೇಗೆ ಬಿಲ್ಡ್ ಮಾಡೋದು ಅಂತ, ರೈಟ್? ಈಗ ಆ ಚಾಟ್ ಬಾಟ್ನ ಡಾಕರೈಸ್ ಮಾಡಿದ್ವಿ. ಆದರೆ ಡಾಕರೈಸ್ ಮಾಡಿದ ನಂತರ ಆ ಡಾಕರೈಸ್ ಮಾಡಿರೋ ಅಪ್ಲಿಕೇಶನನ್ನು ನಾವು ಒಂದು ಎನ್ವೈರ್ಮೆಂಟ್ಗೆ ಡಿಪ್ಲಾಯ್ ಮಾಡಬೇಕು. ವೆದರ್ ಇಟ್ ಈಸ್ ಡೆವ್ ಎನ್ವೈರ್ಮೆಂಟ್, ಪ್ರೊಡಕ್ಷನ್ ಎನ್ವೈರ್ಮೆಂಟ್, ಪ್ರೀ-ಪ್ರೊಡ್ ಎನ್ವೈರ್ಮೆಂಟ್, ಯಾವುದಾದ್ರೂ ಆಗಿರಲಿ, ಅಂದರೆ ಲೈಕ್ ಎನಿ ಎನ್ವೈರ್ಮೆಂಟ್ಸ್. ಆ ಎನ್ವೈರ್ಮೆಂಟ್ಗೆ ಇವಾಗ ನಾವು ಡಿಪ್ಲಾಯ್ ಮಾಡಬೇಕು ವಯಾ ಕುಬರ್ನೆಟಿಸ್, ಅಲ್ವಾ? ಹಾಗಾದರೆ ಆ ಎನ್ವೈರ್ಮೆಂಟ್ ಹೇಗೆ ಕ್ರಿಯೇಟ್ ಆಗುತ್ತೆ ಅಲ್ವಾ? ಆ ಎನ್ವೈರ್ಮೆಂಟ್ನ ಹೇಗೆ ಕ್ರಿಯೇಟ್ ಮಾಡೋದು, ರಿಯಲ್ ಟೈಮಲ್ಲಿ ಹೇಗೆ ಎನ್ವೈರ್ಮೆಂಟ್ಸ್ ಇರುತ್ತೆ ಅದನ್ನು ನಾವು ನೋಡಬೇಕು. ಆ ಎನ್ವೈರ್ಮೆಂಟ್ಸ್ ಕ್ರಿಯೇಷನ್ನೇ ನಾವು ಇವತ್ತು ನೋಡ್ತಾ ಇರೋದು. ಆ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡುವಾಗ ನಾನು ಯಾವ್ಯಾವ ಟೂಲ್ಸ್ ಯೂಸ್ ಮಾಡ್ತಿದ್ದೀನಿ ಅಂದರೆ, ಟೆರಾಫಾರ್ಮ್ ಯೂಸ್ ಮಾಡ್ತಿದ್ದೀನಿ, ಜೆಂಕಿನ್ಸ್ ಯೂಸ್ ಮಾಡ್ತೀನಿ, ಗಿಟಬ್ ಯೂಸ್ ಮಾಡ್ತಾ ಇದ್ದೀನಿ, ಕಂಪ್ಲೀಟ್ ಆಟೋಮೇಷನ್ ಮಾಡ್ತಿದ್ದೀನಿ. ಆ್ಯಂಡ್ ಯಾವುದೇ ನೀವು ಕಂಪನೀಸ್ಗೆ ಹೋದ್ರೂ ಕೂಡ ಇನ್ ರಿಯಲ್ ವರ್ಲ್ಡ್ ದಿಸ್ ಇಸ್ ಹೌ ದ ರಿಯಾಲಿಟಿ. ಲೈಕ್ ಯಾವುದೇ ಕ್ಲಸ್ಟರ್ ತಗೊಳ್ಳಿ, ಆ ಕ್ಲಸ್ಟರ್ಗೆ ನಮಗೆ ಲೈಕ್ ಆಟೋಮೇಷನ್ ಅನ್ನೋದಿರಬೇಕು, IAC ಅನ್ನೋದಿರಬೇಕು. ಇನ್ಫ್ರಾಸ್ಟ್ರಕ್ಚರ್ನ ನಾವು ಪ್ರಾಪರ್ ಕೋಡ್ ಮಾಡಿದ್ರೆ ಮಾತ್ರನೇ ದಟ್ ವಿಲ್ ಬಿ ವ್ಯಾಲ್ಯೂಬಲ್. ಸೊ ಹಾಗಾದರೆ ಇವತ್ತು ಕೂಡ ನಾವು ಆ ಇನ್ಫ್ರಾಸ್ಟ್ರಕ್ಚರ್ನ ಹೇಗೆ ಕೋಡ್ ಮಾಡೋದು ಅಂದರೆ IAC, ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಕೋಡ್, ನಾವಿವತ್ತು ಒಂದು ಡೆವಲಪ್ಮೆಂಟ್ ಎನ್ವೈರ್ಮೆಂಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಆ ಡೆವಲಪ್ಮೆಂಟ್ ಎನ್ವೈರ್ಮೆಂಟಲ್ಲಿ ನಮಗೆ ಏನೇನೆಲ್ಲ ಬೇಕಾಗುತ್ತೆ. ಆ್ಯಂಡ್ ಈಗ ಒನ್ಸ್ ನಾನು ಆ ಡೆವಲಪ್ಮೆಂಟ್ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿದ್ಮೇಲೆ ದೆನ್ ವಾಟ್ ಐ ವಿಲ್ ಕ್ರಿಯೇಟ್ ಮೈ ಓನ್ ಲೈಕ್ ಆ ಎನ್ವೈರ್ಮೆಂಟ್ ಮೇಲೆ ನಾವು ಕ್ರಿಯೇಟ್ ಮಾಡೋದಿಲ್ಲ ಚಾಟ್ ಬಾಟ್ ಅಪ್ಲಿಕೇಶನ್, ಆ ಚಾಟ್ ಬಾಟ್ ಅಪ್ಲಿಕೇಶನನ್ನು ಡಿಪ್ಲಾಯ್ಮೆಂಟ್ ಮಾಡಬೇಕು. ಅದು ಹೇಗೆ ಮಾಡೋದು ನಾವು ಒನ್ ಬೈ ಒನ್ ನೋಡೋಣ. ಈ ಪಾರ್ಟಲ್ಲಿ ಒಂದು ಡೆವಲಪ್ಮೆಂಟ್ ಎನ್ವೈರ್ಮೆಂಟ್ ಹೇಗೆ ಕ್ರಿಯೇಟ್ ಮಾಡೋದು. ಸೊ ಫ್ರಮ್ ಸ್ಕ್ರಾಚಿಂದ ಬರೆಯೋಣ, ಈಚ್ ಆ್ಯಂಡ್ ಎವ್ರಿ ಲೈನ್ ಕೋಡ್ ಬರೀತಾ, ಇನ್ಕ್ಲೂಡಿಂಗ್ ಜೆಂಕಿನ್ಸ್, ಇನ್ಕ್ಲೂಡಿಂಗ್ ಲೈಕ್ ಟೆರಾಫಾರ್ಮ್ ಕೋಡ್ಸ್, ವೇರಿಯಬಲ್ಸ್ ಅಂದರೆ ಏನು, ಲೈಕ್ TF ಅಂಡ್ ಲೈಕ್ ಔಟ್ಪುಟ್ ಅಂದರೆ ಏನು, main.tf ಹೇಗೆ ಕ್ರಿಯೇಟ್ ಮಾಡೋದು. ಆ್ಯಂಡ್ ಆಲ್ಸೋ ಮೇನ್ ಇಂಪಾರ್ಟೆಂಟ್ ಆಗಿ ತುಂಬ ಇಂಟರ್ವ್ಯೂಲ್ಲಿ ಒಂದು ಕ್ವಶನ್ ಕೇಳ್ತಾರೆ, ಇನ್ ಕೇಸ್ ಸ್ಟೇಟ್ ಫೈಲ್ನ ಹೇಗೆ ಬ್ಯಾಕಪ್ ಮಾಡ್ತೀರಾ ಅಂತ. ಆ ಸ್ಟೇಟ್ ಫೈಲ್ನ ಕೂಡ ಇವತ್ತು ನಾವು ಹೇಗೆ ಬ್ಯಾಕಪ್ ಮಾಡೋದು ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ. ಆ್ಯಂಡ್ ಸ್ಟೇಟ್ ಫೈಲ್ ಆದಮೇಲೆ ಇನ್ ಕೇಸ್ ಆ ಸ್ಟೇಟ್ ಫೈಲ್ ಏನಾದರೂ ಕಳೆದು ಹೋದ್ರೆ, ಅಥವಾ ಇನ್ ಕೇಸ್ ನೀವು ಆಕ್ಸಿಡೆಂಟಲಿ ಡಿಲೀಟ್ ಮಾಡಿದಾಗ ಆ ಫೈಲ್ ನಿಮ್ಮ ಹತ್ರ ಇರೋದಿಲ್ಲ, ಆ ಫೈಲ್ನ ಹೇಗೆ ಇಂಪೋರ್ಟ್ ಮಾಡಬೇಕು, ಬ್ಲಾಕ್ಸ್ನ ಹೇಗೆ ಆ್ಯಡ್ ಮಾಡಬೇಕು ಇನ್ ಆರ್ main.tf, ಅದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಸೊ ವಿಲ್ ಕ್ರಿಯೇಟ್ ಎಂಟೈರ್ಲಿ ಫ್ರಮ್ ಸ್ಕ್ರಾಚ್ ಇನ್ಕ್ಲೂಡಿಂಗ್ VPC, ಸಬ್ನೆಟ್ಸ್, ಎಂಡ್ ಟು ಎಂಡ್ ನಾವು ಕ್ರಿಯೇಟ್ ಮಾಡ್ತಾ ಹೋಗೋಣ. ಸೊ ದಿಸ್ ವಿಲ್ ಬಿ ಅ ಬಿಟ್ ಹೆಕ್ಟಿಕ್ ಅನ್ಸ್ಬೋದು ಸ್ಟಾರ್ಟಿಂಗಲ್ಲಿ, ಬಟ್ ಈಚ್ ಆ್ಯಂಡ್ ಎವ್ರಿ ಲೈನ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂದರೆ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ಯು ಶುಡ್ ನೋ ವಾಟ್ ಆನ್ ಆಲ್ ಯುವರ್ ಬಿಲ್ಡಿಂಗ್ ಅಂತ. ಸೊ ಆ ರೀಸನ್ಗೋಸ್ಕರ ಲೆಟ್ ಸ್ಟಾರ್ಟ್ ದಿಸ್. ಆ್ಯಂಡ್ ಸೊ ಈ ಥರ ಯಾವಾಗ ನೀವು ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡ್ ಮಾಡ್ತೀರಾ, ಇಂಟರ್ವ್ಯೂಸ್ಗಳಲ್ಲಿ ಕಾನ್ಫಿಡೆಂಟಾಗಿ ಹೇಳ್ಬೋದು, ಸೊ ಐ ಹ್ಯಾವ್ ಇನ್ವಾಲ್ವ್ಡ್ ಅಥವಾ ಐ ಹ್ಯಾವ್ ಕ್ರಿಯೇಟೆಡ್ ದಿ ಡೆವಲಪ್ಮೆಂಟ್ ಎನ್ವೈರ್ಮೆಂಟ್ ಅಂತ. ಸೊ ಆ ಡೆವಲಪ್ಮೆಂಟ್ ಎನ್ವೈರ್ಮೆಂಟ್ ಹೇಗೆ ಕ್ರಿಯೇಟ್ ಮಾಡ್ತೀರಾ, ನಿಮಗೆ ಏನೇನು ನಾಲೆಜ್ ಬೇಕು. ಸೊ ಒಂದು ಟೆರಾಫಾರ್ಮ್ ಬಗ್ಗೆ ಐಡಿಯಾ ಇರಬೇಕು, ಜೆಂಕಿನ್ಸ್ ಫೈಲ್ ಬರೆಯೋದು ಗೊತ್ತಿರಬೇಕು, ಆ್ಯಂಡ್ ವರ್ಷನಿಂಗ್ ಮಾಡೋದು ಗೊತ್ತಿರಬೇಕು. ಇದು ಫಸ್ಟ್ ಫೇಸ್. ಆ್ಯಂಡ್ ಆಲ್ರೆಡಿ ಫಸ್ಟ್ ಫೇಸ್ ಆಫ್ ಮೈ ಪ್ರಾಜೆಕ್ಟ್ ನಾವೇನು ಮಾಡಿದ್ದೀವಿ, ಡಾಕರೈಸ್ ಹೆಂಗೆ ಮಾಡೋದು ಅಂತ ಗೊತ್ತಿದೆ. ಇವಾಗ ಸೆಕೆಂಡ್ ಫೇಸ್. ಈ ಫೇಸಲ್ಲಿ ನಾವೇನು ಮಾಡಬೇಕು, ಈ ಫೇಸಲ್ಲಿ ನಾವು ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡ್ ಮಾಡಬೇಕು. ವಿ ನೀಡ್ ಅ ಡೆವಲಪ್ಮೆಂಟ್ ಎನ್ವೈರ್ಮೆಂಟ್, ಬಿಕಾಸ್ ಪ್ರೊಡಕ್ಷನ್ ಎನ್ವೈರ್ಮೆಂಟ್ ಅಂದರೆ ಏನು ಗೊತ್ತಾ, ಲೈಕ್ 1:10 ರೇಷಿಯೋ. ಸೊ ಇವಾಗ 10 ನೋಟ್ಸ್ ಏನಾದರೂ ಪ್ರೊಡಕ್ಷನ್ ನೋಡಲ್ಲಿ ಇದೆ ಅಂತಂದರೆ 1 ನೋಟ್ ಡೆವಲಪ್ಮೆಂಟ್ ಎನ್ವೈರ್ಮೆಂಟಲ್ಲಿ ಇರುತ್ತೆ ಅಂತ ಅರ್ಥ. ಓಕೆ, ಸೊ ಇದು ನನ್ನ ಕಂಡೀಷನ್. ಸೊ ಹಾಗಾದರೆ ಫಸ್ಟ್ ನಾನು ನಿಮಗೆ ಆರ್ಕಿಟೆಕ್ಚರ್ ತೋರಿಸ್ತೀನಿ, ಆರ್ಕಿಟೆಕ್ಚರ್ ಬಿಲ್ಡ್ ಮಾಡೋಣ. ಅದಾದಮೇಲೆ ಈ ಇನ್ಫ್ರಾಸ್ಟ್ರಕ್ಚರ್ ಹೆಂಗೆ ವರ್ಕ್ ಆಗುತ್ತೆ ಒನ್ ಬೈ ಒನ್ ನೋಡ್ತಾ ಹೋಗೋಣ. ನಾವು ಲೆಟ್ ಮೀ ಶೇರ್ ಮೈ ಸ್ಕ್ರೀನ್. ಓಕೆ, ನೋಡಿ. ಸೊ ದ ಫಸ್ಟ್ ಥಿಂಗ್ ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ನನ್ನ ಎನ್ವೈರ್ಮೆಂಟ್. ಓಕೆ, ಸೊ ಐ ವಾಂಟ್ okay so I want okay ಇದು ಟೆರಾಫಾರ್ಮ್ ಅಂತ ಅನ್ಕೊಂಡ್ರೆ, ಹಾಗೆ ಐ ನೀಡ್ ಜೆಂಕಿನ್ಸ್. ಓಕೆ, ಜೆಂಕಿನ್ಸ್ ತಗೊಳ್ತಾ ಇದ್ದೀನಿ, ಇನ್ನು ಮಿಕ್ಕಿದ್ದನ್ನು ನಾವು ಬಿಲ್ಡ್ ಮಾಡ್ಬೋದು. ಸೊ ದಿಸ್ ಇಸ್ ಮೈ ಟೆರಾಫಾರ್ಮ್ ಐಕಾನ್ ಆ್ಯಂಡ್ ದಿಸ್ ಇಸ್ ಮೈ ಜೆಂಕಿನ್ಸ್ ಐಕಾನ್. ಸೊ ಈಗ ನೋಡಿ, ಫಸ್ಟ್ ಥಿಂಗ್ ಆಸ್ ಅ ಡೆವಾಪ್ಸ್ ಇಂಜಿನಿಯರ್ ಆಗಿ, ಓಕೆ, ಸೊ ನಾನು ಹೇಳ್ತೀನಿ
ಇಲ್ಲಿ ಯೂಸರ್ ಅಂತ ತಗೊಳ್ತಾ ಇದ್ದೀನಿ. ಸೊ ಈಸ್ ಮೈ ಡೆವಾಪ್ಸ್ ಇಂಜಿನಿಯರ್. ಓಕೆ, ಅಂದ್ರೆ ಇವಾಗ ನಾನೇ ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಈಗ ಈ ಡೆವಾಪ್ಸ್ ಇಂಜಿನಿಯರ್ ಏನ್ ಮಾಡಬೇಕು, ಹಿ ನೀಡ್ಸ್ ಟು ರೈಟ್ ಅ ಟೆರಾಫಾರ್ಮ್ ಫೈಲ್. ಅಂದ್ರೆ ನನ್ನ ರಿಕ್ವೈರ್ಮೆಂಟ್ ಏನು, ನಾನು ಐ ನೀಡ್ ಟು ಕ್ರಿಯೇಟ್ ಅ EKS ಕ್ಲಸ್ಟರ್. ಆ EKS ಕ್ಲಸ್ಟರ್ಗೆ ನಾನು ಟೆರಾಫಾರ್ಮ್ IAC ಫೈಲ್ನ ಬರೀಬೇಕು. ಇದನ್ನ ನಾವು main.tf ಅಂತ ಕೂಡ ಕರಿತೀವಿ. ಜಸ್ಟ್ ನಾನು ಈಗ ಟೆರಾಫಾರ್ಮ್ IAC ಫೈಲ್ ಅಂತ ಹೇಳ್ತೀನಿ. ಆ IAC ಫೈಲ್ ಜೊತೆಗೆ ಓಕೆ, ಆ IAC ಫೈಲ್ ಜೊತೆಗೆ ಐ ನೀಡ್ ಜೆಂಕಿನ್ಸ್ ಫೈಲ್ ಆಲ್ಸೋ ಅಲ್ವಾ. ಸೊ ಇದೆಲ್ಲ ಫೈಲ್ಗಳನ್ನು ಕೂಡ 1 by 1 ಬರೆಯೋಣ. ಸೊ ದಟ್ ಒಂದು ಲೈಕ್ ಫ್ರಮ್ ಸ್ಕ್ರಾಚ್ ಏನೇ ಇಶ್ಯೂಸ್ಗಳು ಬಂದ್ರು ವಿಲ್ ಸೆಟ್ ಅಂಡ್ ಸಾಲ್ವ್ ಅಂಡ್ ದೆನ್ ವಿಲ್ ಮೂವ್. ಓಕೆ, ಇದು ಜೆಂಕಿನ್ಸ್ ಫೈಲ್, ಟೆರಾಫಾರ್ಮ್ IAC ಫೈಲ್. ಈ ಎರಡೂ ಫೈಲ್ಗಳನ್ನ ನಾನೇನ್ ಮಾಡಬೇಕು, ಗಿಟ್ಹಬ್ಗೆ ಅಪ್ಲೋಡ್ ಮಾಡಬೇಕು. ಓಕೆ, ಸೊ ಗಿಟ್ಹಬ್. ಓಕೆ, ಇಲ್ಲಿ ಗಿಟ್ಹಬ್ ಆದ್ರೂ ಯೂಸ್ ಮಾಡಿ, ಆರ್ ಎಲ್ಸ್ ಇದರ ಗಿಟ್ ಲ್ಯಾಬ್ ಆದ್ರೂ ಯೂಸ್ ಮಾಡಿ, ಎನಿಥಿಂಗ್ ಇಸ್ ಫೈನ್. ಆದ್ರೆ ಲೈಕ್ ಟೆರಾಫಾರ್ಮ್ ಫೈಲ್ಸ್ ಅನ್ನೋದು ಇಟ್ ವಿಲ್ ಬಿ ಸೇಮ್. ಓಕೆ, ಸೊ ಐ ನೀಡ್ ಒನ್ ಗುಡ್ ಇಮೇಜ್. ಸೊ ಗಿಟ್ಹಬ್ ಇಮೇಜ್ ತಗೊಳ್ತೀನಿ. ಓಕೆ, ಒನ್ ಸೆಕೆಂಡ್. ಓಕೆ, ಇದು ತುಂಬಾ ದೊಡ್ಡದಾಯ್ತು. ಓಕೆ, ವರ್ಷನ್ ಕಂಟ್ರೋಲ್ ಎಲ್ಲಿ ಯಾವ್ದಾದ್ರು ಎನ್ವೈರನ್ಮೆಂಟ್ ಇಲ್ಲಿ ಆಯ್ತಾ, ಯು ನೋ ನೀಡ್ ಟು ವರಿ. ಸ್ವಲ್ಪ ತಗೊಳ್ತೀನಿ ಈ ಕಡೆ. ಇದು ನನ್ನ ಗಿಟ್ಹಬ್ ಆಯ್ತು. ಓಕೆ, ಸೊ ನಾನು ಇದನ್ನ ಈ ತರ ಬಾಕ್ಸ್ ತಗೊಳ್ತಾ ಇದ್ದೀನಿ. ಅಂಡ್ ಆಸ್ ಅ ಡೆವಾಪ್ಸ್ ಇಂಜಿನಿಯರ್ ಆಗಿ ಐ ರೋಟ್ ದಿಸ್ ಫೈಲ್ಸ್. ಆಯ್ತಾ, ನಾವು ಬರೀತೀವಿ ಈಗ. ಅದನ್ನ ನಾನೇನ್ ಮಾಡ್ತೀನಿ, ಗಿಟ್ಹಬ್ ಫೈಲಿಗೆ ಹಾಕ್ತಾ ಇದ್ದೀನಿ. ಗಿಟ್ಹಬ್ಗೆ ಹಾಕ್ತೀನಿ. ಗಿಟ್ಹಬ್ ಏನ್ ಮಾಡಬೇಕು, ಇಟ್ ಶುಡ್ ಇದರಿಂದ ನಾನು ವರ್ಷನಿಂಗ್ ಮಾಡೋದ್ರಿಂದ ನನ್ನ ಜೆಂಕಿನ್ಸ್ ಫೈಲ್ ಇಲ್ಲಿ ಟ್ರಿಗರ್ ಆಗಬೇಕು. ಅಂದ್ರೆ ನಾವು ಮ್ಯಾನ್ಯಲ್ ಆಗಿ ಮಾಡೋಣ, ಬಿಕಾಸ್ ಇನ್ಫ್ರಾಸ್ಟ್ರಕ್ಚರ್ನ ಮ್ಯಾನ್ಯಲ್ ಆಗಿ ಮಾಡಿದ್ರೆ ಇಟ್ ವಿಲ್ ಬಿ ಗುಡ್. ಅಂಡ್ ಇದನ್ನ ನಾನೀಗ ಏನ್ ಮಾಡ್ತೀನಿ, ಈ ಟೆರಾಫಾರ್ಮ್ ಸರ್ವರ್ ಅಂತ ಏನ್ ಕರೀತಾ ಇದೀನಲ್ಲ, ಈ ಟೆರಾಫಾರ್ಮ್ ಶುಡ್ ಕ್ರಿಯೇಟ್ ಅ ಇನ್ಫ್ರಾಸ್ಟ್ರಕ್ಚರ್. ಹೇಗೆ ಅಂತಂದ್ರೆ, ಇದು EKS ಕ್ಲಸ್ಟರ್ನ ಅಂದ್ರೆ ಒಂದು ಡೆವ್ ಎನ್ವೈರನ್ಮೆಂಟ್ ನ ಕ್ರಿಯೇಟ್ ಮಾಡಬೇಕು. ಸೊ ಇದರಲ್ಲಿ ಓಡಾಡು EKS ಅಂತ ಹಾಕೋಣ. ಸೊ EKS, ಈ EKSಗೆ ಓಕೆ, ಈ EKSಗೆ ನಾನೊಂದು 3 ನೋಡ್ನ ಎನೇಬಲ್ ಮಾಡ್ತೀನಿ. ಸೊ ನೋಡ್ಸ್ ಇದೆಯಾ, ಇಲ್ಲ. ಸೊ ಬೆಟರ್ EC2 ಅಂತ ಹಾಕೋಣ. ಸೊ ದೀಸ್ ಆರ್ ಮೈ ನೋಡ್ಸ್. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾಕೆ ನಾವು EKS ಯೂಸ್ ಮಾಡಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. ಓಕೆ, ಜಸ್ಟ್ ವಿ ಆರ್ ಬಿಲ್ಡಿಂಗ್ EKS ರೈಟ್ ನೌ. ಓಕೆ, ಇದನ್ನ ನೋಡ್ 2 and ನೋಡ್ 3. ಓಕೆ, ಸೊ ನೋಡ್ 3 ಅಂತ ಹಾಕೋಣ. ಓಕೆ, ಇದೆಲ್ಲ ಕೂಡ EKS ಇಂದಾನೆ ಸ್ಪಿನ್ ಅಪ್ ಆಗ್ಬೇಕು. ಆಯ್ತಾ, ಸೊ ಸ್ಪಿನ್ ಅಪ್ ಆಗ್ಬೇಕು. ಅಂಡ್ ಸ್ಪಿನ್ ಅಪ್ ಆಯ್ತು, ಇದೆಲ್ಲ ಓಕೆ. ಓಕೆ, ಒನ್ ಸೆಕೆಂಡ್. ಇದನ್ನ ಗೋ ಟು ಓಕೆ, ಈ ತರ ತಗೊಳ್ಳೋಣ. ಓಕೆ, ಇದನ್ನ ನಾನು ಕ್ರಿಯೇಟ್ ಮಾಡಕ್ ಕೊಟ್ಟಿರೋದು. ಈಗ ಇದನ್ನ ಕ್ರಿಯೇಟ್ ಮಾಡಿದಾಗ ಆಬ್ವಿಯಸ್ಲಿ ನನಗೆ ಇಲ್ಲಿ TF ಸ್ಟೇಟ್ ಫೈಲ್ ಅಂದ್ರೆ ಸ್ಟೇಟ್ ಫೈಲ್ಸ್ಗಳು ಜನರೇಟ್ ಆಗುತ್ತೆ ಅಲ್ವಾ. ಸೊ ಫೈಲ್ ಅಂತ ತಗೊಳ್ತೀನಿ. ಸೊ ನಾನು ಇದನ್ನ ಸ್ಟೇಟ್ ಫೈಲ್ ಅಂತ ಕರೀತೀನಿ. ಓಕೆ, ದಿಸ್ ಇಸ್ ಮೈ ಸ್ಟೇಟ್ ಫೈಲ್. ಓಕೆ, ಸ್ಟೇಟ್ ಫೈಲ್ ಕೂಡ ಇಲ್ಲಿ ಮೈಗ್ರೇಟ್ ಅಂದ್ರೆ ಲೈಕ್ ಇನ್ ಜನರಲ್ ಆಗಿರುತ್ತೆ. ಇವಾಗ ನಾನೇನ್ ಮಾಡಬೇಕು,
ನನ್ನ ಜೆಂಕಿನ್ಸ್ ಫೈಲ್ ಹೇಳಬೇಕು ಈ ಸ್ಟೇಟ್ ಫೈಲ್ನ, ಓಕೆ, ಈ ಸ್ಟೇಟ್ ಫೈಲ್ನ ಡೂ ಬ್ಯಾಕಪ್ ಇನ್ S3 ಅಂತ. ಓಕೆ, ಸೊ S3 ಬಕೆಟ್, ಓಕೆ, ಇದನ್ನ S3 ಅಂತ ಹೇಳ್ತಾರೆ. ಸೊ ಈ S3 ಬಕೆಟ್ ಅಲ್ಲಿ ನನ್ನ ಸ್ಟೇಟ್ ಫೈಲ್ಸ್ಗಳನ್ನ ವರ್ಷನಿಂಗ್ ಮಾಡಿ ನಾನು ಆಡ್ ಮಾಡಬೇಕು. ಈವನ್ ಈ S3 ಬಕೆಟ್ ನ ಕೂಡ ವಿ ಕ್ಯಾನ್ ಕ್ರಿಯೇಟ್ ಇಟ್ ಫ್ರಮ್ S3. ಸೊ ನಾನು ಝೀರೋ ಟು ಹೀರೋ ಅಂತ ಒಂದು ಟೆರಾಫಾರ್ಮ್ ಫೈಲ್ ನ, ಅಂದ್ರೆ ಟೆರಾಫಾರ್ಮ್ ಸೀರೀಸ್ ನ ಲಾಂಚ್ ಮಾಡ್ತೀನಿ. ಸೊ ಆ ಸೀರೀಸ್ ಅಲ್ಲಿ ಐ ಹ್ಯಾವ್ ಕವರ್ಡ್ ಎಂಡ್ ಟು ಎಂಡ್, ಲೈಕ್ ಅಂದ್ರೆ ಒಂದು S3 ಹೆಂಗ್ ಕ್ರಿಯೇಟ್ ಮಾಡೋದು, RDS ಹೆಂಗ್ ಕ್ರಿಯೇಟ್ ಮಾಡೋದು, EKS ಹೆಂಗ್ ಕ್ರಿಯೇಟ್ ಮಾಡೋದು, ಅದರಲ್ಲೂ ಕೂಡ ತೋರಿಸಿದ್ದೀನಿ, ಇನ್ಕ್ಲೂಡಿಂಗ್ EC2 ಎವ್ರಿಥಿಂಗ್. ಅಂಡ್ ಸ್ಟೇಟ್ ಫೈಲ್ ಡಿಲೀಟ್ ಆದ್ರೆ ಯಾವ ರೀತಿ ವರ್ಕ್ ಮಾಡೋದು ಅದನ್ನು ಕೂಡ ತೋರಿಸಿದ್ದೀನಿ. ಇವತ್ತು ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಫೈನಲಿ ದಿಸ್ ಈಸ್ ಆರ್ ಆರ್ಕಿಟೆಕ್ಚರ್ ಇವತ್ತಿಗೆ. ಆಯ್ತಾ, ಈ ಆರ್ಕಿಟೆಕ್ಚರ್ನ ಬಿಲ್ಡ್ ಮಾಡಬೇಕಾದ್ರೆ ನಮ್ಗೆ ಏನೇನೆಲ್ಲ ಬೇಕು? ಫಸ್ಟ್ ನಾವು ಇವಾಗ ಈ ಟೆರಾಫಾರ್ಮ್ ISE ಫೈಲ್ ಬರೀಬೇಕು ಟು ಕ್ರಿಯೇಟ್ ದಿಸ್ EKS. ಆಯ್ತಾ, ಸೊ ವಾಟ್ ಐ ಡೂ, ಸೊ ಇದು ನಮ್ಮ ಆರ್ಕಿಟೆಕ್ಚರ್ ಅಲ್ವಾ. ಸೊ ಓಕೆ, ನಾನು ಇದೇ ಇದರಲ್ಲಿ ಇನ್ನೊಂದು ಬ್ರಾಂಚ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಆ ಬ್ರಾಂಚ್ ಹೆಸರು IAC ಡೆವಲಪ್ಮೆಂಟ್ ಎನ್ವೈರನ್ಮೆಂಟ್ ಅಂತ ಹಾಕೋಣ. ಸೊ IAC dev env ಅಂತ ಹಾಕ್ತೇನೆ. ಓಕೆ, dev env ಅಂತ. ಸೊ ಕ್ರಿಯೇಟ್ ಆಯಿತು, ಇದನ್ನ ಪುಷ್ ಮಾಡೋಣ. ಓಕೆ, ಡನ್. ನನಗೆ ಈ ಫೈಲ್ಗಳು ಏನೂ ಬೇಕಾಗಿಲ್ಲ, ಐ ಡಿಲೀಟ್ ಬಿಕಾಸ್ ಇಟ್ಸ್ ಕಂಪ್ಲೀಟ್ಲಿ ಅ ನ್ಯೂ ಥಿಂಗ್ ಅಲ್ವಾ. ನಾನು ಒಂದೇ ಆಕ್ಚುಲ್ ಆಗಿ ಏನಾಗುತ್ತೆ, ರಿಯಲ್ ಟೈಮಲ್ಲಿ ಸಪ್ರೇಟ್ ಕ್ಲಸ್ಟರ್ ಇರುತ್ತೆ, ಸಪ್ರೇಟ್ ರೆಪೋನೇ ಇರುತ್ತೆ. ಬಟ್ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಒಂದೇ ರೆಪೋ ಅಲ್ಲಿ ಮಲ್ಟಿಪಲ್ ಬ್ರಾಂಚಸ್ ಯೂಸ್ ಮಾಡಿ ಇನ್ಫ್ರಾಸ್ಟ್ರಕ್ಚರ್ ಬ್ರಾಂಚಸ್ ಅಲ್ಲಿ ಇಲ್ಲಿಂದ ಆರಿಜಿನೇಟ್ ಆಗಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನನಗಿದು IAC dev ಅನ್ನೋದು ಇಟ್ಸ್ ಮೈ ಬ್ರಾಂಚ್. ಆಯ್ತಾ, ಸೊ ನನಗಿದೇನು ಬೇಕಾಗಿಲ್ಲ. ಓಕೆ, ಸೊ ಬೆಟರ್ ವಾಟ್ ಐ ಡು, ಲೆಟ್ ಮಿ ಹೈಡ್ ಮೈ ಫೇಸ್ ಸೊ ದಟ್ ಕ್ಲೀನ್ ಆಗಿ ಕೋಡ್ ಬರೆಯೋದು ಗೊತ್ತಾಗುತ್ತೆ ನಿಮಗೆ. ಓಕೆ, ನಾವು ಇವಾಗ ಫಸ್ಟ್ ಥಿಂಗ್ ನನಗೇನು ಬೇಕು, ನಾನು EKS ನ ಬಿಲ್ಡ್ ಮಾಡಬೇಕು. ಬೇಕಾದ್ರೆ ಇಲ್ಲಿ ಯಾವ ಇನ್ಫ್ರಾಸ್ಟ್ರಕ್ಚರ್ನ ಬೇಕಾದ್ರೂ ನೀವು ಬಿಲ್ಡ್ ಮಾಡ್ಕೊಳ್ಳಿ, ಇಟ್ಸ್ ಫೈನ್. ಸೊ ನಾನೊಂದು EKS ನ ಬಿಲ್ಡ್ ಮಾಡ್ಬೇಕು. ಆಯ್ತಾ, ಸೊ ಇಲ್ಲಿ ಫಸ್ಟ್ ಥಿಂಗ್ main.tf ನ ಬರೆಯೋಣ, ಆಮೇಲೆ 1 by 1 ಬರ್ಕೊಂತ ಹೋಗೋಣ. ಟೆರಾಫಾರ್ಮ್ ಫೈಲ್, ಸೊ ಹೋಪ್ ನಿಮ್ಗೆ ಕಾಣಿಸ್ತಿದೆ ಅಂತ ಅನ್ಕೊಂಡಿದ್ದೀನಿ ಇದು. ಓಕೆ, ಟೆರಾಫಾರ್ಮ್ ಫೈಲ್. ಸೊ ಫಸ್ಟ್ ಥಿಂಗ್ ನನಗೆ ಐ ನೀಡ್ ಟು ಕ್ರಿಯೇಟ್ ಅ VPC. ಓಕೆ, ಫಸ್ಟ್ ಥಿಂಗ್ ಪ್ರೊವೈಡರ್ ಯಾರು ಅಂತ ಹೇಳಬೇಕು. ಸೊ ಪ್ರೊವೈಡರ್ ಯಾರು? ಪ್ರೊವೈಡರ್ ನನಗೆ, ಸೊ ಪ್ರೊವೈಡರ್ ಇಲ್ಲಿ AWS ಪ್ರೊವೈಡರ್. ರೀಜನ್ ಯಾವ್ದು ತಗೊಳ್ತಾ ಇದ್ದೀನಿ ಅಂದ್ರೆ, ಓಕೆ, ರೀಜನ್ ಬಂದ್ಬಿಟ್ಟು ಇಲ್ಲಿ US, ನೀವು ಯಾವ ರೀಜನ್ ಬೇಕಾದ್ರೂ ತಗೊಳ್ಳಿ. ಆಯ್ತಾ, US West 2 ತಗೊಳ್ತಾ ಇದ್ದೀನಿ ನಾನು. ಇನ್ ಜನರಲ್ ಆಗಿ US West 2 ಅಲ್ಲಿ ಮಾಡ್ತೀನಿ. ಸೊ ಹಾಗಾಗಿ ಐ ಆಮ್ ಗೋಯಿಂಗ್ ದರ್. ಓಕೆ, ಇಫ್ ಯು ಸಿ ನಾವು ಇಲ್ಲಿ ಲೆಟ್ಸ್ ಗೋ ಟು Oregon. ಇಲ್ಲಿ US West 2 ಅಲ್ವಾ, ಸೊ ಆ ರೀಜನ್ ತಗೊಂಡಿದ್ದೀನಿ. ನಾವು ಮೊದಲನೇದಾಯ್ತು. ನನಗೆ ಏನು ಬೇಕು, ಐ ನೀಡ್ ಟು ಕ್ರಿಯೇಟ್ ಅ VPC. ಸೊ ಹಾಗಾದ್ರೆ ಫಸ್ಟ್ ಥಿಂಗ್ ಇಸ್ ರಿಸೋರ್ಸ್ ಅಲ್ಲಿ AWS_VPC. ಈಗ ರಿಸೋರ್ಸ್ ಬಂದು ಇಲ್ಲಿ ನಾನು ರಿಸೋರ್ಸ್ ನೇಮ್ ಹಾಕ್ತೀನಿ. ಸೊ ಲೆಟ್ಸ್ ಸೇ IT ಕನ್ನಡಿಗರು _VPC ಅಂತ ಬರೀತಾ ಇದ್ದೀನಿ ನಾವು. ಆಯ್ತಾ, ಮೊದಲನೇದಾಗಿ ನಂಗೆ ಏನ್ ಬೇಕು, CADR ಬ್ಲಾಕ್ ಬೇಕು. CADR ಬ್ಲಾಕ್ ಅಲ್ಲಿ ನಾನು ಏನ್ ಹೇಳ್ತೀನಿ, 10.0.0.0/16 ಈ ರೇಂಜ್ ನ ತಗೊಳ್ತಾ ಇದ್ದೀನಿ. ಓಕೆ, ನಾವು ಟ್ಯಾಗ್ ಅಂದ್ರೆ ಏನಕ್ಕೆ ಬೇಕು, ನನ್ನ ನೇಮಿಂಗ್ ಗೊತ್ತು, ನನ್ನ ನೇಮ್ ಹಾಕ್ಲಿಕ್ಕೆ. ನಾವು ಈಗ ಇಲ್ಲಿ ಈ ಟ್ಯಾಗ್ ಅನ್ನ ಹೇಳ್ತೀನಿ, ನೇಮ್ ಕ್ಯಾಪಿಟಲ್ N ಇರ್ಬೇಕಾಯ್ತಾ ಇಲ್ಲಿ. ಸೊ ಕ್ಯಾಪಿಟಲ್ N ಈಕ್ವಲ್ ಟು ಇಲ್ಲಿ ನಾ ಹೇಳ್ತೀನಿ, ಇದು IT ಕನ್ನಡಿಗರು VPC ಅಂತ. ಆಯ್ತಾ, ಇವಾಗ ರಿಸೋರ್ಸ್ ಬ್ಲಾಕ್, ಈ ರಿಸೋರ್ಸ್ ಬ್ಲಾಕ್ ಅಲ್ಲಿ ನಾನು AWS ಸಬ್ನೆಟ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಬೆಟರ್ ಈ ತರ ನಾನು ಕಮೆಂಟ್ ಹಾಕ್ತೀನಿ. ಸೊ ಕ್ರಿಯೇಟಿಂಗ್ ಅ VPC ಅಂತ. ನಾ ಸೆಕೆಂಡ್ ಥಿಂಗ್ ಇಲ್ಲಿ ಕ್ರಿಯೇಟಿಂಗ್ ಸಬ್ನೆಟ್. ಓಕೆ, creating subnet.
AWS_subnet is a resource. ಆಯ್ತಾ? ನೇಮ್ ಬಂದ್ಬಿಟ್ಟು ನಾನು ಈ IT ಕನ್ನಡಿಗರು VPC ಬದಲಿಗೆ IT ಕನ್ನಡಿಗರು ಸಬ್ನೆಟ್ ಅಂತ ಹಾಕ್ತೀನಿ. ಸರಿನಾ? ಸಬ್ನೆಟ್ ಹಾಕ್ತೆ. CADR ಬ್ಲಾಕ್ ಫಸ್ಟ್ ನನಗೆ ಎಷ್ಟು ಸಬ್ನೆಟ್ಗಳು ಬೇಕು ಅಂತ ಹೇಳಿದ್ರೆ ನನಗೆ ಐ ವಾಂಟ್ 2 ಸಬ್ನೆಟ್ಸ್. ಅದಕ್ಕೆ ಕೌಂಟ್ ಈಕ್ವಲ್ ಟು 2 ಅಂತ ಹೇಳ್ತಾ ಇದ್ದೀನಿ. ಸರಿನಾ? ಅದಾದ್ಮೇಲೆ CADR ಬ್ಲಾಕ್ನ ನಾನು ಯಾವ ರೀತಿ ಡಿಸೈಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನ CADR ಬ್ಲಾಕ್ ಓಕೆ ಅದಕ್ಕೂ ಮುಂಚೆ ಫಸ್ಟ್ VPC ID ಹಾಕಿ. ಯಾಕೆಂದ್ರೆ VPC ID ಫಸ್ಟ್ ಬರಬೇಕಲ್ಲ. VPC ID ಆಯ್ತಾ? VPC ID ಹಾಕಿದ್ಮೇಲೆ ನನಗೆ ಬೇಕಾಗಿರೋದು CADR ಬ್ಲಾಕ್. ಇಲ್ಲಿ ನಾನು 2 ಕೌಂಟ್ನ ಯೂಸ್ ಮಾಡ್ತಿರೋದ್ರಿಂದ ನನಗೆ ಪ್ರಾಪರ್ ಕೌಂಟ್ ಬರಬೇಕು. ಅಂದ್ರೆ ಮೀನಿಂಗ್ ನನ್ನ ಇಂಡೆಕ್ಸ್ ರೇಂಜು 1, 2 ಅಂತ ಇರುತ್ತೆ. ಈಗ ನನಗೆ ನಾರ್ಮಲ್ ಆಗಿ ನೀವು ಸಬ್ನೆಟ್ ಹೆಂಗೆ ಕೊಡ್ತೀರಾ? 10.0.1.0 ಅಂತ ಕೊಡ್ತೀರಾ, ಅಥವಾ 10.0.2.0 ಅಂತ ಕೊಡ್ತೀರಾ 2 ಸಬ್ನೆಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ. ಸಿಮಿಲರ್ಲಿ ನಾನು ಈ ಮೆಥಡ್ ಅಲ್ಲಿ ನಾನು ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ CADR ಸಬ್ನೆಟ್ ರೇಂಜ್ ಅಂತ. ಈಗ CADR ಬ್ಲಾಕ್ ಅಲ್ಲಿ CADR ಸಬ್ನೆಟ್ ರೇಂಜ್. ಸೊ ಇಲ್ಲಿ ಓಕೆ ಇಲ್ಲಿ AWS_VPC ಈ VPCಗೆ CADR ಬ್ಲಾಕ್ ನ ತಗೊಳ್ತಾ ಇದೀನಿ. ಈ CADR ಬ್ಲಾಕ್ ಅಲ್ಲಿ 8 ಓಕೆ ಅಂಡ್ ಕೌಂಟ್ ಇಂಡೆಕ್ಸ್ ಅಂತ ಕೊಡ್ತೀನಿ. ಅಂದ್ರೆ ಇಲ್ಲಿ ಏನ್ ಕೌಂಟ್ ಕೊಟ್ಟಿದ್ದೀನಲ್ಲ ಆ ಕೌಂಟ್ ನ ಇಂಡೆಕ್ಸ್ ಮಾಡ್ತೀನಿ. ಓಕೆ ಈಗ ನಾನು ಇದು ಮಾಡಿದ್ನಲ್ಲ. ಸೊ ಇದಾದ್ಮೇಲೆ CADR ಬ್ಲಾಕ್ ಹಾಕ್ತಿದ್ದೀನಿ ಅಂಡ್ ಅವೈಲಬಿಲಿಟಿ ಝೋನ್. ಈ ಅವೈಲಬಿಲಿಟಿ ಝೋನ್ ಏನು? ಎಲಿಮೆಂಟ್. ಓಕೆ ಈ ಎಲಿಮೆಂಟ್ ಅಲ್ಲಿ ನನಗೆ ಯಾವ ಝೋನ್ಗಳು ಬೇಕು. ಸೊ US West 2A ಓಕೆ US West. ಸೊ ನಾನು ಯಾವ ರೀಜನ್ ಇರೋದು 2A 2B 2C. ಸೊ 3 ರೇಂಜ್ ನ ತೋರಿಸ್ತಾ ಇದ್ದೀನಿ. 3 ರೇಂಜ್ ಬೇಡ, ನಾನು ಹಾಕ್ತಾ ಇರೋದು 2 ರೇಂಜ್. ಸೊ 2 ಸಾಕು. ಇದು ಆಟೋ ಫಿಲ್ ಆಗ್ತಾ ಇದೆ, ಅದರಿಂದ ಕ್ಲೀನ್ ಆಗಿ ತೋರ್ಸಕ್ಕಾಗ್ತಿಲ್ಲ ನಿಮಗೆ. ಸೊ ಇದನ್ನ ಈ ತರ ಕೋಟಲ್ ಕೊಡ್ಬೇಕು. ಆಯ್ತಾ? ಸೊ ಕೋಟಲ್ ಕೊಟ್ಮೇಲೆ ನಾನೇನು ಹೇಳಿದೆ ಅವೈಲಬಿಲಿಟಿ ಝೋನ್ ಹಾಕ್ತಾ ಇದ್ದೀನಿ. ಅಂಡ್ ಅದೇ ರೀತಿ ಇದನ್ನ ಏನ್ ಕೌಂಟ್ ಇರುತ್ತಲ್ಲ ಕೌಂಟ್ ಇಂಡೆಕ್ಸ್ಗೆ ಮೂವ್ ಮಾಡಿ. ಸೊ ದಟ್ ಇದರಲ್ಲಿ ಯಾವ್ದು ಕ್ರಿಯೇಟ್ ಆದ್ರೂ ಕೂಡ ಅಂದ್ರೆ ಈ ರೀಜನ್ ಅಲ್ಲಿ ಯಾವ್ದು ಕ್ರಿಯೇಟ್ ಆದ್ರೂ ಕೂಡ ನನಗೆ ಆ ಸಬ್ನೆಟ್ ಅನ್ನೋದು ಈ 2 ಕೌಂಟ್ ಇದ್ರಲ್ಲಿ ಯಾವ್ದಕ್ಕಾದ್ರೂ ಒಂದಕ್ಕೆ ಅಲೋಕೇಟ್ ಆಗ್ತಾ ಇರಲಿ ಅಂತ. ಅಂಡ್ ಅದಾದ್ಮೇಲೆ ಮ್ಯಾಪ್ ಆನ್ ಪಬ್ಲಿಕ್ ಲಾಂಚ್ ಟ್ರೂ ಕೊಡ್ತಾ ಇದೀನಿ ನಾನು. ನೀವು ಆಲ್ರೆಡಿ ಐ ಥಿಂಕ್ VPC ಕ್ರಿಯೇಟ್ ಮಾಡೋದು ಹೇಗೆ ಅಂತ ನೋಡಿರ್ತೀರಾ. ಸೊ ಹಾಗಾಗಿ ಐ ಆಮ್ ನಾಟ್ ಎಕ್ಸ್ಪ್ಲೇನಿಂಗ್ ದೀಸ್ ಥಿಂಗ್ಸ್. ನಿಮ್ಗೆ ಈ VPC ಅಥವಾ ನಾನು ಟೆರಾಫಾರ್ಮ್ 0 to Hero ಅಂತ ಸೀರೀಸ್ ಮಾಡಿದ್ದೀನಿ. ಆ ಸೀರೀಸ್ ಅಲ್ಲಿ ನಿಮ್ಗೆ ಇನ್ ಡೀಟೇಲ್ ಆಗಿ ಇವೆಲ್ಲ ಹೇಗ್ ಬಿಲ್ಡ್ ಮಾಡಬೇಕು ಅಥವಾ ಅಂದ್ರೆ ನಿಮ್ ನೆಟ್ವರ್ಕಿಂಗ್ ಐಡಿಯಾ ಇದ್ರೆ ಇವೆಲ್ಲ ಈಸಿಯಾಗಿ ಅರ್ಥ ಆಗುತ್ತೆ, ಅಷ್ಟೇ ಏನಿಲ್ಲ. ಸೊ ಇಲ್ಲಿ ನಾ ಹೇಳ್ತಿದ್ದೀನಿ, ಇಲ್ಲಿ ನೇಮ್ ಹಾಕೋಣ ಟ್ಯಾಗ್ಸ್ ಅಲ್ಲಿ. ಓಕೆ ಈ ನೇಮ್ ಅಲ್ಲಿ ನಾ ಹೇಳ್ತಾ ಇದ್ದೀನಿ IT ಕನ್ನಡಿಗರು ಸಬ್ನೆಟ್ ಅಥವಾ ಹೆಂಗ್ ಆಗ್ಬೇಕು ಅಂತಂದ್ರೆ ಇವಾಗ ಓಕೆ ಇಲ್ಲಿ ಕೂಡ ಕೊಲ್ಯೂಷನ್ ಆಗ್ಬೋದು. ಯಾಕೆಂದ್ರೆ ಮಲ್ಟಿಪಲ್ ರಿಸೋರ್ಸ್ ತಗೊಳ್ಳೋದಿಲ್ಲ, ಸೇಮ್ ನೇಮ್ ಇದ್ರೆ ಇದು ತಗೊಳ್ಳೋದಿಲ್ಲ. ಅದಕ್ಕೆ ಇಲ್ಲಿ ನಾನು ಈ ಕೌಂಟ್ ಇಂಡೆಕ್ಸ್ ಇರೋದಲ್ಲ, ಈ ಕೌಂಟ್ ಇಂಡೆಕ್ಸ್ ನ ಇಟ್ಕೊಳ್ಬೋದು. ಓಕೆ ಸೊ ದಟ್ ಸಬ್ನೆಟ್ 1 ಸಬ್ನೆಟ್ 2 ಅಂತ ಕ್ರಿಯೇಟ್ ಮಾಡುವಂತ ಹೇಳೋದಕ್ಕೋಸ್ಕರ ನಾನು ಈ ತರ ರಿಸೋರ್ಸ್ ನ ಕ್ರಿಯೇಟ್ ಮಾಡ್ತೀನಿ. ಅಂದ್ರೆ ದಿಸ್ ಇಸ್ ಒನ್ ವೇ. ಇಮ್ಯಾಜಿನ್ ನೋಡಿ, ನಾನೀಗ ಇದನ್ನೇನೆ ನಾನು ನಿಮ್ಗೆ ಇನ್ನೊಂದು ರೆಪೋ ತೋರಿಸ್ತೀನಿ ಎಂದು. ನಾನು ಇನ್ನೂ ಅದನ್ನ ಕಂಪ್ಲೀಟ್ ಮಾಡಿಲ್ಲ. I'll post those things, don't worry. ಇಲ್ಲಿ ನೋಡಿ, ನೋಡಿ ಇಲ್ಲಿ main.tf ಅಂತ ಇದೆ. ಈ main.tf ಅಲ್ಲಿ ಸಬ್ನೆಟ್ 1 ಸಬ್ನೆಟ್ 2 ಅಂತ ಅಂದ್ರೆ ಸಪರೇಷನ್ ಮಾಡಿದೆ. ಆಯ್ತಾ? ಸಪರೇಷನ್ ಹಿಂಗೂ ಕೂಡ ಮಾಡಬಹುದು, ಆದ್ರೆ ಹಿಂಗೂ ಕೂಡ ಅಂದ್ರೆ ಲೈಕ್ ಪ್ರೊಡಕ್ಷನ್ ಎನ್ವೈರನ್ಮೆಂಟ್ ಅಲ್ಲಿ ಹೆಂಗಿರುತ್ತೆ ಅಂತ ತೋರ್ಸ್ಲಿಕ್ಕೋಸ್ಕರ ನಾನು ಈ ತರ ಮಾಡ್ತೇನೆ. ಓಕೆನಾ? ಸೊ ಇದು ಆಯ್ತು. ಸೊ ಇದಾಯ್ತಲ್ಲ. ಈಗ ನನ್ಗೇನ್ ಬಂತು? ಸಬ್ನೆಟ್ ಕ್ರಿಯೇಟ್ ಮಾಡಿದೆ. ಸಬ್ನೆಟ್ ಕ್ರಿಯೇಟ್ ಮಾಡಿದ್ಮೇಲೆ ಐ ನೀಡ್ ಟು ಕ್ರಿಯೇಟ್ ಇಂಟರ್ನೆಟ್ ಗೇಟ್ವೇ, ರೈಟ್? ಸೊ ಕ್ರಿಯೇಟಿಂಗ್ ಇಂಟರ್ನೆಟ್ ಗೇಟ್ವೇ. ಇವಾಗ ಇಂಟರ್ನೆಟ್ ಗೇಟ್ವೇ ಅಲ್ಲಿ ರಿಸೋರ್ಸ್ ನನ್ಗೇನು AWS_internet gateway
ಆಯ್ತಾ? ದಟ್ ಈಸ್ ಮೈ ರಿಸೋರ್ಸ್. ಆ ನೇಮ್ ಏನು ಮಾಡ್ಬೇಕು ಇವಾಗ ನಾನು? ಸೊ ನೇಮ್ ಬಂದ್ಬಿಟ್ಟು, ಸೊ ನಾನು ಇದು ಓಕೆ, ಇದು ಏನು ನೇಮ್ ಇದೆ ಅದೇ ನೇಮಲ್ಲಿ ಇನ್ಸ್ಟೆಡ್ ಆಫ್ VPC, ಓಕೆ, ಇನ್ಸ್ಟೆಡ್ ಆಫ್ VPC IGW ಅಂತ ಹಾಕ್ತಾ ಇದೆ. ಸರಿನಾ? ಈಗ ಇಂಟರ್ನೆಟ್ ಗೇಟ್ವೇ ಕ್ರಿಯೇಟ್ ಮಾಡ್ಬೇಕಂದ್ರೂ ಕೂಡ ನನಗೆ VPC ID ಬೇಕು. ಸೊ VPC ID ಇಸ್ ಈಕ್ವಲ್ ಟು AWS VPC ID. ಅದಾದ್ಮೇಲೆ ಟ್ಯಾಗ್ಸ್ ನ ಮೆನ್ಷನ್ ಮಾಡಬೇಕು, ರೈಟ್? ಈಗ ಟ್ಯಾಗ್ಸ್ ಅಲ್ಲಿ ನಾ ಹೇಳ್ತಾ ಇದ್ದೀನಿ ನೇಮ್ ಇಸ್ ಈಕ್ವಲ್ ಟು, ಇಲ್ಲಿ ನಾ ಹೇಳಬೇಕು IT ಕನ್ನಡಿಗರು IGW ಅಂತ ಹಾಕ್ತಾ ಇದ್ದೀನಿ. ಸಿಂಪಲ್. ಇದು ನಾನು ಏನ್ ಮಾಡ್ತಾ ಇದ್ದೀನಿ? ಇಂಟರ್ನೆಟ್ ಗೇಟ್ವೇನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇಂಟರ್ನೆಟ್ ಗೇಟ್ವೇ ಕ್ರಿಯೇಟ್ ಆದ್ಮೇಲೆ ಐ ನೀಡ್ ಟು ಗೋ ಅಂಡ್ ಕ್ರಿಯೇಟ್ route table, right? So route table creation. Now ಈಗ okay, route table. Now resource AWS underscore route underscore table. ಓಕೆ, ಈ ಟೇಬಲ್ಗೆ ನಾ ಹೇಳ್ತಾ ಇದ್ದೀನಿ IT ಕನ್ನಡಿಗರು, ಇಲ್ಲಿ ಇದನ್ನ ರೌಟ್ ಟೇಬಲ್ ಅಂತಾನೆ ಕೊಡ್ತೀನಿ. VPC ID ಆಲ್ರೆಡಿ ಅಟ್ಯಾಚ್ ಆಯ್ತು, ನಾನೀಗ ರೌಟ್ ಮಾಡ್ತಿದ್ದೀನಿ. ಸೊ ಡೈರೆಕ್ಟ್ ಆಗಿ ಇಲ್ಲೇ ರೌಟ್ ಮಾಡ್ಕೊಳ್ತೀನಿ ನಾನು. ಓಕೆ, ರೌಟ್. ಈ ರೌಟ್ ಅಲ್ಲಿ CADL ಬ್ಲಾಕ್ ಅಲ್ಲಿ ಈಕ್ವಲ್ ಟು, ಓಕೆ, ಈಕ್ವಲ್ ಟು ಇದನ್ನು ಕೋಟಲ್ಲಿ ಕೊಡಬೇಕು 0.0.0./0 ಅಂತ ಕೊಟ್ಟಿದ್ದೀನಿ. ಆ್ಯಂಡ್ ಗೇಟ್ವೇ ID ಕೊಡಬೇಕು. ಸೊ ಗೇಟ್ವೇ ID ಕೊಟ್ಮೇಲೆ, ಓಕೆ, ಗೇಟ್ವೇ ID ಕೊಟ್ಟಿದ್ದೀನಿ. ಆ್ಯಂಡ್ ಓಕೆ, ಯಾಕೆಂದರೆ ಯಾವ IGWಗೆ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಬೇಕಲ್ವ, ಅದಕ್ಕೋಸ್ಕರ. ಆ್ಯಂಡ್ ಇಲ್ಲಿ ನಾನು ಟ್ಯಾಗ್ಸ್ ಅಂತ ಕೊಡ್ತೀನಿ. ಓಕೆ, ಸೊ ಟ್ಯಾಗ್ಸ್ ಅನ್ನೋದು ಇಲ್ಲಿ ನನ್ನ ನೇಮ್ ಅಂತ ಹಾಕ್ಬಿಟ್ಟು ಇಲ್ಲಿ IT ಕನ್ನಡಿಗರು ರೌಟ್ ಟೇಬಲ್ ಅಂತ ಹಾಕ್ತಾ ಇದ್ದೀನಿ. ಓಕೆ, ಸೊ ಇದು ನನ್ನ ರೌಟ್ ಟೇಬಲ್ ಅಸೋಸಿಯೇಷನ್, ರೌಟ್ ಟೇಬಲ್ ಕ್ರಿಯೇಷನ್ ಆಯಿತು. ರೌಟ್ ಟೇಬಲ್ ಕ್ರಿಯೇಷನ್ಸ್ಗಳಾಯಿತು. ರೌಟ್ ಟೇಬಲ್ ಕ್ರಿಯೇಷನ್ಸ್ ಆಯ್ತಾ? ಇವಾಗ ನಾನು ಏನು ಮಾಡಬೇಕು? ಓಕೆ, ಇವಾಗ ನಾನು ಏನು ಮಾಡಬೇಕು? ರೌಟ್ ಟೇಬಲ್ ಆದಮೇಲೆ ಏನು ಮಾಡಬೇಕು? ಅಸೋಸಿಯೇಟ್ ಮಾಡಬೇಕು ಅಲ್ವಾ? ಸೊ ನಾನೀಗ ಹ್ಯಾಶ್ ಇಲ್ಲಿ ರೌಟ್ ಟೇಬಲ್ ಅಸೋಸಿಯೇಷನ್ ಅಂತ ಹಾಕಿ, ಇವಾಗ ನೋಡಿ ರಿಸೋರ್ಸ್. ಸೊ ರಿಸೋರ್ಸ್ AWS ಅಂಡರ್ಸ್ಕೋರ್ route table underscore, okay, route table underscore association. ಈಗ ಈ ಅಸೋಸಿಯೇಷನ್ಗೆ ಯು ಕ್ಯಾನ್ ಕೀಪ್ ಎನಿ ನೇಮ್. ಓಕೆ, ಸೊ ಲೆಟ್ಸ್ ಸೇ ಇದನ್ನ ರೌಟ್ ಟೇಬಲ್ ಅಸೋಸಿಯೇಷನ್ ಅಲ್ಲ, ಇದನ್ನ RTBA ಅಂತ ಹೇಳ್ತೀನಿ, ಅಂದ್ರೆ ರೌಟ್ ಟೇಬಲ್ ಅಸೋಸಿಯೇಷನ್ ಅಂತ ಹೇಳ್ತಾ ಇದ್ದೀನಿ. ಆ ರಿಸೋರ್ಸ್ ನೇಮ್ ಅಷ್ಟೇ, ಇನ್ನೇನಿಲ್ಲ. ಸೊ ಈ ರೌಟ್ ಟೇಬಲ್ ಅಸೋಸಿಯೇಷನ್ ಅಲ್ಲಿ ನನ್ನ ಹತ್ರ ಇರೋ ಕೌಂಟ್ ಎಷ್ಟು? 2 ಸಬ್ನೆಟ್ಗಳಿರೋದು. ಆ್ಯಂಡ್ ಸಬ್ನೆಟ್ ID ಬೇಕು ನನಗೆ. ಸಬ್ನೆಟ್ ID ಅಲ್ಲಿ AWS ಅಂಡರ್ಸ್ಕೋರ್ ಸಬ್ನೆಟ್, ಓಕೆ, ಸಬ್ನೆಟ್ ಇಲ್ಲಿ ಕೌಂಟ್ ಇಂಡೆಕ್ಸ್ ID, ಅಂದರೆ ನಾನು 0, 1, 0, 2 2 ಇದೆಲ್ಲ, ಎರಡನ್ನೂ ಕೊಡ್ತಾ ಇದ್ದೀನಿ. ಆ್ಯಂಡ್ ರೌಟ್ ಟೇಬಲ್ ಅಲ್ಲಿ ರೌಟ್ ಟೇಬಲ್ ID, ಏನು ರೌಟ್ ಟೇಬಲ್ ಇಲ್ಲಿ ಕ್ರಿಯೇಟ್ ಮಾಡಿದೆ ಆ ರೌಟ್ ಟೇಬಲ್ ID. ರೌಟ್ ಟೇಬಲ್ ID ಹೆಂಗ್ ಜನರೇಟ್ ಆಗುತ್ತೆ ಹೇಳಿ? ಸಿಂಪಲ್ ನೋಡಿ, ಏನ್ ತಲೆ ಕೆಡಿಸ್ಕೋಬೇಡಿ. AWS ರೌಟ್ ಟೇಬಲ್, AWS ರೌಟ್ ಟೇಬಲ್, IT ಕನ್ನಡಿಗರು ರೌಟ್ ಟೇಬಲ್, IT ಕನ್ನಡ ರೌಟ್ ಟೇಬಲ್ ಡಾಟ್ ID ಅಂತ ಕೊಟ್ರೆ ಈ ರೌಟ್ ಟೇಬಲ್ ಐಡಿಗೆ ಈ ರಿಸೋರ್ಸ್ನ ಕಾಲ್ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಬ್ಯಾಕ್ ಎಂಡ್ ಅಲ್ಲಿ ಆ ರೀತಿ ಜನರೇಟ್ ಆಗೋದು. ಓಕೆ, ಸೊ ಹೀಗೆ ನಾನು VPC ಕ್ರಿಯೇಟ್ ಮಾಡಿದೆ, ಆಯ್ತಾ? ಇದು VPC ಕ್ರಿಯೇಷನ್. ಸರಿ, ಇವಾಗ VPC ಕ್ರಿಯೇಟ್ ಮಾಡಿದೆ. ಇವಾಗ ಸೆಕ್ಯೂರಿಟಿ ಗ್ರೂಪ್ ನನಗೆ ಬೇಕಾಗಿರುತ್ತೆ. ಸೆಕ್ಯೂರಿಟಿ ಗ್ರೂಪ್ನ ನಾನು ಕ್ರಿಯೇಟ್ ಮಾಡಬೇಕು ಅಂದಾಗ ನನಗೆ ಏನು ಬೇಕು? ಸೊ ಸೇಮ್ ರಿಸೋರ್ಸ್ ಬೇಕು, AWS ಅಂಡರ್ಸ್ಕೋರ್ ಸೆಕ್ಯೂರಿಟಿ ಗ್ರೂಪ್. ಈಗ ಸೆಕ್ಯೂರಿಟಿ ಗ್ರೂಪ ನಾ ಹೇಳ್ತೀನಿ ಇಲ್ಲಿ IT ಕನ್ನಡಿಗರು, ಓಕೆ, IT ಕನ್ನಡಿಗರು ಲೆಸ್ SG ಅಂತ ಹಾಕೋಣ. ಸೊ ಸೆಕ್ಯೂರಿಟಿ ಗ್ರೂಪ್ ಅಂತ, ಸರಿನಾ? ಈಗ ಫಸ್ಟ್ ಥಿಂಗ್ VPC ID ಬೇಕಲ್ವಾ ನಮಗೆ ಸೆಕ್ಯೂರಿಟಿ ಗ್ರೂಪ್ ಕ್ರಿಯೇಟ್ ಮಾಡಬೇಕಾದ್ರೆ. ಸೊ VPC ID, ಸೊ VPC ID ಅಲ್ಲಿ
ಗೋ ಹಿಯರ್ ಆ VPC ID ನ ಚೂಸ್ ಮಾಡ್ಕೊಳ್ಳಿ. ಆಯ್ತಾ? ಯಾಕೆಂದ್ರೆ ನಾನು ಯೂಸ್ ಮಾಡಿರೋ VPC ID ಇದೆ ತಾನೆ, AWS VPC ಡಾಟ್ IT ಕನ್ನಡಿಗರು VPC ಡಾಟ್ ID VPC ID ಆಗುತ್ತೆ. ಆಯ್ತಾ? ಸೊ ಇದು ಕಂಡೀಷನ್ ಆಯ್ತು, VPC ID ಆಯ್ತು. VPC ID ಆದ್ಮೇಲೆ ನಾನು egress ನ ಚೂಸ್ ಮಾಡ್ತಾ ಇದ್ದೀನಿ. egress ಅಲ್ಲಿ ಓಕೆ, ಸೊ egress ಅಲ್ಲಿ ನಾವೇನ್ ಮಾಡೋಣ, ನಾನು ಫ್ರಮ್ ಪೋರ್ಟ್, ಈಗ ಪ್ರೋಟೋಕಾಲ್ -1 ಅಂದ್ರೆ ಅಲೋ ಆಲ್ ಅಂತ ಕೊಡ್ತೀನಿ. ಸದ್ಯಕ್ಕೆ ನಾನು ಲೈಕ್ ಓಪನ್ ಆಗಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಫಸ್ಟ್ ingress ಅಂದ್ರೆ egress ನ ಅಲೋ ಮಾಡ್ತಾ ಇದ್ದೀನಿ, ಎಲ್ಲಾನು ಅಲೋ ಮಾಡ್ತಾ ಇದ್ದೀನಿ. ಅಂಡ್ ಅದೇ ರೀತಿ ingress ನ ಅಲೋ ಮಾಡೋಣ. ಸೊ ingressಗೂ ಕೂಡ ಸೇಮ್ VPC ID ಗೆ ಐ ಹ್ಯಾವ್ ಅಟ್ಯಾಚ್ಡ್ ಇಟ್ ಅಲ್ವಾ. ಸೊ ಇಲ್ಲಿ ವಾಟ್ ವಿಲ್ ಡೂ ಅಂದ್ರೆ ಓಕೆ, ಇದು ಬಂದ್ಬಿಟ್ಟು ಓಕೆ ಓಕೆ 1 ಸೆಕೆಂಡ್. ಈಗ ಏನ್ ಮಾಡಿದ್ರೆ ನನಗೆ 2 ಸೆಕ್ಯೂರಿಟಿ ಗ್ರೂಪ್ ಬೇಕು. ಈ ಟ್ಯಾಗ್ಸ್ ಅಲ್ಲಿ ನಾ ಏನ್ ಹೇಳ್ತೀನಿ ಅಂದ್ರೆ ಇದನ್ನ ನಾನು ಕ್ಲಸ್ಟರ್ ಗ್ರೂಪ್ಗೆ ಆಡ್ ಮಾಡ್ತೀನಿ. ಸೊ ನೇಮ್ ಈಕ್ವಲ್ ಟು ಓಕೆ, ನೇಮ್ ಈಕ್ವಲ್ ಟು, ಸೊ ಇಲ್ಲಿ ಕ್ಯಾಪಿಟಲ್ ನೇಮ್ ಹಾಕ್ಬೇಕು ನಾನು, ಕ್ಯಾಪಿಟಲ್ ನೇಮ್. ಇದನ್ನ ನಾನೇನು ಹೇಳ್ತಾ ಇದ್ದೀನಿ, ಸೊ IT ಕನ್ನಡಿಗರು ಕ್ಲಸ್ಟರ್ಗೆ ಆಡ್ ಮಾಡೋಣ. ಸೊ cluster.sg ಅಂತ, ಅಂದ್ರೆ ಒಂದು ಕ್ಲಸ್ಟರ್ ಗ್ರೂಪ್ಗೆ ಬೇಕು, ಇನ್ನೊಂದು ನೋಡ್ ಗ್ರೂಪ್ಗೆ ಬೇಕು. ಸೊ ನೋಡ್ ಗ್ರೂಪ್ಗೂ ಹೆಂಗ್ ಕ್ರಿಯೇಟ್ ಮಾಡೋದು ತೋರಿಸ್ತೀನಿ. ಸೊ ಇದನ್ನೇ ಕಾಪಿ ಮಾಡ್ಕೊಳ್ತೀನಿ ನಾನು. ಆಯ್ತಾ? AWS ಸೆಕ್ಯೂರಿಟಿ ಗ್ರೂಪ್ ಮೈಕ್ರೋ ಡಿಗ್ರಿ ಇದನ್ನ ಓಕೆ, ಒಂದು ಇದನ್ನ ಕ್ಲಸ್ಟರ್ ಅಂತ ಇರಲಿ, ಕ್ಲಸ್ಟರ್ ಇರಲಿ. ಸೊ ಇಲ್ಲಿ ನಾನು ನೋಡ್ SG ಅಂತ ಅಂದ್ರೆ ನೋಡ್ ಗ್ರೂಪ್ಸ್ಗಳಿಗೆ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ನೋಡ್ ಗ್ರೂಪ್ಗಳಿಗೆ ಕ್ರಿಯೇಟ್ ಮಾಡಬೇಕಾದ್ರೆ ಇಲ್ಲಿ VPC ID ಸೇಮ್ VPC IDನೇ, ಆದ್ರೆ egress ಆದ್ಮೇಲೆ ನನಗೆ ingress, ಫಸ್ಟ್ ನನಗೆ ingress ಬೇಕು. ingress ಅಂದ್ರೆ ಇನ್ಕಮಿಂಗ್, ಇನ್ಬೌಂಡ್ ರೂಲ್ಸ್ ಅಂತ ಹೇಳ್ತಾ ಇದ್ದೀನಿ. ಇನ್ಬೌಂಡ್ ರೂಲ್ಸ್ ಅಲ್ಲಿ ಫ್ರಮ್ ಪೋರ್ಟ್ ಇದನ್ನು ಕೂಡ ನಾನು ಎಲ್ಲ ಅಲೋ ಆಲ್ ಕೊಡ್ತಿದ್ದೀನಿ ನಾನು. ಐ ಮೀನ್ ಸದ್ಯಕ್ಕೆ ನಾನು ಐ ಆಮ್ ಗಿವಿಂಗ್ ಲೈಕ್ ದಿಸ್, ಬಟ್ ಇನ್ ಜನರಲ್ ಆಗಿ ನೀವು ಈ ಪೋರ್ಟ್ಗಳನ್ನೆಲ್ಲ ನೀವು ಪ್ರಾಪರ್ ರಿಸ್ಟ್ರಿಕ್ಷನ್ಸ್ ಮಾಡಬೇಕಾಗತ್ತೆ, ಅಷ್ಟೇ, ಇನ್ನೇನಿಲ್ಲ. ಓಕೆ, ingress ಫುಲ್ ಕೊಟ್ಟಿದ್ದೀನಿ, ಫುಲ್ ರೇಂಜ್ ಕೊಟ್ಟಿದ್ದೀನಿ. egress ಇನ್ಬೌಂಡ್ ರೂಲ್ ಮತ್ತೆ ಔಟ್ಬೌಂಡ್ ರೂಲ್ ಅಂತ ಇದು. ಅಂಡ್ ಟ್ಯಾಗ್ಸ್ ಅಲ್ಲಿ ಇಲ್ಲಿ ಕ್ಲಸ್ಟರ್ ಬದಲಿಗೆ ನೋಡ್ SG ಅಂತ ಹಾಕ್ತಾರೆ. ಸೊ ನೋಡ್ SG ಆಯ್ತು. ಬೆಟರ್ ಇದನ್ನ ಇಲ್ಲಿ ಕೂಡ ಕ್ಲಸ್ಟರ್ _SG ಅಂತ ಮಾಡೋಣ. ಸೊ 2 ಸೆಕ್ಯೂರಿಟಿ ಗ್ರೂಪ್, ಒಂದು ಕ್ಲಸ್ಟರ್, ಇನ್ನೊಂದು ನೋಡ್ ಸೆಕ್ಯೂರಿಟಿ ಗ್ರೂಪ್, ಎರಡಕ್ಕೂ ಫುಲ್ ರೇಂಜಲ್ಲಿ ಅಲೋ ಮಾಡ್ತೇನೆ. ಬಟ್ ಈ ತರ ಮಾಡಬಾರ್ದು ನೀವು. ಲೈಕ್ ಸದ್ಯಕ್ಕೆ ನಾವು ಡೆಮೋ ತೋರಿಸ್ತಾ ಇರೋದನ್ನ ನಾನು ಕಂಪ್ಲೀಟ್ ಅನ್ಬ್ಲಾಕ್ ಮಾಡ್ಲಿಕ್ಕೋಸ್ಕರ ನಾನು ಈ ತರ ಮಾಡ್ತೀನಿ. ಆಯ್ತಾ? ಸೊ ಈಗ ನಾನು ಏನ್ ಮಾಡಿದೆ, ಸೊ ಐ ಹ್ಯಾವ್ ಕ್ರಿಯೇಟೆಡ್ ಸೆಕ್ಯೂರಿಟಿ ಗ್ರೂಪ್ಸ್. ಸರಿನಾ? ಸೆಕ್ಯೂರಿಟಿ ಗ್ರೂಪ್ ಕ್ರಿಯೇಟ್ ಮಾಡಿದ್ದೀನಿ, VPC ಕ್ರಿಯೇಟ್ ಮಾಡಿದ್ದೀನಿ, ಒಂದು ನೋಡ್ ಸೆಕ್ಯೂರಿಟಿ ಗ್ರೂಪ್, ಇನ್ನೊಂದು ಕ್ಲಸ್ಟರ್ ಸೆಕ್ಯೂರಿಟಿ ಗ್ರೂಪ್ ಕ್ರಿಯೇಟ್ ಮಾಡಿದ್ದಾಯ್ತು. ಈಗ ಆಕ್ಚುಯಲ್ ಫೇಸ್, ಸೊ ಕ್ರಿಯೇಟಿಂಗ್ ದಿ ಓಕೆ, ಕ್ರಿಯೇಟಿಂಗ್ ದಿ ನನಗೇನು ಬೇಕು, EKS ಕ್ಲಸ್ಟರ್ ಬೇಕು. ಓಕೆ, ಕ್ರಿಯೇಟಿಂಗ್ ದ EKS ಕ್ಲಸ್ಟರ್. EKS ಕ್ಲಸ್ಟರ್ ಕ್ರಿಯೇಟ್ ಮಾಡಬೇಕಾದ್ರೆ ರಿಸೋರ್ಸ್ AWS_EKS _cluster. ಸರಿನಾ? ಇದರಲ್ಲಿ ನಾ ಹೇಳ್ತಾ ಇದ್ದೀನಿ, ಇದನ್ನ IT ಕನ್ನಡಿಗರು ಅಂತಾನೆ ಹಾಕ್ತಾ ಇದ್ದೀನಿ. ಆಯ್ತಾ? ಈಗ ಈ ರಿಸೋರ್ಸ್ ಅಲ್ಲಿ ನೇಮ್ ಆಫ್ ಮೈ ಕ್ಲಸ್ಟರ್, ಸೊ ನೇಮ್ ಆಫ್ ಮೈ ಕ್ಲಸ್ಟರ್ ಈಸ್ IT ಕನ್ನಡಿಗರು -cluster, ಈ ತರ ಹಾಕ್ತಾ ಇದ್ದೀನಿ. ನೇಮ್ ಆಯ್ತು. ರೋಲ್ ARN ಬಿಲ್ಡ್ ಮಾಡಬೇಕು. ಈ ರೋಲ್ ARN AWS_IAM ರೋಲ್ ಇಂದ ಮಾಡ್ತಾ ಇದ್ದೀನಿ. ಆದ್ರೆ IAM ರೋಲ್ ನ ಕ್ರಿಯೇಟ್ ಮಾಡೋಣ. ಸೊ IAM ರೋಲ್ ಡಾಟ್ IT ಕನ್ನಡಿಗರು ಕ್ಲಸ್ಟರ್ ಡಾಟ್ ಇದಾಯ್ತು. ಈಗ VPC ಕಾನ್ಫಿಗ್ಸ್ ಬೇಕು. ಈ VPC ಕಾನ್ಫಿಗ್ ಅಲ್ಲಿ ಓಕೆ, ಈ ತರ ತಗೊಳ್ಳೋಣ. VPC ಕಾನ್ಫಿಗ್, ಈ VPC ಕಾನ್ಫಿಗ್ ಅಲ್ಲಿ ಫಸ್ಟ್ ಥಿಂಗ್ ಸಬ್ನೆಟ್ ಐಡಿಸ್ ಬೇಕು. ಸಬ್ನೆಟ್ ಐಡಿಸ್ ನಾನು ಎಲ್ಲಿಂದ ತಗೊಳ್ತೀನಿ, AWS_subnet. ಈ ಸಬ್ನೆಟ್ ಅಲ್ಲಿ ನಾನು ಕ್ರಿಯೇಟ್ ಮಾಡಿರೋ ಸಬ್ನೆಟ್ ಯಾವುದು, IT ಕನ್ನಡಿಗರು ಸಬ್ನೆಟ್ ಅಲ್ವಾ. ಸೊ IT ಕನ್ನಡಿಗರು ಸಬ್ನೆಟ್, ಇದರಲ್ಲಿ ಓಕೆ, ಇದರಲ್ಲಿ ಸ್ಟಾರ್ ಅಂದ್ರೆ 1 ಮತ್ತೆ 2 ಕೌಂಟ್, ಅಂದ್ರೆ ಸಬ್ನೆಟ್ ಕೌಂಟ್ ಆಫ್ 2 ಅಲ್ವಾ ನಾನು ಇಲ್ಲಿ ಹೇಳಿರೋದು. ಇಲ್ಲಿ 2 ಹೇಳಿರೋದ್ರಿಂದ ನಾನೇ ಇಲ್ಲಿ
ಸಬ್ನೆಟ್ ಅಲ್ಲಿ 2 ಹೇಳಿರೋದ್ರಿಂದ ನಾ ಇಲ್ಲಿ ಏನ್ ಹೇಳ್ತೀನಿ, ಸ್ಟಾರ್ ಯೂಸ್ ಮಾಡ್ತೀನಿ, ಎರಡನ್ನು ಚೂಸ್ ಮಾಡು ಅಂತ ಹೇಳಕ್ಕೆ. .id ಅಂತ ಇದಾಯ್ತಾ, ಸಬ್ನೆಟ್ ಐ ಡಿ ಆಯ್ತಾ. ಸೊ ಅದಕ್ಕೂ ಮುಂಚೆ ಈ ರಿಸೋರ್ಸ್ ಕ್ಲೋಸ್ ಆಗಲಿಲ್ಲ, 1 ಸೆಕೆಂಡ್. ಸಿಂಟ್ಯಾಕ್ಸ್ಗಳು ತುಂಬಾ ಕೇರ್ಫುಲ್ ಆಗಿರಬೇಕು, ಇಲ್ಲಾಂದ್ರೆ ಅದೇನೆ ಡಿಬಗ್ ಮಾಡ್ಲಿಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಸಬ್ನೆಟ್ ಐ ಡಿ ಆಯ್ತಾ, ನನಗೆ ಅದಾದ್ಮೇಲೆ ಸೆಕ್ಯೂರಿಟಿ ಗ್ರೂಪ್ ಐ ಡಿ ಬೇಕು. ಸೆಕ್ಯೂರಿಟಿ ಗ್ರೂಪ್ ಅಲ್ಲಿ ನಾ ಹೇಳ್ತಾ ಇದ್ದೀನಿ AWS. ಫಸ್ಟ್ ನಾನು ಕ್ಲಸ್ಟರ್ ಬೇಕಾದ್ರಿಂದ cluster.sg.id ಅಂತ ಹಾಕ್ತೀನಿ. ಅಂದ್ರೆ ಈ ಸೆಕ್ಯೂರಿಟಿ ಗ್ರೂಪ್ ನಾನು ಇಲ್ಲೊಂದು ಕ್ಲಸ್ಟರ್ ಐ ಡಿ ಅಂತ ಕ್ರಿಯೇಟ್ ಮಾಡ್ಕೊಂಡಲ್ಲ, ಇದರಿಂದ ಕ್ರಿಯೇಟ್ ತಗೊಳ್ತಾ ಇದ್ದೀನಿ ಆಯ್ತಾ. ಸೊ ಕ್ರಿಯೇಟ್ ಮಾಡ್ಕೊಂಡೆ, ಇವಾಗ ಸೆಕ್ಯೂರಿಟಿ ಗ್ರೂಪ್ ಐ ಡಿ ಕ್ರಿಯೇಟ್ ಮಾಡ್ಕೊಂಡು ಇದಾಯ್ತು. ಸೊ ಈ ಕೇಸ್ ಕ್ಲಸ್ಟರ್ ಕ್ರಿಯೇಟ್ ಆದ್ಮೇಲೆ ಸೇಮ್ ಥಿಂಗ್ ನನಗೆ ನೋಡ್ ಗ್ರೂಪ್ ನ ಕ್ರಿಯೇಟ್ ಮಾಡಬೇಕು. ಸೊ ಕ್ರಿಯೇಟ್ ಈ ಕೇಸ್ ನೋಡ್ ಗ್ರೂಪ್ ಅಂತ ಹೇಳ್ತಾ ಇದ್ದೀನಿ. ಇವಾಗ ನೋಡ್ ಗ್ರೂಪ್ ಅಂತ ಹೇಳಿದಾಗ ನನಗೆ ಏನೇನ್ ಬೇಕು, ರಿಸೋರ್ಸ್ AWS ಅಂಡರ್ಸ್ಕೋರ್ EKS ಅಂಡರ್ಸ್ಕೋರ್ ನೋಡ್ ಗ್ರೂಪ್. ಈಗ ಈ ನೋಡ್ ಗ್ರೂಪ್ಗೆ ಈ ನೇಮ್ ಏನ್ ಕೊಟ್ಟಿರ್ತೀನೋ ಅದೇ ನೇಮ್ ಕೊಡ್ಬೇಕಿಲ್ಲಿ ಆಯ್ತಾ, ಕೊಟ್ವಾ. ಸೊ ಇವಾಗ ಈ ನೋಡ್ ಗ್ರೂಪ್ ಯಾವ್ದು ಕ್ರಿಯೇಟ್ ಮಾಡ್ಬೇಕಾಗಿರೋದು, ಕ್ಲಸ್ಟರ್ ನೇಮ್ ಬಂದ್ಬಿಟ್ಟು ಇದು. ಓಕೆ, ನಾನೀಗ ಏನ್ ನೀವು ಕ್ಲಸ್ಟರ್ ನೇಮ್ EKS ಕ್ಲಸ್ಟರ್ ಕ್ರಿಯೇಟ್ ಮಾಡಕ್ ಹೋಗಿದ್ದೀರೋ ಅದೇ ಕ್ಲಸ್ಟರ್ ನೇಮ್ ನ ನಾನು ಇಲ್ಲಿ ಕ್ರಿಯೇಟ್ ಮಾಡಬೇಕು. ಸೊ ಹೇಗೆ ಕ್ರಿಯೇಟ್ ಮಾಡಬೇಕು ಅಂದ್ರೆ AWS ಅಂಡರ್ಸ್ಕೋರ್ EKS ಅಂಡರ್ಸ್ಕೋರ್ cluster.it ಕನ್ನಡಿಗರು .ನೇಮ್ ಅಂತ ಹಾಕ್ಬೇಕು. ದಿಸ್ ಇಸ್ ಹೌ ನಾನು ನೋಡ್ ಗ್ರೂಪ್ಗೆ ಕಾಲ್ ಮಾಡೋ ವಿಧಾನ. ಆಮೇಲೆ ನೋಡ್ ಗ್ರೂಪ್ ನೇಮ್, ನನಗೆ ನೋಡ್ ಗ್ರೂಪ್ ನೇಮ್ ಬೇಕು, ನಾನು ಇದನ್ನ IT ಕನ್ನಡಿಗರು ನೋಡ್ ಗ್ರೂಪ್ ಅಂತ ಹೇಳ್ತೇನೆ. ಅಂಡ್ ಅದೇ ರೀತಿ ನೋಡ್ ARN ಬೇಕು. ಸೊ AWS IAM ರೋಲ್ IT ಕನ್ನಡಿಗರು EKS ರೋಲ್ .ARN ಅಂತ ಕೊಟ್ಟಿದ್ದೀನಿ. ಅಂಡ್ ಸಬ್ನೆಟ್ ಐಡಿಸ್ ಬಂದ್ಬಿಟ್ಟು ಸಬ್ನೆಟ್ ಐಡಿಸ್ ಇಲ್ಲಿ, ದಿಸ್ ಇಸ್ ಕ್ರಿಟಿಕಲ್. ಓಕೆ, ಅಂಡ್ 1 ನಿಮಿಷ, ವೈ ಐ ಆಮ್ ಗಿವಿಂಗ್ ದಿಸ್ ಸಬ್ನೆಟ್ಸ್ AWS ಸಬ್ನೆಟ್ಸ್ ಡಾಟ್ ಓಕೆ .IT ಕನ್ನಡಿಗರು ಸಬ್ನೆಟ್ .i ಆದ್ಮೇಲೆ ಇಲ್ಲಿ ಸ್ಟಾರ್ ಯೂಸ್ ಮಾಡಿ .id ಅಂತ ಕೊಡಿ. ಸರಿನಾ? ID ಕೊಟ್ಮೇಲೆ ನನಗೆ ಈ ನೋಡ್ ಗ್ರೂಪ್ಗೆ ಸ್ಕೇಲಿಂಗ್ ಕಾನ್ಫಿಗ್ ನ ಎಸ್ಟಾಬ್ಲಿಷ್ ಮಾಡಬೇಕು. ಡಿಸೈರ್ಡ್ ಸೈಜ್ ಬಂದ್ಬಿಟ್ಟು ನಾನು 3 ಇಟ್ಕೊಳ್ತೀನಿ. ಅಂಡ್ ಮ್ಯಾಕ್ಸ್ ಸೈಜ್ ಬಂದ್ಬಿಟ್ಟು ನಾನು 5 ಇಡ್ತೀನಿ. ಮಿನ್ ಸೈಜ್ ಮಿನಿಮಮ್ ಸೈಜ್ ಬಂದು 3 ಇಡಲೇಬೇಕು. 3 ನೋಟ್ಸ್ನ ನಾವು ಕಾನ್ಫಿಗರ್ ಮಾಡಲೇಬೇಕು ಆಯ್ತಾ, ಇಲ್ಲ ಅಂತಂದ್ರೆ ಅದು ವರ್ಕ್ ಆಗೋದಿಲ್ಲ. ಇನ್ ಜನರಲ್ ಆಗಿ ದಟ್ ಈಸ್ ಅ ಕಾನ್ಫಿಗ್. ಈಗ ಈ ಎಲ್ಲಾ ನೋಡ್ಗಳಿಗೂ ನನ್ನ ಇನ್ಸ್ಟೆನ್ಸ್ ಟೈಪ್ ಬಂದ್ಬಿಟ್ಟು ನಾ ಹೇಳ್ತೀನಿ T2 ಲಾರ್ಜ್ ಇಟ್ಕೊಳ್ಳೋಣವಾ. ಓಕೆ, T2 ಲಾರ್ಜ್ ಇಟ್ಕೊಳ್ತಾ ಇದ್ದೇನೆ. ಸೊ ಎಲ್ಲಾ ನೋಡ್ಗಳಲ್ಲೂ T2 ಲಾರ್ಜ್ ನ ಬಿಲ್ಡ್ ಮಾಡ್ತೀನಿ. ಇವಾಗ ಇದನ್ನೆಲ್ಲ ಆಕ್ಸೆಸ್ ಮಾಡ್ಲಿಕ್ಕೆ ನಾ ಏನ್ ಮಾಡ್ತೀನಿ, ರಿಮೋಟ್ ಆಕ್ಸೆಸ್. ಈ ರಿಮೋಟ್ ಆಕ್ಸೆಸ್ ಅಲ್ಲಿ EC2 SSH ಕೀ ಬೇಕು. ಅದನ್ನ ನಾನು ವೇರಿಯೇಬಲ್ ಇಂದ ತಗೊಳ್ತೀನಿ, ಅಂದ್ರೆ ವೇರಿಯೇಬಲ್ ಫೈಲ್ ಒಂದು ಕ್ರಿಯೇಟ್ ಮಾಡ್ತೀನಿ. SSH ಅಂಡರ್ಸ್ಕೋರ್ ಕೀ ನೇಮ್ ಅಂತ ಹಾಕಿರ್ತೀನಿ. ಇದು ಹೆಂಗ್ ಬರುತ್ತೆ ನಾನು ತೋರಿಸ್ತೀನಿ ಈ ರಿಮೋಟ್ ಆಕ್ಸೆಸ್ ಒಂದು. ಅದಾದ್ಮೇಲೆ ಫೈನಲ್ಲಿ ಸೆಕ್ಯೂರಿಟಿ ಗ್ರೂಪ್ ಐಡಿಸ್, ಈ ಗ್ರೂಪ್ ಐಡಿಸ್ ಅಲ್ಲಿ ನನಗ್ ಬೇಕಾಗಿರೋದೇನು, ನೋಡ್ SG ಬೇಕಲ್ಲ, ನೋಡ್ SG.id ಇದು ಬೇಕಾಗಿರೋದು. ಸೊ ಇಲ್ಲಿ ಯಾಕೆ ಇದು ಹೇಳ್ತಾರೆ, ಸಬ್ನೆಟ್ ಐಡಿಸ್ ನಾಟ್ ಸ್ಪೆಸಿಫೈಡ್, ಇಲ್ಲಿ ಸ್ಪೆಸಿಫೈ ಮಾಡಿದ್ಮೇಲೆ ಓಕೆ, ಇದರಲ್ಲಿ ರಿಸೋರ್ಸ್ AWS ಕ್ಲಸ್ಟರ್ ನೇಮ್ ಹಾಕಿದ್ದೀನಿ, ನೋಡ್ ಗ್ರೂಪ್ ಹಾಕಿದ್ದೀನಿ, ನೋಡ್ ಗ್ರೂಪ್ ನೋಡ್ ರೋಲ್ ಹಾಕಿದ್ದೀನಿ, ಸಬ್ನೆಟ್ಸ್ ಹಾಕಿದ್ದೀನಿ. ಸಬ್ನೆಟ್ ಅಲ್ಲಿ AWS ಸಬ್ನೆಟ್ IT ಕನ್ನಡಿಗರು ಸಬ್ನೆಟ್ಸ್ .id ಸ್ಕೇಲಿಂಗ್ ಕಾನ್ಫಿಗರ್ ಹಾಕಿದ್ದೀನಿ, ಇನ್ಸ್ಟೆನ್ಸ್ ಟೈಪ್ ಹಾಕಿದ್ದೀನಿ. ಅಂಡ್ ಇದೆಲ್ಲ ಓಕೆ. ಸೊ ಇದು ಹಾಗೆ ಇರಲಿ. ನಾವು ಇನ್ನ ಈ ರೋಲ್ IAM ರೋಲ್ ಎಲ್ಲ ಕ್ರಿಯೇಟ್ ಮಾಡ್ಬೇಕಲ್ಲ, ಈ ರೋಲ್ ನ ಕ್ರಿಯೇಟ್ ಮಾಡೋಣ ಈಗ. ದೆನ್ ಅದು ಫಿಕ್ಸ್ ಆಗುತ್ತೆ. ಓಕೆ, ಫಸ್ಟ್ ಥಿಂಗ್ ಈಗ ನಾ ಏನ್ ಮಾಡ್ತೀನಿ, IAM ರೋಲ್ ಕ್ರಿಯೇಷನ್ ಮಾಡೋಣ. ಬೆಟರ್ ಫಸ್ಟ್ ನಾನು IAM ರೋಲ್ ಮಾಡಬೇಕಿತ್ತು, ಆಮೇಲೆ ಇದು ಮಾಡಿದೆ ಕ್ಲೀನ್ ಆಗಿರೋದು. ಸೊ ರಿಸೋರ್ಸ್ ಬಂದ್ಬಿಟ್ಟು ಇಲ್ಲೇನಂತ ಹಾಕಿದ್ದೀನಿ ನಾನು, IAM ರೋಲ್ ಅಂತ. IAM ರೋಲ್ ಇಲ್ಲಿ ನೇಮ್ ಏನಂತ ಹಾಕಿದ್ದೀನಿ, IT ಕನ್ನಡಿಗರು EKS ರೋಲ್. ಕರೆಕ್ಟಾ? ಓಕೆ.
ಇಲ್ಲ ಇಲ್ಲ. ಸೊ ಇದನ್ನ ಈ ರೋಲ್ ನೇಮ್ ಅಲ್ವಾ, ರೋಲ್ ಯಾರ ನಮ್ಮಲ್ಲಿ ಬರುತ್ತೆ, IT ಕನ್ನಡಿಗರು ಐಫನ್ ಕ್ಲಸ್ಟರ್ ರೋಲ್ ಅಂತ ಹಾಕ್ತೇನೆ. ನಾನು ಈ ರೋಲ್ನ ಡಿಫೈನ್ ಮಾಡ್ತೇನೆ. ಫಸ್ಟ್ ನೇಮ್ ಹಾಕ್ತಾ ಇದ್ದೀನಿ, ನೇಮ್ ಈಕ್ವಲ್ ಟು IT ಕನ್ನಡಿಗರು ಕ್ಲಸ್ಟರ್ ರೋಲ್ ಅಂತ ಹಾಕ್ತೀನಿ. ಇದೇನಿದೆಯೋ ಅದನ್ನೇ ಹಾಕೊಳ್ತಾ ಇದ್ದೀನಿ. ಅಂಡ್ ಈಗ ನಾನೊಂದು ಅಸ್ಯೂಮ್ ಪಾಲಿಸಿ ರೋಲ್ನ ತಗೊಳ್ತಾ ಇದ್ದೀನಿ. ಸೊ ಐ ಹ್ಯಾವ್ ದ ಪಾಲಿಸಿ ಆಲ್ರೆಡಿ ರಿಟರ್ನ್. ನಾ ಏನ್ ಮಾಡ್ತೀನಿ ಅಂದ್ರೆ ಆ ಪಾಲಿಸಿನ ತಗೊಳ್ತೀನಿ. ಓಕೆ, ಇದು ಪಾಲಿಸಿ ನೇಮ್. ಇನ್ ಜನರಲ್ ಆಗಿ ನಾವು ಯೂಸ್ ಮಾಡೋ ಪಾಲಿಸಿ ನೇಮ್. ಓಕೆ, ನಾನು ಡೈರೆಕ್ಟ್ ಆಗಿ ಆ ಪಾಲಿಸಿ ನೇಮ್ನ ತಗೊಂಡಿದ್ದೀನಿ. ನಾವು ಈ ತರ ಇದೆ, ಅಸ್ಯೂಮ್ ರೋಲ್ ಪಾಲಿಸಿ ಆಯ್ತು. ಸೊ ಸೇವ್ ಮಾಡ್ಕೊಂಡಿರಿ. ಅಂಡ್ ಇವಾಗ ನಾನೇನ್ ಮಾಡಬೇಕು, ಈ ರೋಲ್ನ ಅಟ್ಯಾಚ್ ಮಾಡಬೇಕು. ಒಂದು ರೋಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಆ ರೋಲ್ ಅಟ್ಯಾಚ್ಮೆಂಟ್ ಅನ್ನೋದು ಮಾಡಬೇಕು. ಸೊ ಇವಾಗ ನಾನೇನ್ ಮಾಡ್ತೀನಿ ಅದಕ್ಕೆ ಅಂತ ಹೇಳಿದ್ರೆ, ನಾನೇನ್ ಮಾಡಬೇಕು, ರಿಸೋರ್ಸ್ ಫಸ್ಟ್ ಥಿಂಗ್. ನೀವೇನೇ ಮಾಡಿದ್ರು ಪ್ರತಿಯೊಂದನ್ನು ಕೂಡ ರಿಸೋರ್ಸ್ ಅಲ್ಲೇ ಮಾಡ್ತೀರಾ. AWS_IAM_role_ ಪಾಲಿಸಿ ಅಟ್ಯಾಚ್ಮೆಂಟ್. ಈ ಪಾಲಿಸಿ ಅಟ್ಯಾಚ್ಮೆಂಟ್ ನ ನಾನೇನ್ ಮಾಡ್ತಾ ಇದ್ದೀನಿ, ಸೊ IT ಕನ್ನಡಿಗರು ಸ್ಪೆಲ್ಲಿಂಗ್ಗಳು ನೋಡ್ಕೊಳ್ಳಿ. ಓಕೆ, IT ಕನ್ನಡಿಗರು ನಾನು ಕ್ಲಸ್ಟರ್ ರೋಲ್ ಪಾಲಿಸಿ ಅಂತ ಹೇಳ್ತೀನಿ. ಓಕೆ, ಕ್ಲಸ್ಟರ್ ರೋಲ್ ಅಂಡರ್ಸ್ಕೋರ್ ಪಾಲಿಸಿ ಅಂತ ಹೇಳ್ತೀನಿ. ಆಯ್ತಾ? ಸೊ ಈ ಪಾಲಿಸಿಯಲ್ಲಿ ನನಗೆ ಬೇಕಾಗಿರೋದು ರೋಲ್ ಬಂದ್ಬಿಟ್ಟು ಇಲ್ಲಿ AWS_IAM ರೋಲ್. ಈ ರೋಲ್ನ ಆಡ್ ಮಾಡ್ಬೇಕಾಗಿರೋದು ನಾನಲ್ವಾ, .ನೇಮ್. ಓಕೆ, ಈ ರೋಲ್ ಜೊತೆಗೆ ನನಗೆ ಪಾಲಿಸಿ ARN ಸ್ಪೆಸಿಫೈ ಮಾಡಬೇಕು. ಈ ಪಾಲಿಸಿ ARN ಬಂದ್ಬಿಟ್ಟು ಹಿಂಗಿರುತ್ತೆ. ಸೊ ಅಂದ್ರೆ AWS ಅಂದ್ರೆ ARN/IAM. ಈ ಪಾಲಿಸಿ ಇಲ್ಲಿ ಏನ್ ನಾನು EKS ಪಾಲಿಸಿ ಕ್ರಿಯೇಟ್ ಮಾಡ್ತಿದ್ದೀನಲ್ಲ, ಈ EKS ಪಾಲಿಸಿನ ನಾನು ಇಲ್ಲಿ EKS ಕ್ಲಸ್ಟರ್ ಪಾಲಿಸಿಗೆ ಅಟ್ಯಾಚ್ ಮಾಡ್ತೀನಿ. ಒನ್ಸ್ ಈ ರೋಲ್ ಪಾಲಿಸಿ ಅಟ್ಯಾಚ್ಮೆಂಟ್ ಆದ್ಮೇಲೆ ಅಗೇನ್ ನೋಡ್ ಗ್ರೂಪ್ಗೆ ನಾನು ಐ ನೀಡ್ ಟು ಕ್ರಿಯೇಟ್ IAM. ಸೊ ಅದಕ್ಕೆ ಇದು ಕ್ಲಸ್ಟರ್ಗೆ ಐ ಆಮ್ ರೋಲ್ ಫಾರ್ ಕ್ಲಸ್ಟರ್. ಅಂಡ್ ಇವಾಗ ನನಗೆ ಏನ್ ಬೇಕು, ನೋಡಿಗೆ ಬೇಕು. ಅಂದ್ರೆ ಇಲ್ಲಿ ಫಸ್ಟ್ ನಾನು ಇದಕ್ಕೆ ನೋಡ್ ಗ್ರೂಪ್, ಸೆಕ್ಯೂರಿಟಿ ಗ್ರೂಪ್, IAM ಪಾಲಿಸಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಆಮೇಲೆ ಈ ನೋಡ್ಗಳಿಗೆ ನಾನು ಕ್ರಿಯೇಷನ್ ಮಾಡ್ತಾ ಇದ್ದೀನಿ. ಆಯ್ತಾ? ಸೊ ಇವಾಗ ಫಸ್ಟ್ ಥಿಂಗ್ ನನ್ಗೆ ಏನ್ ಬೇಕು, AWS_IAM_role. ಸರಿನಾ? ಈ ರೋಲ್ಗೆ ನಾ ಹೇಳ್ತಾ ಇದ್ದೀನಿ, ಇನ್ಸ್ಟೆಡ್ ಆಫ್ ಕ್ಲಸ್ಟರ್ ರೋಲ್ ನಾ ಹೇಳ್ತಾ ಇದ್ದೀನಿ ಇಲ್ಲಿ ನೋಡ್ ರೋಲ್ ಅಂತ ಹೇಳ್ತಾ ಇದ್ದೀನಿ. ಓಕೆ, ಇನ್ಸ್ಟೆಡ್ ಆಫ್ ನೋಡ್ ಗ್ರೂಪ್ ಅಂತ ಹಾಕೋಣ. ಓಕೆ, ನೋಡ್ ಗ್ರೂಪ್ ರೋಲ್ ಅಂತ. ಸರಿನಾ? ಈಗ ಇದಕ್ಕೆ ಏನ್ ಬೇಕು, ನೇಮ್ ಬೇಕು. ಫಸ್ಟ್ ಏನಂತ ನೇಮ್ ಹಾಕೋಣ. ಸೊ ಇದನ್ನ ಇದೇ ರೋಲ್ ಅಂತಾನೆ ಕನ್ಸಿಡರ್ ಮಾಡೋಣ. ಅಂಡ್ ಅದಾದ್ಮೇಲೆ ನನಗೆ ಬೇಕಾಗಿರೋದು ಅಸ್ಯೂಮ್ ಪಾಲಿಸಿ ರೋಲ್ ಬೇಕು. ಈ ಅಸ್ಯೂಮ್ ಪಾಲಿಸಿ ರೋಲ್ನ ಕೂಡ ನಾನು ಆಲ್ರೆಡಿ ತಗೊಂಡಿದ್ದೀನಿ. ಸೊ ಇಲ್ಲಿ ಒಂದು ಎಕ್ಸ್ಟ್ರಾ ಇದೆ, ಇದನ್ನ ರಿಮೂವ್ ಮಾಡಿ. ಓಕೆ, ಸೊ ಈಗ ನನ್ನ ಪಾಲಿಸಿ ಏನಿದೆ ಅಲ್ಲ, ಅಸ್ಯೂಮ್ ರೋಲ್ ಪಾಲಿಸಿ, ಅದನ್ನ ಐ ಹ್ಯಾವ್ ದಟ್ ಪಾಲಿಸಿ ವಿತ್ ಮೀ ಹ್ಯಾಂಡಿ. ಆ ಪಾಲಿಸಿನ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ. ಇನ್ವ್ಯಾಲಿಡ್ ಎಕ್ಸ್ಪ್ರೆಷನ್ ಅಂತ ಹೇಳ್ತಾ ಇದ್ದಿಲ್ಲ. ಓಕೆ, ಇದನ್ನ ಸ್ಪೇಸ್ ಕೊಡ್ಬೇಡಿ. ಓಕೆ, ಇವಾಗ ಇದೆಲ್ಲ ಪಾಲಿಸಿ ಈ ರೋಲ್ ಪಾಲಿಸಿ ಒಳಗಡೆಗೆ ಇನ್ಪುಟ್ ಆಗತ್ತೆ ಅಂತ ಅರ್ಥ. ಸೊ ನಾನು EC2 ಇನ್ಸ್ಟೆನ್ಸ್ಗಳಿಗೂ ಕೂಡ, ಅಂದ್ರೆ ನೋಡ್ ಗ್ರೂಪ್ಗಳಿಗೂ ಕೂಡ ನಾನು ರೋಲ್ ಪಾಲಿಸಿನ ಕ್ರಿಯೇಟ್ ಮಾಡಿದ್ದೀನಿ. ಈಗ ನಾನು ಏನ್ ಮಾಡಬೇಕು, IAM ರೋಲ್ ಅಟ್ಯಾಚ್ಮೆಂಟ್ ಮಾಡಬೇಕು. ಓಕೆ, ಇದನ್ನೇ ರಿಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಈ ರಿಯೂಸ್ ಅಲ್ಲಿ ಪಾಲಿಸಿ ಅಟ್ಯಾಚ್ಮೆಂಟ್, ನಾನು ಕ್ಲಸ್ಟರ್ ಪಾಲಿಸಿ ಎಲ್ಲ ನನಗೆ ಬೇಕಾಗಿರೋದು ನೋಡ್
ಇಲ್ಲಿ ಇಲ್ಲಿ ಕ್ಲಸ್ಟರ್ ಬದಲಿಗೆ ನೋಡ್ ರೋಲ್ ಪಾಲಿಸಿ ಅಂತ ಹಾಕ್ತಾ ಇದ್ದೀನಿ. ಸೊ ರೋಲ್ ಇಸ್ IAM ರೋಲ್, ರೋಲ್ ನೇಮ್. ಸೊ ಇಲ್ಲಿ ಕ್ಲಸ್ಟರ್ ರೋಲ್ ನೇಮ್ ಇದೆಲ್ಲ, ನನಗೆ ಬೇಕಾದ್ರು ಈ ರೋಲ್ ನೇಮ್ ಬೇಕು. ಓಕೆ, ಆ ರೋಲ್ ನೇಮ್ ಹಾಕಿದ್ದೀನಿ. ಪಾಲಿಸಿ ARN. ಸೊ ಇದನ್ನ ನನಗೆ ಓಕೆ, ಇದು ಕ್ಲಸ್ಟರ್ ಪಾಲಿಸಿ ಅಲ್ಲ, ಬೇಕಾದ್ರೆ ನನಗೆ ಇದನ್ನ ವರ್ಕರ್ ನೋಡ್ ಪಾಲಿಸಿ ಅಂತ ಕೊಡ್ತಾ ಇದ್ದೀನಿ. ಓಕೆ, ಇದನ್ನ ವರ್ಕರ್ ನೋಡ್ ಪಾಲಿಸಿ ಅಂತ ಹಾಕ್ತಾ ಇದ್ದೀನಿ. ಸೊ ವರ್ಕರ್ ನೋಡ್ ಪಾಲಿಸಿ ಆಡ್ ಆಯ್ತು. ಅದಾದ್ಮೇಲೆ CNI ಪ್ಲಗಿನ್ ಹಾಕಬೇಕು ಅಂಡ್ ಗ್ರೂಪ್ ರಿಜಿಸ್ಟ್ರಿ ಹಾಕಬೇಕು. ಸೊ ದೀಸ್ ಆರ್ ದ 2 ಪ್ಲಗಿನ್ಸ್ ರಿಕ್ವೈರ್ಡ್. ಅಂದ್ರೆ ನಾವು ಗ್ರೌಂಡ್ ಇಂದ ಒಂದು EKS ಕ್ಲಸ್ಟರ್ ನ ಬಿಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸಿ, ಇಲ್ಲಿ ಯಾಕೆ EKS ಕ್ಲಸ್ಟರ್ ಅಂತ ಕೇಳಿದ್ರೆ, EKS ಕ್ಲಸ್ಟರ್ ಬಿಕಾಸ್ ಇಟ್ಸ್ ಅ ಮ್ಯಾನೇಜ್ಡ್ ಸರ್ವಿಸ್ ಅಂಡ್ ಯು ನೋ ನೀಡ್ ಟು ವರಿ ಆನ್. ಈಗ ETCD ಬಿಲ್ಡ್ ಮಾಡೋದಾಗಿರ್ಲಿ, ಶೆಡ್ಯೂಲರ್ ಬಿಲ್ಡ್ ಮಾಡೋದು, ಅಥವಾ ಕಂಟ್ರೋಲ್ ಮ್ಯಾನೇಜರ್, ಈ ತರ ಯಾವುದೇ ತರದ ಕಾಂಪೊನೆಂಟ್ಸ್ ನೀವು ಬಿಲ್ಡ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಕ್ಲಿಯರ್ ಕಟ್ ಆಗಿ ಆರಾಮಾಗಿ ನೀವು ಈ ತರ ಪ್ರತಿಯೊಂದು ಕಾಂಪೊನೆಂಟ್ ನ ಕೂಡ ಲೈಕ್ AWS ನೋಡ್ಕೊಳ್ತಾರೆ. ಆದ್ರೆ ಅದನ್ನ ಇನಿಷಿಯೇಟ್ ಮಾಡಕ್ಕೆ ನನಗೆ ಆಲ್ ದೀಸ್ ಥಿಂಗ್ಸ್ ಐ ನೀಡ್. ಓಕೆ, ಸೊ ನನಗೆ ಇದೊಂದು ನನಗೆ ಪ್ರಾಬ್ಲಮ್ ಕೊಡ್ತಾರೆ. ಸಬ್ನೆಟ್ IDs ಆರ್ ನಾಟ್ ಸ್ಪೆಸಿಫೈಡ್. ಸೊ ಸಬ್ನೆಟ್ಸ್ ಆಯ್ತಾ. ಸೊ ಆ ರೀಸನ್ಗೋಸ್ಕರ ಈ ಕೇಸ್ನ ತಗೊಳ್ತಿದ್ದೀವಿ. ನೀವು ಈ ಕೇಸ್ ಅಂತ ಒಂದು ಡಾಕ್ಯುಮೆಂಟ್ ಇದೆ AWS ಕೊಟ್ಟಿರೋದು. ಸೊ ಈ ಕೇಸ್ ಡಾಕ್ಯುಮೆಂಟೇಶನ್ ಹೋದ್ರೆ ನೀವು, ಓಕೆ, ಈ ಕೇಸ್ ಡಾಕ್ಯುಮೆಂಟೇಶನ್ ಹೋದ್ರೆ ದೇರ್ ಆರ್ ಸೋ ಮೆನಿ ಮೆಥಡ್ಸ್ ಆಯ್ತಾ ಈ ಕೇಸ್ನ ಕ್ರಿಯೇಟ್ ಮಾಡಲಿಕ್ಕೆ. ನಾನು ಯಾಕೆ ಟೆರಾಫಾರ್ಮ್ ಚೂಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಬಿಕಾಸ್ ದಟ್ ಈಸ್ ವೇರ್ ಯು ಕ್ಯಾನ್ ಕ್ರಿಯೇಟ್ ವಯ IAC ಮೆಥಡ್ ಅಲ್ಲಿ. ಸೊ ನೀವು ನಾರ್ಮಲ್ ಆಗಿ EKSTL ಯೂಸ್ ಮಾಡ್ಕೊಂಡು ಒಂದೇ ಕಮಾಂಡ್ ಅಲ್ಲಿ EKSTL ಕ್ರಿಯೇಟ್ ಅಂತಾನು ಕೊಡ್ಬೋದು, ಡೈರೆಕ್ಟ್ ಒನ್ ಶಾಟ್ ಅಲ್ಲಿ ಆಗ್ಬಿಡುತ್ತೆ. ಸೊ ಸಿಂಪ್ಲಿಫೈಡ್ ಕುಬರ್ನೆಟಿಸ್ ಸರ್ವಿಸ್ ಈ ತರ ಇದೆ, ಯಾವ ರೀತಿ ಕ್ಲಸ್ಟರ್ ಕ್ರಿಯೇಟ್ ಆಗುತ್ತೆ ಅಂತ. ಒಂದು EKS ಅಕೌಂಟ್ ಬಂದಾಗ ಕಂಟ್ರೋಲ್ ಪ್ಲೇನ್ ಅನ್ನೋದು AWS ವಿಲ್ ಟೇಕ್ ಕೇರ್. ರಿಮೈನಿಂಗ್ EC2 ಅಂದ್ರೆ ಈ ನೋಡ್ಗಳು, ಇಲ್ಲಿ EKS ಆಡ್ ಆನ್ ಅಂತಿದೆಲ್ಲ, ಈ EKS ಆಡ್ ಆನ್ ಅಲ್ಲಿ ನನಗೆ CNI ಪ್ಲಗಿನ್ ಅಂತ ಬೇಕಾಗುತ್ತೆ. ಅಂದ್ರೆ ನೆಟ್ವರ್ಕ್ ಎನೇಬಲ್ ಮಾಡ್ಲಿಕ್ಕೆ. ಅಂದ್ರೆ ಕುಬರ್ನೆಟಿಸ್ ಅಲ್ಲಿ ಪ್ರತಿಯೊಂದು ಕೂಡ ನಾವು ಇನ್ಸ್ಟಾಲೇಷನ್ ಮಾಡಬೇಕು. ವರ್ಕರ್ ನೋಡ್ಗಳಿಗೆ ಬೇಕಾಗಿರೋ ಎಲ್ಲಾ ನೋಡ್ಗಳು, ನೋಡ್ ಪ್ರಾಕ್ಸಿ, ಕ್ಯೂ ಪ್ರಾಕ್ಸಿ, CNI ಇವನ್ನೆಲ್ಲ ಇನ್ಸ್ಟಾಲೇಷನ್ ಮಾಡಬೇಕು. ಅದಕ್ಕೇನೆ ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, CNIಗೂ ಮತ್ತೆ ನೋಡ್ ರೋಲ್ಗೂ, ಅಂದ್ರೆ ಇಲ್ಲಿ CNI ಪ್ಲಗಿನ್ ಮತ್ತೆ ರಿಜಿಸ್ಟ್ರಿ, ಈ ಮೂರಕ್ಕೂ ಕೂಡ ನಾನು ಪಾಲಿಸಿ ಅಟ್ಯಾಚ್ ಮಾಡ್ತೇನೆ, ಆಡ್ ಆನ್ ಮಾಡ್ತಾ ಇದ್ದೀನಿ ಅಂತ ಅರ್ಥ ಆಯ್ತಾ. ಸೊ ಅದಕ್ಕೋಸ್ಕರ ಜಸ್ಟ್ ಒಂದ್ಸತಿ ನೀವು ಈ ಒಂದು ಡಾಕ್ಯುಮೆಂಟ್ ನ ಓದ್ಲಿಕ್ಕೆ ಟ್ರೈ ಮಾಡಿ. ನಾನು ಆಕ್ಚುಲಿ ಇದ್ರ ಮೇಲೆ ಕಂಪ್ಲೀಟ್ EKS ಅಂತಾನೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ನಿಮ್ಗೆ ಕಂಪ್ಲೀಟ್ EKS ಬಗ್ಗೆ ಹೇಳ್ತೀನಿ. ಬಟ್ ಫಾರ್ ನೌ ಅವರ್ ಗೋಲ್ ಈಸ್ ಟು ಕ್ರಿಯೇಟ್ ಅ ಡೆವಲಪ್ಮೆಂಟ್ ಎನ್ವೈರನ್ಮೆಂಟ್. ಆ ಡೆವಲಪ್ಮೆಂಟ್ ಎನ್ವೈರನ್ಮೆಂಟ್ಗೆ ನಾನು ಈ ತರ ಹೇಳಿದೆ. ಸೊ ಲೆಟ್ಸ್ ಸೇ ಇದನ್ನೇ ಇವಾಗ ಇಫ್ ಐ ಆಸ್ಕ್ ಫಾರ್ GPT, ಇದು ಕರೆಕ್ಟ್ ಆಗಿದೆಯಾ ಇಲ್ವಾ, ಏನ್ ಎನ್ಹಾನ್ಸ್ಮೆಂಟ್ ಮಾಡಬೇಕು ಅಂತ ಕೂಡ ಕೇಳಬಹುದು. ಲೆಟ್ಸ್ ಸಿ ಹೆಂಗ್ ಬರುತ್ತೆ ನೋಡೋಣ. ಅಂದ್ರೆ ನಾವು ಬರ್ದಿರೋ ಕೋಡು ಲೈಕ್ ಕರೆಕ್ಟಾಗಿ ಮ್ಯಾಚ್ ಆಗುತ್ತಾ ಎಲ್ಲ ಕಾಂಪೊನೆಂಟ್ಸು, ಸಿಂಟ್ಯಾಕ್ಸ್ ಎಲ್ಲ ಅಂತ ತೋರಿಸ್ಲಿಕ್ಕೆ ನಿಮಗೆ. ನಾನು ಬರ್ದಿದ್ದೀನಿ ಅಂಡ್ ಆಲ್ಸೋ ಯು ಕ್ಯಾನ್ ಜನರೇಟ್ ಇಟ್ ಫ್ರಮ್ GPT ಆಲ್ಸೋ. ಸೊ ಕ್ಯಾನ್ ಯು ವ್ಯಾಲಿಡೇಟ್ ಆರ್ ಕರೆಕ್ಟ್ ಸಿಂಟ್ಯಾಕ್ಸಸ್ ಅಂತ ಕೇಳ್ತಾ ಇದ್ದೀನಿ. ಆ್ಯಂಡ್ ನೀಡ್ ಎನಿ ಇಂಪ್ರೂವ್ಮೆಂಟ್ಸ್ ಅಂತ ಕೇಳ್ತಾ ಇದ್ದೀನಿ. ಜಸ್ಟ್ ಒಂದು ಪ್ರಾಂಪ್ಟ್ ಮಾಡ್ತಾ ಇದ್ದೀನಿ, ನೋಡೋಣ ಏನೇನು ಕೊಡುತ್ತೆ ಅಂತ. ಸೊ ವ್ಯಾಲಿಡೇಟ್ ಕರೆಕ್ಟ್ ಇಂಪ್ರೂವ್ಡ್ ವರ್ಷನ್ ಏನು ಹೇಳ್ತಾ ಇದೆ, ಈ ಥರ ಇದಾಗ್ತಾ ಇದೆ ಅಷ್ಟೇ. ಏನಂತೀವಿ ಲೈಕ್ ಡಿಸೈನ್ ಮಾಡಿ ಕೊಡ್ತಾ ಇದೆ. ಸೊ ಸಬ್ನೆಟ್ಸ್ ಟು ಪಬ್ಲಿಕ್ ಸಬ್ನೆಟ್ಸ್, ಗೇಟ್ವೇ ಕ್ರಿಯೇಟ್ ಮಾಡ್ತು, ರೌಟ್ ಟೇಬಲ್, ಈ ಥರ ಹೇಳ್ತಾ ಇದೆ ಅಷ್ಟೇ, ಏನಿಲ್ಲ. EKS ಕ್ಲಸ್ಟರ್ ಗ್ರೂಪ್ ಸೆಕ್ಯೂರಿಟಿ ಗ್ರೂಪ್ ಇದು ಓಕೆ, ನೋಡ್ ಸೆಕ್ಯೂರಿಟಿ ಗ್ರೂಪ್ ಅಂತ ಹಾಕ್ತಾ ಇದೆ. IAM ರೋಲ್ ಪಾಲಿಸಿನ ಹಾಕ್ತಾ ಇದೆ. ಇಲ್ಲಿ ಏನಾದರೂ ಚೇಂಜ್ ಮಾಡಿದೆಯಾ ವರ್ಕರ್ ನೋಡ್ ಸೆಕ್ಯೂರಿಟಿ, ಯಾಕೆಂದ್ರೆ ನಮ್ಗೆ ಇಲ್ಲಿ ಈ EKS ವರ್ಕರ್ ನೋಡ್ ಗ್ರೂಪ್ ಇದೆಯಲ್ಲ, ಅಲ್ಲಿ ಫುಲ್ ರೆಡ್ ಕಾಣಿಸ್ತಿದೆ. ಸೊ ಅದನ್ನ ನೋಡ್ಲಿಕ್ಕೋಸ್ಕರ ಅಷ್ಟೇ ವರ್ಕರ್ ನೋಡ್ ಸೆಕ್ಯೂರಿಟಿ ಗ್ರೂಪ್. ಇದು ನಮ್ಮ ಇದು ನೋಡ್ದು
ಓಕೆ, ನಮಗೆ ಬೇಕಾಗಿರೋದು ನೋಡ್ ಗ್ರೂಪ್ ಅಲ್ಲ. ಒಂದ್ಸತಿ ಲೆಟ್ಸ್ ಸಿ ನೋಡ್ ಗ್ರೂಪ್ ಇಲ್ಲಿದೆ. ಸೊ ರಿಸೋರ್ಸ್ IT ಕನ್ನಡ ಕ್ಲಸ್ಟರ್ ನೇಮ್ ಹಾಕಿದ್ದೀನಿ. ಕ್ಲಸ್ಟರ್ ನೇಮ್ ನೋಡ್ ಗ್ರೂಪ್ ಇದೆ, ನೋಡ್ ARN ಇದೆ, ಸಬ್ನೆಟ್ಸ್ ಅಂಡರ್ಸ್ಕೋರ್ ID. ಓಕೆ, ಸಿ ಪ್ರಾಬ್ಲಮ್ ಏನ್ ಗೊತ್ತಾ, ಇದು ಪ್ರಾಬ್ಲಮ್ ಬರ್ತಾ ಇದೆ ನಮಗೆ. ಆಯ್ತಾ, ಐ ಥಿಂಕ್ ನಾನು ಇದನ್ನ ನಿಮ್ಗೆ ಇದ್ರಲ್ಲಿ ಮಾಡಿ ತೋರಿಸಿದ್ರೆ ಕರೆಕ್ಟ್ ಆಗಿ ಬಂದಿರೋದು ನೋಡಿ. ನಾವು ಎವ್ರಿಥಿಂಗ್ ಇಸ್ ಕ್ರಿಯೇಟೆಡ್. ಆದ್ರೆ ಇಲ್ಲಿ var.ssh ಕೀ ನೇಮ್ ಇದೊಂದನ್ನ ನಾನು ಪಾಸ್ ಮಾಡಿಲ್ಲ ಇನ್ನ, ಅದನ್ನು ಕೂಡ ಪಾಸ್ ಮಾಡೋಣ. ಐದರ್ ಯು ಕ್ಯಾನ್ ಯೂಸ್ ದಿಸ್. ಮೇಜರ್ ಫಿಕ್ಸಸ್ ಏನು, ರಾಂಗ್ ರಿಸೋರ್ಸ್ ನೇಮ್ ಒಂದಿದೆ, ರೋಲ್ ನೇಮ್ಗಳು ರಾಂಗ್ ಮಾಡಿದೀವಿ. ಸಿ ಬರಿಬೇಕಾದ್ರೆ ಇನ್ ಜನರಲ್ ಆಗಿ ಇವೆಲ್ಲ ಸ್ವಲ್ಪ ಚೇಂಜಸ್ ಬರುತ್ತಲ್ಲ, ದಟ್ಸ್ ಫೈನ್. ಓಕೆ, ನೇಮಿಂಗ್ ಕನ್ಸಿಸ್ಟೆನ್ಸಿ ಮಾಡಿದೆ ಅಷ್ಟೇ, ಇನ್ನೇನಿಲ್ಲ. ಸೊ ವಿ ಕ್ಯಾನ್ ಯೂಸ್ ದ ಸೇಮ್ ಥಿಂಗ್ ಇಫ್ ಯು ವಾಂಟ್. ಓಕೆ, ಇದೆಲ್ಲ ನಾನು ಕೊಟ್ಟಿದ್ದೆ ಅಂದ್ರೆ ಜಸ್ಟ್ ನಿಮ್ಗೆ ಒಂದು ಪ್ರಾಪರ್ ಆಗಿ ಲೈಕ್ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಲಿಕ್ಕೋಸ್ಕರ ನಾನು ಇದನ್ನೆಲ್ಲ ಬರ್ದಿದ್ದೀನಿ. ಈಗ ಈಗ ಇದು ಈ ಕೇಸ್ ಒಳಗಡೆ ಇದೆ. ಇಲ್ಲಿ ನಾನು ಏನು ಹೇಳಿದೆ ಅಂದರೆ, ಓಕೆ, ವೇರಿಯೇಬಲ್ಸ್ ಇಲ್ಲಿ var.ssh ಕೀ ಅಂತ ಇದೆ. ಹೇಗೆ ವೇರಿಯೇಬಲ್ಸ್ ನ ಕಾಲ್ ಮಾಡೋದು ಇನ್ ಫೈಲ್. ಸೊ ಇಲ್ಲಿ ನಾ ಹೇಳ್ತೀನಿ, ವೇರಿಯೇಬಲ್ ಸ್ಪೆಲ್ಲಿಂಗ್ ಬಂದ್ಬಿಟ್ಟು ವೇರಿಯೇಬಲ್ಸ್ .tf ಅಂದ್ರೆ ಅಡಿಷನಲ್ ವೇರಿಯೇಬಲ್ಸ್ ಏನಾದರೂ ಇದ್ರೆ ಅದನ್ನ ಹೇಗೆ ಕಾಲ್ ಮಾಡೋದು ಇನ್ನ ಮೇನ್ ಸ್ಕ್ರಿಪ್ಟ್ ಅಂತ. ನಾನು ಇಲ್ಲಿ ಏನು ಹೇಳ್ತೀನಿ ವೇರಿಯೇಬಲ್ ಅಲ್ಲಿ, ಬಿಕಾಸ್ ಈಗ ನಿಮ್ಮ ಹತ್ರ ಕೀ ನೇಮ್ಸ್ಗಳಿರ್ತಾವಲ್ಲ, ಅಂದ್ರೆ ಈಗ ನಾನೀಗ ಏನೋ ಒಂದು ಕೀ ನೇಮ್ ಹಾಕ್ತೀನಿ, ಅದೇ ಕೀ ನೇಮ್ನ ನೀವು ಯೂಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ, ನಿಮಗೆ ವೇರಿಯೇಬಲ್ ಅಲ್ಲಿ ಹಾಕಿರ್ತೀನಿ. ಈ ವೇರಿಯೇಬಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಹೇಳ್ತೀನಿ. ಸೊ ಇದನ್ನ SSH ಕೀಪರ್ ಅಂತ ಹಾಕ್ತೀನಿ. ಇದನ್ನ ಇಲ್ಲಿ ಯೂಸ್ ಯುವರ್ ಓನ್ SSH ಕೀಪರ್ ಅಂತ ಹಾಕ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಟೈಪ್ ಈಕ್ವಲ್ ಟು ಇದನ್ನ ಸ್ಟ್ರಿಂಗ್ ಅಂತ ಕರಿಬೇಕು. ಸ್ಟ್ರಿಂಗ್ ಟೈಪ್ ಬರುತ್ತೆ ಡಿಫಾಲ್ಟ್ ಅಲ್ಲಿ. ಇಲ್ಲಿ ವ್ಯಾಲ್ಯೂ ಅಂದ್ರೆ ಇಲ್ಲಿ ನಿಮ್ಮ ಒಂದು EKS ಕ್ಲಸ್ಟರ್ ಏನಿರುತ್ತಲ್ಲ, ಈಗ ಸಪೋಸ್ EC2 ಹೋದ್ರೆ ನನ್ನ ಕೀಪರ್ ಬಂದ್ಬಿಟ್ಟು ಇಲ್ಲಿದೆ. ಆಯ್ತಾ, ನಾನೊಂದು ಆಲ್ರೆಡಿ ಕೀಪರ್ ಜನರೇಟ್ ಮಾಡಿದ್ದೀನಿ, ಪ್ರಾಜೆಕ್ಟ್ ಜೆನೆ ಅಂತ. ಇದೇ ಕೀಪರ್ನ ನಾನು ಇಲ್ಲಿಗೆ ಕಾಲ್ ಮಾಡ್ತಾ ಇದ್ದೀನಿ ಅಷ್ಟೇ. ಈಗ ಕಾಲ್ ಮಾಡೋದ್ನಲ್ಲ ವೇರಿಯೇಬಲ್.ssh ಕೀ ನೇಮ್. ಇಲ್ಲಿ ನೋಡಿ var.ssh ಕೀ ನೇಮ್ ಅಂದ್ರೆ ಈ ವೇರಿಯೇಬಲ್ ಫೈಲಿಗೆ ಹೋಗ್ಬಿಟ್ಟು ಈ SSH ರಿಸೋರ್ಸ್ ನೇಮ್ ಇರುತ್ತಲ್ಲ ಇದನ್ನ ಕಾಲ್ ಮಾಡುತ್ತೆ ಇಲ್ಲಿಗೆ. ಓಕೆ, ಇಲ್ಲಿ ಕಾಲ್ ಮಾಡೋದು. ಸೊ ದಟ್ ಎಲ್ಲ EC2 ಇನ್ಸ್ಟೆನ್ಸ್ಗಳಿಗೂ ಈ ವೇರಿಯೇಬಲ್ ನೇಮ್ನ ನಾವು ಯೂಸ್ ಮಾಡ್ಬೋದು ಅಂತ ಅರ್ಥ. ಆಯ್ತಾ, ಸೊ ಇದು ವೇರಿಯೇಬಲ್ ನೇಮ್ ಆಯ್ತು. ಹಂಗೇನೆ ಬೇಕಾದ್ರೆ ನಾವು ಔಟ್ಪುಟ್ ನೇಮ್ ಔಟ್ಪುಟ್.tf ನ ಕೂಡ ಹಾಕೋಬಹುದು, ಏನೇನೆಲ್ಲ ಔಟ್ಪುಟ್ ಪ್ರಿಂಟ್ ಮಾಡಲಿ ಅಂತ. ಸೊ ನಾನು ಇಲ್ಲಿ ಓಕೆ ಒನ್ ಸೆಕ್, ಈ ಕೇಸ್ನ ಡಬಲ್ ಟ್ಯಾಪ್ ಮಾಡಿ ಇಲ್ಲಿ ಔಟ್ಪುಟ್.tf ಅಂತ ಹಾಕಿ. ಈ ಔಟ್ಪುಟ್.tf ಅಲ್ಲಿ ನನಗೆ ಔಟ್ಪುಟ್ ಅಲ್ಲಿ ಏನೇನು ಬೇಕು ಅಂದ್ರೆ ಕ್ಲಸ್ಟರ್ ID ಬೇಕು, ಇದು ಸ್ಮಾಲ್ c ಯೂಸ್ ಮಾಡಿ. ಓಕೆ, ಕ್ಲಸ್ಟರ್ ID ಯಾವ್ದ್ರದ್ದು ವ್ಯಾಲ್ಯೂ ಏನು ಬರಬೇಕು ನನಗೆ, AWS _EKS cluster _.id ಅಂತ ಹೇಳ್ತೇನೆ. ಆಯ್ತಾ, ದಿಸ್ ಇಸ್ ಫಸ್ಟ್ ಔಟ್ಪುಟ್. ಸೆಕೆಂಡ್ ಔಟ್ಪುಟ್ ಏನು ಬೇಕು ಅಂತ ಹೇಳಿದ್ರೆ, ಸೆಕೆಂಡ್ ಔಟ್ಪುಟ್ ಬಂದ್ಬಿಟ್ಟು ನೋಡ್ ಗ್ರೂಪ್ ID. ಸೊ ನೋಡ್ ಗ್ರೂಪ್ _ID. ಇದ್ರಲ್ಲಿ ನನಗೇನು ಬೇಕು, ವ್ಯಾಲ್ಯೂ ಬಂದ್ಬಿಟ್ಟು AWS EKS node group .id. ಆಯ್ತಾ, ಆಮೇಲೆ ಔಟ್ಪುಟ್ VPC ID ಬೇಕಾ, ಸೇ VPC _ID. ಓಕೆ, ವ್ಯಾಲ್ಯೂ ಓಕೆ AWS _VPC _.id. ಓಕೆ, ಇದನ್ನ ಬೇಕಾದ್ರೆ ಈ ಎಂಟರ್ ಔಟ್ಪುಟ್ನ ನೀವು ಇದರಲ್ಲೇ main.tfl ಅನ್ನೇ ಹಾಕ್ಬೋದು. ಬಟ್ ನಾನು ಸಪ್ರೇಷನ್ ತೋರಿಸ್ತೀನಿ ಹೇಗೆ ಡಿಫ್ರೆಂಟ್ ಫೈಲ್ಸ್ಗಳು ಬರ್ತವೆ ಅಂತ. ಸೊ ಇದು ಸಬ್ನೆಟ್ ID. ಸೊ ನಾವಿವಾಗ ಕೋಡ್ ಬರೆದ್ವಿ, ಈ ಕೋಡ್ನ ಟೆಸ್ಟ್ ಮಾಡೋ ಸಮಯ. ಆಯ್ತಾ, ಸೊ ಕಂಪ್ಲೀಟ್ ಕೋಡ್ ಈಗ ಬರ್ದಿದ್ದೀವಿ ಸಬ್ನೆಟ್ ID. ಇದು ಎಕ್ಸಾಕ್ಟ್ಲಿ ಸೇಮ್ ಕೋಡ್.
ಸ್ವಲ್ಪ ಮೈನರ್ ಚೇಂಜಸ್ ಮಾಡಿದೆ. ಅಂದ್ರೆ ಮೈನರ್ ಅಂತಂದ್ರೆ ಅಲ್ಲಿ ಇಲ್ಲಿ ಲೈಕ್ ಸಿಂಟ್ಯಾಕ್ಸ್ ಇಶ್ಯೂಸ್ ಅವೆಲ್ಲ ಇದೆಯಲ್ಲ ಅದನ್ನೆಲ್ಲ ಫಾರ್ಮ್ಯಾಟಿಂಗ್ ಮಾಡಿದೆ ಅಷ್ಟೇನೇನಿಲ್ಲ. ಓಕೆ, ಇ ಕೆ ಎಸ್ ಕ್ಲಸ್ಟರ್ ಇದೆ, ನೋಡ್ ಗ್ರೂಪ್ ಇಲ್ಲಿದೆ. ಅಂದ್ರೆ ಈ ಡಿಸೈನ್ ಚೆನ್ನಾಗಿತ್ತು ಅಂತ ನಾನು ಹಾಕಿದ್ದು. ಅಂಡ್ ಆಲ್ಸೋ ಆರ್ಗನೈಸ್ ಮಾಡಿದ್ದೆ. ಅಂದ್ರೆ ಫಸ್ಟ್ ಇ ಕೆ ಎಸ್ ಪಾಲಿ ಅಂದ್ರೆ ನಾನು ಅವಾಗಲೇ ಹೇಳಿದ್ನಲ್ಲ, ಫಸ್ಟ್ ನಾವು ಐ ಎಂ ಮಾಡಬೇಕಿತ್ತು ಅಂತ. ಫಸ್ಟ್ ಇದೇನ್ ಮಾಡಿದೆ, ಐ ಎಂ ನ ಫಸ್ಟ್ ರಿಪ್ಲೇಸ್ ಮಾಡಿಬಿಟ್ಟು ಆಮೇಲೆ ಕ್ಲಸ್ಟರ್ನ ಲಾಸ್ಟಿಗೆ ಕ್ರಿಯೇಟ್ ಮಾಡಿದೆ. ಆಯ್ತಾ, ಇದು ನನ್ನ ಫೈಲ್. ಇವಾಗ ಕ್ರಿಯೇಟ್ ಮಾಡಿದ್ವಲ್ಲ, ನಾನೇನ್ ಹೇಳಿದೆ, ವಯಾ ಜೆಂಕಿನ್ಸ್ ನಾನು ಬಿಲ್ಡ್ ಮಾಡ್ತೀನಿ ಅಂತ ಹೇಳಿತ್ತು. ಸೊ ವಯಾ ಜೆಂಕಿನ್ಸ್ ನಾವು ಬಿಲ್ಡ್ ಮಾಡಬೇಕು ಅಂತ ಅಂದ್ರೆ, ಓಕೆ, ವಯಾ ಜೆಂಕಿನ್ಸ್ ನಾನು ಜೆಂಕಿನ್ಸ್ ಫೈಲ್ ಬರೀಬೇಕಲ್ವಾ. ಸೊ ಹೇಗೆ ಬರೆಯೋದು ಜೆಂಕಿನ್ಸ್ ಫೈಲ್? ನೋಡಿ, ಓಕೆ, ಇಲ್ಲೇ ಬರೀತೀನಿ ಜೆಂಕಿನ್ಸ್ ಫೈಲ್ನ ಕೂಡ. ಇದೇ ಈ ಕೇಸಲ್ಲೇ ಬರೆಯೋಣ, ಇಟ್ಸ್ ಫೈನ್. ನಿಮಗೆ ಬೇರೆ ರಿಸೋರ್ಸಸ್ ಬೇಕು ಅಂದ್ರೆ ಬೇರೆ ರಿಸೋರ್ಸ್ಗೆ ಇದು ಮಾಡ್ಕೊಳ್ಳಿ. ಜೆಂಕಿನ್ಸ್ ಫೈಲ್ ಬರೀತಾ ಇದ್ದೀನಿ. ಇವಾಗ ಇದನ್ನು ಕ್ಲೋಸ್ ಮಾಡ್ಕೊಳ್ತೀನಿ ಸೊ ದಟ್ ನೀಟಾಗಿ ಸ್ಪೇಸ್ ಕಾಣುತ್ತೆ ನಿಮಗೆ. ಫಸ್ಟ್ ಥಿಂಗ್ ಪೈಪ್ಲೈನ್. ಆಯ್ತಾ, ಪೈಪ್ಲೈನ್ ಅಲ್ಲಿ ನನಗೆ ಪ್ಯಾರಾಮೀಟರ್ಸ್ ತಗೊಳ್ತೀನಿ. ಅಂದ್ರೆ ನನಗೆ ಅಪ್ಲೈ ಆರ್ ಡೆಸ್ಟ್ರಾಯ್ ಆಕ್ಷನ್ ಬೇಕು. ಫಸ್ಟ್ ಥಿಂಗ್ ಇಸ್ ನೇಮ್. ಏನಂದ್ರೆ ನೇಮು, ಇದನ್ನ ನಾನು ಟೆರಾಫಾರ್ಮ್ ಆಕ್ಷನ್ಸ್ ಅಂತ ಹೇಳ್ತೀನಿ. ಯಾಕೆ ಹಿಂಗ್ ಬರೀತಾ ಇದೀನಿ? ನಾನು ಪ್ಯಾರಾಮೀಟರ್ಸ್ ಅಂದ್ರೆ ಏನು, ಜೆಂಕಿನ್ಸ್ ಅಲ್ಲಿ ಪ್ಯಾರಾಮೀಟರ್ಸ್ ಏನು? ಜೆಂಕಿನ್ಸ್ ಅಲ್ಲಿ ಪ್ಯಾರಾಮೀಟರ್ಸ್ ಏನು ಅಂದ್ರೆ ಬಿಲ್ಡ್ ನೌ ಅಂತ ಇರೋದು ಬಿಲ್ಡ್ ವಿತ್ ಪ್ಯಾರಾಮೀಟರ್ಸ್ ಅಂತ ಆಗುತ್ತೆ. ಅವಾಗ ಬಿಲ್ಡ್ ವಿತ್ ಪ್ಯಾರಾಮೀಟರ್ಸ್ ಅಂತಾಗ ನನಗೆ ನಾನು ಚೂಸ್ ಮಾಡಬೇಕು. ಇಫ್ ಐ ಸೇ ಟೆರಾಫಾರ್ಮ್ ಅಪ್ಲೈ ಆಗಬೇಕು, ಇಲ್ಲ ಟೆರಾಫಾರ್ಮ್ ಡೆಸ್ಟ್ರಾಯ್ ಅಂತ ಕೊಟ್ಟರೆ ಡೆಸ್ಟ್ರಾಯ್ ಆಗಬೇಕು. ಆ ರೀಸನ್ಗೋಸ್ಕರ ನಾವು ಮಾಡ್ತಿರೋದು ಈ ಟೆರಾಫಾರ್ಮ್ ಆಕ್ಷನ್. ಅದರಲ್ಲಿ ನನಗೆ ಚಾಯ್ಸ್ ಪ್ಯಾರಾಮೀಟರ್ನ ತಗೊಳ್ತಾ ಇದ್ದೀನಿ. ಸೊ ಚಾಯ್ಸ್ ಪ್ಯಾರಾಮೀಟರ್ನ ತಗೊಂಡು ಆ ಚಾಯ್ಸ್ ಪ್ಯಾರಾಮೀಟರ್ ನನ್ಗೆ ಏನೇನು ಆಪ್ಷನ್ ಬೇಕು ಅಂದ್ರೆ, ಒಂದು ಅಪ್ಲೈ ಬೇಕು, ಓಕೆ, ಒಂದು ಅಪ್ಲೈ ಬೇಕು, ಇನ್ನೊಂದು ಡೆಸ್ಟ್ರಾಯ್ ಬೇಕು. ಆಯ್ತಾ, ಸರಿ. ಸೊ ಚಾಯ್ಸಸ್ ಬರುತ್ತೆ. ಅದಾದ್ಮೇಲೆ ಡಿಸ್ಕ್ರಿಪ್ಷನ್ ಹಾಕ್ಬೇಕು. ಡಿಸ್ಕ್ರಿಪ್ಷನ್ ಅಲ್ಲಿ ನಾ ಹೇಳ್ತಾ ಇದ್ದೀನಿ, ಸುಮ್ಮನೆ ಜಸ್ಟ್ ಯಾವ್ದು ಬೇಕು ನಿಮ್ಗೆ ಆಪ್ಷನ್ ಚೂಸ್ ಮಾಡ್ಕೊ ಅಂತ ಹೇಳ್ತಾ ಇದ್ದೀನಿ. ಸೊ ಚೂಸ್ ಯುವರ್ ಟೆರಾಫಾರ್ಮ್ ಆಕ್ಷನ್ ಅಂತ ಹೇಳ್ತಾ ಇದ್ದೀನಿ. ಸೊ ಇದು ನನ್ನ ಪೈಪ್ಲೈನ್. ಆಯ್ತಾ, ಅಂದ್ರೆ ಫಸ್ಟ್ ಪ್ಯಾರಾಮೀಟರ್. ಅಂಡ್ ಪ್ಯಾರಾಮೀಟರ್ ಆಯ್ತು. ನೆಕ್ಸ್ಟ್ ಥಿಂಗ್, ಓಕೆ, ನೆಕ್ಸ್ಟ್ ಥಿಂಗ್ ಇಲ್ಲಿ ಎನ್ವೈರನ್ಮೆಂಟ್ ನ ಚೂಸ್ ಮಾಡಬೇಕು, ರೈಟ್? ಓಕೆ, ಸೊ ಫಸ್ಟ್ ಥಿಂಗ್ ಈ ಪ್ಯಾರಾಮೀಟರ್ಸ್ ಈ ತರ ಬರಬೇಕಾಯ್ತಾ. ಏನೇ ಬರೋದು ನಾವು ಈ ತರ ಬ್ಲಾಕ್ ಅಲ್ಲಿ ಬರೀಬೇಕು. ಓಕೆ, ಸೊ ಪ್ಯಾರಾಮೀಟರ್ಸ್ ನನಗೆ ಬೇಕಾಗಿರೋದು ಚಾಯ್ಸ್ ಪ್ಯಾರಾಮೀಟರ್. ಒಂದು ನಿಮಿಷ, ಸಮಥಿಂಗ್ ಐ ಡಿಡ್ ರಾಂಗ್. ಇದು ಚಾಯ್ಸಸ್, ಇಲ್ಲಿ ಚಾಯ್ಸ್ ಅಂತ ಹಾಕ್ತಾ ಇದ್ದೀನಿ. ಆಮೇಲೆ ನೇಮ್ ಟೆರಾಫಾರ್ಮ್ ಆಕ್ಷನ್, ಆಮೇಲೆ ಚಾಯ್ಸಸ್ ಯಾವುದಂದ್ರೆ ಅಪ್ಲೈ ಡೆಸ್ಟ್ರಾಯ್ ಇದೆ, ಆಮೇಲೆ ಡಿಸ್ಕ್ರಿಪ್ಷನ್ ಇದೆ, ಟೆರಾಫಾರ್ಮ್ ಆಕ್ಷನ್ ಇದೆ. ಆಯ್ತಾ, ಇದು ಪ್ಯಾರಾಮೀಟರ್ಸ್. ಸೊ ಪ್ಯಾರಾಮೀಟರ್ಸ್ ಏನೋ ಆಯ್ತು. ನನ್ಗೆ ಎನ್ವೈರನ್ಮೆಂಟ್ ವೇರಿಯೇಬಲ್ ಬೇಕು. ಎನ್ವೈರನ್ಮೆಂಟ್ ವೇರಿಯೇಬಲ್ ಏನು ಬೇಕು ನನಗೆ? AWS ಆಕ್ಸೆಸ್ ಕೀ ಮತ್ತೆ ಸೀಕ್ರೆಟ್ ಕೀ ಬೇಕು. AWS ಅಂಡರ್ಸ್ಕೋರ್ ಆಕ್ಸೆಸ್ ಅಂಡರ್ಸ್ಕೋರ್ ಕೀ ಅಂಡರ್ಸ್ಕೋರ್ ID ಈಸ್ ಈಕ್ವಲ್ ಟು, ನಾ ಹೇಳ್ತೀನಿ ಇಲ್ಲಿ ಕ್ರೆಡೆನ್ಷಿಯಲ್ಸ್ ಅಲ್ಲಿ ನಾ ಸ್ಟೋರ್ ಮಾಡ್ತಾ ಇದ್ದೀನಿ. ಓಕೆ, ಕ್ರೆಡೆನ್ಷಿಯಲ್ಸ್ ಡಾಟ್ ಇದು ಏನಿದೆ ಅದನ್ನೇ ಕೊಡಿ, ಸೊ ದಟ್ ನಿಮಗೆ ಕನ್ಫ್ಯೂಷನ್ ಇರೋದಿಲ್ಲ. ಆ್ಯಂಡ್ AWS ಅಂಡರ್ಸ್ಕೋರ್ ಸೀಕ್ರೆಟ್ ಆಕ್ಸೆಸ್ ಕೀ. ಓಕೆ, ರೀಜನ್ ಏನು ಬೇಡ. ರೀಜನ್ ಯಾಕೆ ಬೇಡ ಅಂತ ಹೇಳ್ತಾ ಇದ್ದೀನಿ ಅಂದರೆ, ರೀಜನ್ನ ನಾನು ಆಲ್ರೆಡಿ ಈ main.tf ಅಲ್ಲಿ ಸ್ಪೆಸಿಫೈ ಮಾಡಿಬಿಟ್ಟಿದ್ದೀನಿ. ಇದೇ ರೀಜನ್ಗೆ ಹೋಗಿ ಡಿಪ್ಲಾಯ್ ಆಗುತ್ತೆ. ಸೊ ಯು ಡೋಂಟ್ ನೀಡ್ ದಟ್ ಎನ್ವೈರನ್ಮೆಂಟ್ ವೇರಿಯೇಬಲ್. ಸೊ ಸೇವ್ ನನ್ನ ಎನ್ವೈರನ್ಮೆಂಟ್ ವೇರಿಯೇಬಲ್ ಬರುತ್ತೆ. ಇವಾಗ ನೆಕ್ಸ್ಟ್ ಏನು? ಏಜೆಂಟ್ ಎನಿ. ಓಕೆ, ಏಜೆಂಟ್ ಎನಿ. ಸೊ ಫಸ್ಟ್ ಸ್ಟೇಜಸ್. ಸೊ ಸ್ಟೇಜಸ್, ಇವಾಗ ಮೊದಲನೇ ಸ್ಟೇಜ್ ನನಗೆ ಬೇಕಾಗಿರೋದು ಏನು ಗೊತ್ತಾ? ಇಲ್ಲಿ ಚೆಕ್ಔಟ್ ಸ್ಟೇಜ್ ಮಾಡೋಣ, ಗಿಟ್ ಚೆಕ್ಔಟ್ ಮಾಡ್ಕೊಳ್ಳೋಣ. ಸೊ ಚೆಕ್ಔಟ್, ಓಕೆ, ಚೆಕ್ಔಟ್. ಈಗ ಫಸ್ಟ್ ನನ್ಗೆ ಏನು ಬೇಕು? ಸ್ಕ್ರಿಪ್ಟ್ ಬೇಕು, ಐ ಮೀನ್ ಸ್ಟೆಪ್ಸ್ ಬೇಕು ಅಲ್ವಾ? ಸೊ ಸ್ಟೆಪ್ಸ್. ಸೊ ಈ ಸ್ಟೆಪ್ಸ್ ಅಲ್ಲಿ ನಾನು ಹೇಳ್ತೀನಿ. ಓಕೆ, ನೀವು ನಾರ್ಮಲ್ ಗ್ರೂಬಿ ಸ್ಕ್ರಿಪ್ಟ್ ಅಂತ ಏನು ಕರಿತೀರಲ್ಲ ಎಲ್ಲ ಇದೇನೆ, ಇನ್ನೇನಿಲ್ಲ.
ಸೊ ಇಲ್ಲೊಂದು ಸ್ಕ್ರಿಪ್ಟ್ ಹಾಕ್ತಿದ್ದೀನಿ. ಸೊ ಈ ಸ್ಕ್ರಿಪ್ಟ್ ಅಲ್ಲಿ ನಾನು ಒಂದು ಡಿಫಾಲ್ಟ್ ಡೈರೆಕ್ಟರಿನ ಸೆಟಪ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಸ್ಕ್ರಿಪ್ಟ್. ಈ ಸ್ಕ್ರಿಪ್ಟ್ ಅಲ್ಲಿ ಓಕೆ ನಾನು ಡೈರೆಕ್ಟ್ರಿ ನಾ ಹೇಳ್ತಾ ಇದ್ದೀನಿ, ಇದನ್ನ ಟೆರಾಫಾರ್ಮ್ ಅಲ್ಲಿ ಹೋಗಿ ಎಲ್ಲ ಮಾಡು ಅಂತ ಹೇಳಕ್ಕೆ. ಸೊ ಟೆರಾಫಾರ್ಮ್ ಅಂತ ಒಂದು ಡೈರೆಕ್ಟ್ರಿ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಯಾರು ಜೆಂಕಿನ್ಸೇ ಮಾಡ್ಕೊಳ್ಳುತ್ತೆ, ಯು ನೋ ನೀಡ್ ಟು ವರಿ. ಆಯ್ತಾ? ಈಗ ನನಗೆ ಗಿಟ್ ಯು ಆರ್ ಎಲ್, ಯಾವುದು ಗಿಟ್ ಯು ಆರ್ ಎಲ್? ಸೊ ಗಿಟ್ ಯು ಆರ್ ಎಲ್ ಬಂದ್ಬಿಟ್ಟು ಇದು. ಗೋ ಬ್ಯಾಕ್. ಸೊ ಗಿಟ್ ಯು ಆರ್ ಎಲ್ ಬಂದ್ಬಿಟ್ಟು ನಾವು ಚಾಟ್ ಬಾಟ್ ಅಲ್ವಾ? ಸೊ IT ಕನ್ನಡಿಗರು ಚಾಟ್ ಬಾಟ್, ಹಿಯರ್ ಇಸ್ ಮೈ ಚಾಟ್ ಬಾಟ್. ಸೊ ಇದು ನನ್ನ HTTPS ಲಿಂಕ್. ಆಯ್ತಾ? ಇಲ್ಲಿ ನಾವು ಕೋರ್ಟಲ್ಲಿ ಮೆನ್ಷನ್ ಮಾಡಬೇಕು. ಓಕೆನಾ? ಸೊ ಕೋರ್ಟಲ್ಲಿ ಮೆನ್ಷನ್ ಮಾಡಿದೆ. ಆಮೇಲೆ ಕಮ ಬ್ರಾಂಚ್ ಬೇಕಲ್ವಾ ನನಗೆ? ಓಕೆ, ಬ್ರಾಂಚ್. ಯಾವ ಬ್ರಾಂಚ್ ನಾನು ತಗೊಳ್ತಿರೋದು? ಇಲ್ಲಿ IAC ಡೆವ್ ಎನ್ವೈರನ್ಮೆಂಟ್ ಅಂತ ತಗೊಳ್ತೇನೆ. ಸೊ ಇದು ನನ್ನ ಫಸ್ಟ್ ಸ್ಟೇಜ್. ಓಕೆ, ಫಸ್ಟ್ ಸ್ಟೇಜ್. ನಾ ಸೆಕೆಂಡ್ ಸ್ಟೇಜ್ ಬರೆಯೋಣ ಇವಾಗ. ಚೆಕ್ಔಟ್ ಆಯಿತು. ಚೆಕ್ಔಟ್ ಆದಮೇಲೆ ಪ್ಲಾನ್ ಮಾಡಬೇಕು. ಸೊ ಸ್ಟೇಜ್ ಇಸ್ ಓಕೆ ಪ್ಲಾನಿಂಗಲ್ಲಿ ಹೇಳ್ತಾ ಇದ್ದೀನಿ ಸ್ಟೆಪ್ಸ್. ಸೊ ಈ ಸ್ಟೆಪ್ಸಲ್ಲಿ ನಾನು ಹೇಳ್ತಾ ಇದ್ದೀನಿ SH. ಫಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಓಕೆ, ಫಸ್ಟ್ ಸ್ಟೆಪ್ ಏನಂತಂದರೆ ಪ್ರೆಸೆಂಟ್ ವರ್ಕಿಂಗ್ ಡೈರೆಕ್ಟರಿನ ಪ್ರಿಂಟ್ ಮಾಡು. ಆಮೇಲೆ ಗೋ ಟು EKS ಫೋಲ್ಡರ್. ಅಂದರೆ EKS ಫೋಲ್ಡರ್ ಒಳಗಡೆ ಜೆಂಕಿನ್ಸ್ ಫೈಲು main.terraform ಫೈಲ್ಸ್ ಇರೋದಲ್ಲ, ನಾ ಹೇಳ್ತಾ ಇದ್ದೀನಿ ಇಲ್ಲಿ ಟೆರಾಫಾರ್ಮ್ ಅಂದರೆ EKS ಫೈಲಿಗೆ ಹೋಗು. ಓಕೆ, EKS ಫೋಲ್ಡರಿಗೆ ಹೋಗು. ಇಲ್ಲಿ ಡೂ ಟೆರಾಫಾರ್ಮ್ ಇನಿಟ್ ಅಂತ. ಆಯ್ತಾ? ಇದು ಮೊದಲನೇ ಸ್ಟೆಪ್. ಸಿಮಿಲರ್ಲಿ ನಾ ಏನು ಹೇಳ್ತೀನಿ ಇಲ್ಲಿ SH ಇನ್ನೊಂದು ಹೇಳ್ತಾ ಇದ್ದೀನಿ. ಇವಾಗ ಇದೇ ಕರೆಂಟ್ ಲೊಕೇಶನ್ ಅಲ್ಲಿ ಓಕೆ, ಜಸ್ಟ್ ಡಿಬಗಿಂಗ್ಗೋಸ್ಕರ ಇದನ್ನು ಹಾಕೊಳ್ತಾ ಇದ್ದೀನಿ ನಾನು ಅಷ್ಟೇ. EKS ಇಲ್ಲಿ ಓಕೆ, ಇಲ್ಲಿ ಟೆರಾಫಾರ್ಮ್ ಪ್ಲಾನ್. ಓಕೆ, ಟೆರಾಫಾರ್ಮ್ ಪ್ಲಾನ್ ಔಟ್ ಡಾಟ್ ಇಲ್ಲಿ ಈ ಥರ ಬೇಡ, ಐ ಟೆಲ್ ಯು ವೈ ಇದೆಲ್ಲ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ. TF ಪ್ಲಾನಿಗೆ ಸೇರಿಸ್ಕೊತಾ ಇದ್ದೀನಿ. ಅಂದರೆ ಏನೇನು ಪ್ಲಾನ್ ಬರುತ್ತೋ ಅದನ್ನ TF ಪ್ಲಾನಲ್ಲಿ ಸ್ಟೋರ್ ಮಾಡು ಅಂತ ಹೇಳ್ತೇನೆ. ಅಂಡ್ ಅದನ್ನೇ ಈಗ ಇನ್ನೊಂದನ್ನು ತಗೊಳ್ತಾ ಇದ್ದೀನಿ. ಈ ಸ್ಟೇಜಲ್ಲಿ ಇದೇ TF ಪ್ಲಾನಲ್ಲಿ ನಾನು ಟೆರಾಫಾರ್ಮ್ ಶೋ ಐ ಡೋಂಟ್ ವಾಂಟ್ ಎನಿ ಇದು, ಇವೆಲ್ಲ ಜಸ್ಟ್ ಆಪ್ಷನ್ಸ್ಗಳಷ್ಟೇ. ನಿಮ್ಗೆ ಇದು ಬೇಡ ಅಂತಾರೆ ಡೈರೆಕ್ಟ್ TF ಪ್ಲಾನ್ ಇಂದ ಇದು ಮಾಡ್ಕೋಬಹುದು. ಏನೇನು TF ಪ್ಲಾನ್ ಅಲ್ಲಿ ಇರುತ್ತೋ ಅದನ್ನ ಓಕೆ, ಅದನ್ನ TF plan.txt ಮೂವ್ ಮಾಡು ಅಂತ ಹೇಳಿದೆ. ದಿಸ್ ಇಸ್ ಮೈ ಪ್ಲಾನ್. ಓಕೆ, ದಿಸ್ ಇಸ್ ಮೈ ಪ್ಲಾನ್. ನಾವು ಪ್ಲಾನ್ ಆಯ್ತಾ? ನೆಕ್ಸ್ಟ್ ಸ್ಟೇಜ್ ಏನಂತ ಹೇಳಿದ್ರೆ ಆಕ್ಷನ್ ಸ್ಟೇಜ್. ಅಂದ್ರೆ ಈಗ ಈ ಪ್ಲಾನ್ ಅನ್ನ ನಾನು ಅಪ್ರೂವಲ್ ಮಾಡ್ಬೇಕು. ಅಂದ್ರೆ ಈ ಪ್ಲಾನ್ ನೋಡಿದೀನಿ, ಇಫ್ ಪ್ಲಾನ್ ಈಸ್ ಓಕೆ ಅಪ್ರೂವ್ ಆದ್ಮೇಲೆ ಡೈರೆಕ್ಟ್ ಆಗಿ ನನಗೆ ಕ್ರಿಯೇಷನ್ ಆಗ್ಬೇಕು. ಅದೇ ನನ್ನ ಇಂಟೆನ್ಷನ್. ನಾರ್ಮಲ್ ಆಗಿ ಟೆರಾಫಾರ್ಮ್ ಅಪ್ಲೈ ಮಾಡಿದಾಗ ನಮಗೆ ಅಪ್ರೂವ್ ಕಮಾಂಡ್ ಕೂಡ ಬರುತ್ತೆ. ಅಂದ್ರೆ ಫಸ್ಟ್ ಟೆರಾಫಾರ್ಮ್ ಪ್ಲಾನ್ ಮಾಡಿದಾಗ ಫಸ್ಟ್ ಪ್ಲಾನ್ ತೋರಿಸುತ್ತೆ. ಟೆರಾಫಾರ್ಮ್ ಅಪ್ಲೈ ಮಾಡಿದಾಗ ಆ ಪ್ಲಾನ್ ಮತ್ತೊಮ್ಮೆ ತೋರಿಸುತ್ತೆ. ಇವಾಗ ನಾನು ಮತ್ತೊಮ್ಮೆ ತೋರಿಸೋ ಪ್ಲಾನ್ ನ ಅವಾಯ್ಡ್ ಮಾಡ್ತಾ ಇದ್ದೀನಿ. ಆಯ್ತಾ? ಸೊ ಇವಾಗ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ನಾನು ಅಪ್ರೂವಲ್ ಸ್ಟೇಜ್ ಅಂತ ಬರೀತಾ ಇದ್ದೀನಿ. ಓಕೆ, ಅಪ್ರೂವಲ್ ಸ್ಟೇಜ್ ಸ್ವಲ್ಪ ಟ್ರಿಕ್ಕಿ ಇರುತ್ತೆ. ಜಸ್ಟ್ ನೋಡಿ, ನಾನು ಫಸ್ಟ್ ಸ್ಟೆಪ್ಸ್ ಬರೀತೀನಿ ಕಂಪ್ಲೀಟ್ ಆಗಿ. ಆ ಸ್ಟೆಪ್ಸ್ ಒಳಗಡೆ ಒಂದು ಸ್ಕ್ರಿಪ್ಟ್ ಅಂತ ಹಾಕಿ. ಓಕೆ, ಈ ಸ್ಕ್ರಿಪ್ಟ್ ಅಲ್ಲಿ TF ಪ್ಲಾನ್ ಓಕೆ ಒಂದು ಫಂಕ್ಷನ್ ಬರೀತಾ ಇದ್ದೀನಿ, ರೀಡ್ ಫೈಲ್ ಓಕೆ EKS ಸ್ಲಾಶ್ ಈ TF plan.txt ಅಲ್ಲ, ಈ ಫೋಲ್ಡರ್ ಒಳಗಡೆನೆ ಅದು ಇರುತ್ತೆ TF plan.txt. ಈ ಫೈಲ್ನ ರೀಡ್ ಮಾಡಿಬಿಟ್ಟು ಓಕೆ ಒಂದು ಇನ್ಪುಟ್ ಮೆಸೇಜ್ ಹಾಕು. ಇನ್ಪುಟ್ ಮೆಸೇಜ್ ಏನಂತ ಇನ್ಪುಟ್ ಮೆಸೇಜ್ ಅಂತ ಹೇಳಿದ್ರೆ, ಡು ಯು ವಾಂಟ್ ಟು ಪ್ರೊಸೀಡ್ ವಿತ್
ಟೆರಾಫಾರ್ಮ್ ಆಕ್ಷನ್ಸ್ ಅಂತ ಕೇಳಿ, ಅಂದ್ರೆ ಈ ಟಿ ಎಫ್ ಪ್ಲಾನ್ ಅಲ್ಲಿ ಏನಿದೆ ಅದೆಲ್ಲ ನಿಮ್ಗೆ ಓಕೆನಾ ಅಂತ ಕೇಳ್ತಾ ಇದ್ದೀನಿ. ಇಫ್ ಓಕೆ ಆದ್ರೆ ನಾ ಹೇಳ್ತಾ ಇದ್ದೀನಿ ಇಲ್ಲಿ ಪ್ಯಾರಾಮೀಟರ್ಸ್ ಅಲ್ಲಿ, ಇಲ್ಲಿ ಅಂದ್ರೆ ನನ್ ಆಪ್ಷನ್ ಕೊಡ್ತಾ ಇದ್ದೀನಿ ಚೂಸ್ ಮಾಡಕ್ಕೆ. ಸೊ ಅದರಲ್ಲಿ ಟೆಕ್ಸ್ಟ್ ಅಲ್ಲಿ ಹಾಕಿ ನಾ ಹೇಳ್ತಾ ಇದ್ದೀನಿ ನೇಮ್. ಓಕೆ, ನೇಮ್ ಏನಂದ್ರೆ ಪ್ಲಾನ್ ಸ್ಟೇಜ್. ಇದು ನಾನು ತೋರಿಸ್ತೀನಿ ಸ್ಟೇಜ್ ಏನಕ್ಕೆ ಹಿಂಗ್ ಬರುತ್ತೆ ಅಂತ. ನಿಮ್ಗೆ ಔಟ್ಪುಟ್ ನೋಡಿದಾಗ ಒಂದು ಕ್ಲಾರಿಟಿ ಬರುತ್ತೆ. ಸಿನ್ಸ್ ವಿ ಆರ್ ರೈಟಿಂಗ್ ಎವ್ರಿಥಿಂಗ್ ಫ್ರಮ್ ಸ್ಕ್ರಾಚ್, ಸೊ ಏನೇನೆಲ್ಲ ಬರೀತಾ ಇದ್ದೀನಿ ನಿಮ್ಗೂ ಗೊತ್ತಾಗುತ್ತೆ ಏನೇನೆಲ್ಲ ಬರೀಬೋದು ನಾವು ಅಂತ ಅಷ್ಟೇ. ಸೊ ರಿವ್ಯೂ ಯುವರ್ ಪ್ಲಾನ್ ಅಂತ ಕೂಡ ಹಾಕಿ ಡಿಫಾಲ್ಟ್ ವ್ಯಾಲ್ಯೂ ಅಲ್ಲಿ ಪ್ಲಾನ್ ಹಾಕ್ತೇವೆ. ಡಿಫಾಲ್ಟ್ ವ್ಯಾಲ್ಯೂ ಪ್ಲಾನ್. ಡಿಫಾಲ್ಟ್ ವ್ಯಾಲ್ಯೂ ಪ್ಲಾನ್. ಸೊ ಇದು ಅಪ್ರೂವಲ್ ಸ್ಟೇಜ್ ಆಯಿತು. ಈಗ ಅಪ್ರೂವಲ್ ಆದ್ಮೇಲೆ ನಾವು ಐ ನೀಡ್ ಅಪ್ಲೈಯರ್ ಡೆಸ್ಟ್ರಾಯ್ ಸೀನ್. ಸೊ ಇವಾಗ ನೋಡಿ ಸ್ಟೇಜ್ ಅಲ್ಲಿ ಇಲ್ಲಿ ಅಪ್ಲೈ ಆರ್, ಓಕೆ, ಅಪ್ಲೈ ಆರ್ ಡೆಸ್ಟ್ರಾಯ್ ಸೀನ್. ಈಗ ಈ ಡೆಸ್ಟ್ರಾಯ್ ಸೀನ್ ಅಲ್ಲಿ ನಾ ಹೇಳ್ತಾ ಇದ್ದೀನಿ, ಓಕೆ, ಒಂದು ಕಂಡೀಷನ್ ಹಾಕ್ತಾ ಇದ್ದೀನಿ, ವೆನ್ ಕಂಡೀಷನ್. ವೆನ್ ನನ್ನ ಎಕ್ಸ್ಪ್ರೆಷನ್ ಏನಪ್ಪಾ ಅಂತ ಹೇಳಿದ್ರೆ, ಓಕೆ, ಎಕ್ಸ್ಪ್ರೆಷನ್ ಏನಂತ ಹೇಳಿದ್ರೆ, ಓಕೆ, ಇಲ್ಲಿ ರಿಟರ್ನ್ ವೆನ್ ಕಂಡೀಷನಲ್ ಎಕ್ಸ್ಪ್ರೆಷನ್ ರಿಟರ್ನ್. ಓಕೆ, ಈ ಪ್ಯಾರಾಮ್ಸ್ ಇದಲ್ಲ, ಓಕೆ, ಅಂದ್ರೆ ಈ ಪ್ಯಾರಾಮೀಟರ್ಸ್ ಇದಲ್ಲ, ಈ ಪ್ಯಾರಾಮೀಟರ್ಸ್ ಅಲ್ಲಿರುವಂತಹ ಈ ಟೆರಾಫಾರ್ಮ್ ಆಕ್ಷನ್, ಓಕೆ, ಈ ಟೆರಾಫಾರ್ಮ್ ಆಕ್ಷನ್ ಇಫ್ ಇಟ್ ಈಸ್ ಈಕ್ವಲ್ ಟು ಅಪ್ಲೈ ಆದ್ರೆ, ಓಕೆ, ಅಪ್ಲೈ ಆದ್ರೆ ಅಥವಾ ಎಕ್ಸ್ಪ್ರೆಷನ್ ಅಲ್ಲಿ ಆರ್ ಕಂಡೀಷನ್ ಅಲ್ಲಿ ಇದೇ ಪ್ಯಾರಾಮ್ಸ್ ಡಾಟ್ ಟೆರಾಫಾರ್ಮ್ ಆಕ್ಷನ್ ಅಲ್ಲಿ ಡೆಸ್ಟ್ರಾಯ್, ಇದರಲ್ಲಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಗೋ ಟು ಡೆಸ್ಟ್ರಾಯ್. ಓಕೆ, ಇದನ್ನ ಡೆಸ್ಟ್ರಾಯ್ ತಗೊಳ್ಳಿ. ಡೆಸ್ಟ್ರಾಯ್ ಅಲ್ಲಿ ನಾ ಹೇಳ್ತಾ ಇದ್ದೀನಿ ಸ್ಟೆಪ್ಸ್. ಇವಾಗ ವೆನ್ ಕಂಡೀಷನ್ ಇದು ಆಯ್ತಾ. ಈಗ ಸ್ಟೆಪ್ಸ್ ಹಾಕ್ಬಿಟ್ಟು ಇಲ್ಲಿ ನಾ ಹೇಳ್ತಾ ಇದ್ದೀನಿ, ಈ ಸ್ಟೆಪ್ ಅಲ್ಲಿ ಸ್ಕ್ರಿಪ್ಟ್ ಬರೀತಾ ಇದ್ದೀನಿ. ಓಕೆ, ಈ ಸ್ಕ್ರಿಪ್ಟ್ ಅಲ್ಲಿ ಹೇಳಿ ಇಫ್ ನನ್ನ ಪ್ಯಾರಾಮ್ಸ್ ಡಾಟ್ ಆಕ್ಷನ್ ಯಾವಾಗ ಅಪ್ಲೈ ಆಗುತ್ತೋ, ಅಂದ್ರೆ ನೀವು ಇಫ್ ಯು ಸೇ ಎಸ್ ಅಂತಂದ್ರೆ ಅಪ್ರೂವಲ್ ಆದ್ಮೇಲೆ ಈ ಕಂಡೀಷನ್, ಈ ಬ್ಲಾಕ್ ಎಕ್ಸಿಕ್ಯೂಷನ್ ಆಗೋದು. ಇಫ್ ಓಕೆ ಅಪ್ಲೈ ಆದ್ರೆ ದೆನ್ ನಾ ಹೇಳ್ತೀನಿ, ಓಕೆ, ನಾ ಹೇಳ್ತೀನಿ ಎಸ್ ಎಚ್, ಓಕೆ, ಓಕೆ, ಎಸ್ ಎಚ್ ಸಿ ಕೆ, ಇದು ಇ ಕೆ ಎಸ್ ಟೆರಾಫಾರ್ಮ್. ಇಲ್ಲಿ ಆಟೋ ಅಪ್ರೂವ್ ಅಂತ ಕೊಡಲ್ಲ, ಇನ್ಪುಟ್ ಫಾಲ್ಸ್ ಅಂತ ಕೊಡ್ತೇನೆ. ಯಾಕೆಂದ್ರೆ ನನಗೆ ಆಲ್ರೆಡಿ ಇನ್ಪುಟ್ ನ ನಾನು ತಗೊಂಡಿದ್ದೀನಿ, ಅಲ್ಲಿ ಆಲ್ರೆಡಿ ಇನ್ಪುಟ್ ನ ನೋಡಿದ್ದೀನಿ. ಸೊ ಇನ್ಪುಟ್ ಈಕ್ವಲ್ ಟು ಫಾಲ್ಸ್. ಅಂಡ್ ಎಲ್ಲಿಂದ ಇನ್ಪುಟ್ ಫೆಚ್ ಆಗ್ತದೆ ಅಂದ್ರೆ ಟಿ ಎಫ್ ಪ್ಲಾನ್ ಇಂದ ಇನ್ಪುಟ್ ಫೆಚ್ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ಎಲ್ಸ್ ಇಫ್ ಡೆಸ್ಟ್ರಾಯ್ ಆದಾಗ ನಾನು ಏನ್ ಹೇಳ್ತೀನಿ, ಇದೇ ಪ್ರೆಸೆಂಟ್ ವರ್ಕಿಂಗ್ ಡೈರೆಕ್ಟರಿಲಿ ಈ ಕೇಸ್ ಟೆರಾಫಾರ್ಮ್ ಡೆಸ್ಟ್ರಾಯ್ ಐಫನ್ auto hyphen approve. Okay, auto hyphen approve. So this is my script Jenkins file. Okay, so let's see ಏನೇನು ಬರ್ದಿದ್ದೀನಿ ಅಂತ ಮತ್ತೊಮ್ಮೆ. ಸೊ ಸ್ವಲ್ಪ ಬಿಗ್ ಆಯ್ತಲ್ಲ, ಫೈನ್. ನೋಡಿ, ಫಸ್ಟ್ ಥಿಂಗ್ ನಾನು ಏನು ಹೇಳ್ತೇನೆ, ಪ್ಯಾರಾಮೀಟರ್ಸ್ ತಗೊಳ್ತಾ ಇದ್ದೀನಿ. ಚಾಯ್ಸ್ ಪ್ಯಾರಾಮೀಟರ್ ಇದೆ, ಎನ್ವೈರನ್ಮೆಂಟ್ ಇದೆ. ಎನ್ವೈರನ್ಮೆಂಟ್ ಅಲ್ಲಿ AWS ಕೀ ಬೇಕು ನನಗೀಗ, AWS ಸೀಕ್ರೆಟ್ ಕೀ ಬೇಕು. ಅಂಡ್ ಏಜೆಂಟ್ ಎನಿ ಸ್ಟೇಜಸ್ ಅಲ್ಲಿ ಚೆಕ್ಔಟ್ ಸ್ಟೇಜ್ ಅಲ್ಲಿ ಈ ಚೆಕ್ಔಟ್ ಆಗುತ್ತೆ. ಅಂಡ್ ಪ್ಲಾನ್ ಇದೆ, ಈ ಪ್ಲಾನ್ ಅಲ್ಲಿ ಇನಿಟ್ ಮಾಡ್ತಾ ಇದೀನಿ. ಇನಿಟ್ ಮಾಡಿದಾಗ ಇನಿಟ್ ಆಯ್ತು, ಪ್ಲಾನ್ ಆಯ್ತು. ಪ್ಲಾನ್ ಅಲ್ಲಿ ಬರೋ ಔಟ್ಪುಟ್ ಕಂಟೆಂಟ್ ನೆಲ್ಲ tf.plan.txt ಹಾಕು ಅಂತ ಹೇಳಿದ್ದೀನಿ. ಇಲ್ಲಿ ಆ ಫೈಲ್ ನ ರೀಡ್ ಮಾಡ್ಬಿಟ್ಟು ಇಫ್ ಯು ಸೇ ಎಸ್ ದೆನ್ ಕಮ್ ಟು ದಿಸ್ ಸ್ಟೇಜ್ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಹಾಗಾದ್ರೆ ಇಲ್ಲಿ ಅಪ್ಲೈ ಆರ್ ಡೆಸ್ಟ್ರಾಯ್, ನಾನು ಈ ಎಲ್ಲಿಂದ ಅಪ್ಲೈ ತಗೊಳ್ತಾ ಇದೀನಿ, ಇಲ್ಲಿಂದ ಈ ಆಕ್ಷನ್ಸ್ ಇಂದ ನಾನು ಪಾಸ್ ಮಾಡ್ತೀನಿ. ಅಪ್ಲೈ ಅಂತ ಬಂದಾಗ ಎಕ್ಸಿಕ್ಯೂಟ್ ದಿಸ್ ಫಂಕ್ಷನ್, ಡೆಸ್ಟ್ರಾಯ್ ಅಂತ ಬಂದಾಗ ಎಕ್ಸಿಕ್ಯೂಟ್ ದಿಸ್ ಫಂಕ್ಷನ್ ಅಂತ ಹೇಳಕ್ಕೆ ನಾನು ಈ ರೀತಿ ಕ್ರಿಯೇಷನ್ ಮಾಡಿದ್ದೀನಿ. ಸೊ ಸೇವ್ ಇಟ್. ಓಕೆ, ಸೇವ್ ಇಟ್. ನಾನು ಏನ್ ಮಾಡ್ತೀನಿ, ಇದನ್ನ ಇವಾಗ ಗಿಟ್ಹಬ್ಗೆ ಪುಷ್ ಮಾಡೋಣ. ಸೊ created the dev environment code and Jenkins file. So commit sync changes.
ಇವಾಗ ನಾವ್ ಎಲ್ಲಿದ್ದೀವಿ, ಇಫ್ ಯು ಸಿ ಹಿಯರ್, ಸೊ ನಾವು ವಿ ಆರ್ ಹಿಯರ್. ಈ ಟೆರಾಫಾರ್ಮ್ IIC ಮತ್ತೆ ಜೆಂಕಿನ್ಸ್ ಫೈಲ್ ಎರಡೂ ಕ್ರಿಯೇಟ್ ಮಾಡಿದೆ. ಸೊ ನಾನು ಈ ಆರ್ಕಿಟೆಕ್ಚರ್ನ ಕೂಡ ನಾನು ನಿಮಗೆ ಕಳಿಸ್ತೀನಿ. ಇನ್ನ ನಾನು S3ನ ಬ್ಯಾಕಪ್ ಮಾಡಿಲ್ಲ. ಫಸ್ಟ್ ನಾವು ಆರ್ಕಿಟೆಕ್ಚರ್ ಬಿಲ್ಡ್ ಮಾಡೋಣ, ಆಮೇಲೆ S3 ಮಾಡೋಣ. ಓಕೆ, ನಾನು ಡಾಕ್ಯುಮೆಂಟ್ ಆಮೇಲೆ ನೀಟಾಗಿ ಇದೆಲ್ಲ ಕೊಡ್ತೀನಿ ನಿಮಗೆ, ಅದೇ ಡೀಟೇಲ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ ನಿಮಗೆ ಯಾವ ರೀತಿ ಬಂತು ಅಂತ ರೀಡ್ಮಿಯಲ್ಲಿ. ಓ, ಇದು ಫೈಲ್, ಸೆಕೆಂಡ್. ಓಕೆ, ಆ ಇಮೇಜಸ್ನ ನಾನು ಏನು ಹೇಳ್ತೀನಿ ಅಂದರೆ, ಇಮೇಜಸ್ ಅಂತ ಒಂದು ಫೋಲ್ಡರ್ ತಗೊಳ್ತೀನಿ, ಇದನ್ನ ಅದ್ರಲ್ಲಿ ಮೂವ್ ಮಾಡ್ತೀನಿ. ಮೂವ್ ಮಾಡಿಬಿಟ್ಟು ಕಾಪಿ ಅಂತ ಕೊಟ್ಟು ಪೇಸ್ಟ್ ಕೊಟ್ಟು, ಓಕೆ, ಇದನ್ನ ಇಮೇಜಸ್ ಫೋಲ್ಡರ್ ಇಂದ ಕಾಲ್ ಮಾಡ್ತೀನಿ. ಸೊ ನಾವು ಇಫ್ ಐ ಜಸ್ಟ್ ಡೂ ಅ ಪ್ರಿವ್ಯೂ, ಹೆಂಗ್ ಕಾಣಬೇಕು ಅಂತಂದ್ರೆ, ಓಪನ್ ಇನ್ ಪ್ರಿವ್ಯೂ. ಓಕೆ, ಕರೆಕ್ಟಾಗಿ ಕಾಣಿಸ್ತದೆ ನಂದು ಇಮೇಜ್ ಇಲ್ಲಿದೆ. ನಾವು ಇದಾಯ್ತಲ್ಲ, ಸೊ ಸೇವ್ ಇಟ್, ಕಂಪ್ಲೀಟೆಡ್ ದಿ. ನಾನು ನಿಮಗೆ ಆಮೇಲೆ ಪ್ರಾಪರ್ ನೋಟ್ಸ್ನ ಅಪ್ಡೇಟ್ ಮಾಡ್ತೀನಿ, ಏನು ಈ ಕೇಸ್ ಕ್ಲಸ್ಟರ್ ಅಂದ್ರೆ ಏನು ಅಂತೆಲ್ಲ ಆ ರೀಡ್ ಮೇಲೆ ಇರುತ್ತೆ. .md ನಾವು ಇಷ್ಟ ಆಯ್ತಲ್ಲ. ನಾವು ಲೆಟ್ಸ್ ಗೋ ಫಾರ್ ದ ಎಕ್ಸಿಕ್ಯೂಷನ್ ಪಾರ್ಟ್. ನಾ ಏನು ಮಾಡ್ತೀನಿ, ಒಂದು ಸಿಂಪಲ್ EC2 ಇನ್ಸ್ಟೆನ್ಸ್ನ ತಗೊಳ್ತೀನಿ. ಓಕೆ, ಆರೆಗನ್ ರೀಜನ್ ಇದೆ ಲಾಂಚ್ ಇನ್ಸ್ಟೆನ್ಸ್. ಸೊ ಇದನ್ನು ಕೂಡ ನಾವು ವಿ ಕ್ಯಾನ್ ಡೂ ಇಟ್ ಇನ್ ನಾರ್ಮಲ್ EC2 ಅಲ್ಲಿ. ನಾನು ಅದನ್ನ ಆಲ್ರೆಡಿ ಒಂದು ಸೀರೀಸ್ ಮಾಡ್ತಾ ಇದ್ದೀನಿ, ಟೆರಾಫಾರ್ಮ್ 0 to 0 ಸೀರೀಸ್, ಸಾರಿ 0 to 0 ಸೀರೀಸ್, ಸಾರಿ. ಓಕೆ, ಅದರಲ್ಲಿ ನಿಮಗೆ ಎಲ್ಲ ಇದಿರುತ್ತೆ. ಸೊ ನಾ ಹೇಳ್ತಾ ಇದ್ದೀನಿ, ಇದನ್ನ ಅಡ್ಮಿನ್ ನೋಡ್ ಅಂತ ಹಾಕ್ತಿದ್ದೀನಿ. ಆಯ್ತಾ, ಅಡ್ಮಿನ್ ನೋಡ್, ಉಬುಂಟು ನೋಡ್ನೇ ತಗೊಳ್ಳಿ. ಸೊ 24.04 ಇದೆಲ್ಲ, ಸೊ ಇದು ಓಕೆ. ಆಮೇಲೆ T3 ಮೈಕ್ರೋ ಇದೆ. ಸೊ ಲೆಟ್ಸ್ ಗೋ ವಿತ್ T2 ಮೀಡಿಯಂ. ಸೊ T2 ಮೀಡಿಯಂ ಆಯಿತು. ಕೀಪ್ಯಾಡ್ ಇದನ್ನೇ ತಗೊಳ್ಳಿ ಆ್ಯಂಡ್ ಸೆಕ್ಯೂರಿಟಿ ಗ್ರೂಪ್ ಚೂಸ್ ಮಾಡಿ. ಆ್ಯಂಡ್ ಇಲ್ಲಿ 30 GB ತಗೊಳ್ತಾ ಇದ್ದೀನಿ. ಆ್ಯಂಡ್ ಲಾಂಚ್ ಅನ್ ಇನ್ಸ್ಟೆನ್ಸ್. ಒನ್ಸ್ ಇದು ಲಾಂಚ್ ಆದಮೇಲೆ ಗೋ ಬ್ಯಾಕ್ ಟು ಇನ್ಸ್ಟೆನ್ಸ್. ಓಕೆ, ಪೆಂಡಿಂಗ್ ಇದೆ. ಸಿ ದ ಮೇನ್ ಇಂಟೆನ್ಷನ್ ಯಾಕೆ ನಾನು ಲೈಕ್ ಕೋಡ್ ಬರೆದು ಹೇಳ್ತಾ ಇದ್ದಂದ್ರೆ, ಇದು ರಿಯಲ್ ಸಿನಾರಿಯೋ. ನೀವು ಕೂಡ ಒಂದು ಲೈಕ್ ನಾಳೆ ನೀವು ಕಂಪನೀಸ್ಗಳಿಗೆ ಹೋದಾಗ ಯು ಶುಡ್ ರೈಟ್ ದಿಸ್ ಕೋಡ್. ಸೊ ಅವಾಗ್ಲೇನೆ ನಿಮಗೆ ಕಂಪ್ಲೀಟ್ ಲೈಕ್ ಅರ್ಥ ಆಗುತ್ತೆ ಎಲ್ಲಿ ಏನು ಎರರ್ ಬರುತ್ತೆ, ಏನು ಫೇಸ್ ಮಾಡ್ತೀವಿ ಅಂತ. ಇವಾಗ ನೋಡೋಣ ಏನೇನು ಇಶ್ಯೂಸ್ಗಳು ಫೇಸ್ ಮಾಡ್ತೀವಿ ಜಸ್ಟ್ ಟು ಕ್ರಿಯೇಟ್ ಅ ಕ್ಲಸ್ಟರ್. ಆವಾಗ ನಿಮ್ಗೊಂದು ಐಡಿಯಾ ಬರುತ್ತೆ. ಓಕೆ, ನಾನು ಇದನ್ನ ಸೊ ಸುಡೋ ಅಥವಾ ಜಸ್ಟ್ ಅಡ್ಮಿನ್ ಅಂತ ಹಾಕೊಳ್ತೀನಿ. ಹೋಸ್ಟ್ ನೇಮ್ ಅಡ್ಮಿನ್ ಅಂತ ಹಾಕಿ ಬ್ಯಾಶ್ ಅಂತ ಕೊಡ್ತೀನಿ. ಫಸ್ಟ್ ಥಿಂಗ್ ನಂಗೆ ಏನು ಬೇಕು, ಜೆಂಕಿನ್ಸ್ ಬೇಕಲ್ವಾ. ಸೊ ನಾನು ಅದಕ್ಕೆ ಏನು ಮಾಡ್ತೀನಿ, ಸೊ ನೀವು ಐದರ್ ಜೆಂಕಿನ್ಸ್ ಇನ್ಸ್ಟಾಲ್ ಅಂತ ಹೋಗಿ, ಇದ್ರಲ್ಲಿ ನಾನು ಏನಾದ್ರು ಕ್ರಿಯೇಟ್ ಮಾಡಿ ಕೊಟ್ಟಿದ್ದೀನಿ ನಿಮಗೆ. ರಿಫ್ರೆಶ್. ಓಕೆ, ಇಲ್ಲಿ ಸ್ಕ್ರಿಪ್ಟ್ಸ್ ಅಂತ ಇದೆಯಲ್ಲ, ನಾನು ಆಲ್ರೆಡಿ ಸ್ಕ್ರಿಪ್ಟ್ ಮಾಡಿದ್ದೀನಲ್ಲ, ಇದೇ ಸ್ಕ್ರಿಪ್ಟ್ನ ಕಾಪಿ ಮಾಡ್ಕೊಳ್ಳೋಣ. ಓಕೆ, ಓಪನ್ JDK. ಓಕೆ, ದಿಸ್ ಈಸ್ ಫಾರ್ ಉಬುಂಟು ಓನ್ಲಿ. ನಾನು ಡೈರೆಕ್ಟಾಗಿ ಅದನ್ನು ಪೇಸ್ಟ್ ಮಾಡ್ತಾ ಇದ್ದೀನಿ. ಆಯ್ತಾ. ಸೊ ಪೇಸ್ಟ್ ಮಾಡಿದ ಮೇಲೆ ಸೊ ನಾವು ದ ಟೈಟಲ್ ಆಫ್ ಅವರ್ ಪ್ರಾಜೆಕ್ಟ್ ಇದಕ್ಕೆ ಏನಂತಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಆಟೋಮೇಷನ್, ಅಥವಾ ಲೈಕ್ ಒಂದು ನಾರ್ಮಲ್ ಆಗಿ IAC ಆಟೋಮೇಷನ್ ಅಂತ ಏನ್ ಕರೀತಾರಲ್ಲ, ಆ IAC ಆಟೋಮೇಷನ್ ಅಂದ್ರೇನೆ ಇದು.
ಸೊ ಈ ತರ ಸ್ಟೆಪ್ ಬೈ ಸ್ಟೆಪ್ ನಾವು ಒಂದೊಂದಾಗಿನೇ ನಾವೆಲ್ಲ ಯೂಸ್ ಮಾಡ್ತೀವಿ. ಆಯ್ತಾ, ಇವಾಗ ನೋಡಿ ನಾವು ಡಾಕರೈಸ್ ಮಾಡಿದ್ ಒಂದ್ ಸ್ಟೆಪ್. ಈಗ ಡೇ ಟು ಡೇ ಆಕ್ಟಿವಿಟೀಸ್ ಆಫ್ ಡೆವಾಪ್ಸ್ ಇಂಜಿನಿಯರ್ ಅಂತ ಬಂದಾಗ ಹೇಗೆ ನಾವು ಇದನ್ನೆಲ್ಲ ನಾನು ತೋರಿಸಿದ್ವಿ. ಈಗ ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲಿ ಇದೆಲ್ಲ ನಾವು ಮಾಡ್ತಾ ಇದೀವಿ ಎಂಡ್ ಟು ಎಂಡ್. ಓಕೆನಾ? ಸೊ ಈ ಪ್ರಾಜೆಕ್ಟ್ ನೀವು ನೋಡಿದ್ರೆ ಕಂಪ್ಲೀಟ್ ಪಾರ್ಟ್ 1 ಮತ್ತೆ ಪಾರ್ಟ್ 2 ಇದನ್ನೆಲ್ಲ ಸೇರಿ ನಾನು ಒಂದೇ ಸರಿ ಕೋಡ್ ಬರೆದು ವಿತಿನ್ ಲೈಕ್ 15 ಮಿನಿಟ್ಸ್ ನಾನು ತೋರಿಸ್ಬೋದು, ಡಿಪ್ಲಾಯ್ ಮಾಡ್ಬೋದು. ಆದ್ರೆ ವಾಟ್ ಎಕ್ಸಾಕ್ಟ್ಲಿ ವಿ ಆರ್ ರೈಟಿಂಗ್ ಅನ್ನೋದು ಗೊತ್ತಾಗ್ಲಿ ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಕೋಡ್ ಬರೀತಾ ಹೋಗ್ತಾನೆ. ಮೇ ಬಿ ಟೈಮ್ ಜಾಸ್ತಿ ತಗೊಳ್ತಾ ಇರ್ಬೋದು, ಬಟ್ ಪೇಷನ್ಸ್ ಅಲ್ಲಿ ಇರಿ, ಪೇಷನ್ಸ್ ಅಲ್ಲಿ ಕುತ್ಕೊಂಡು ನೋಡಿ. ಇಟ್ ವಿಲ್ ಬಿ ಲೈಕ್ ತುಂಬಾ ವ್ಯಾಲ್ಯೂ ಆಡೆಡ್ ಅಡ್ವಾಂಟೇಜ್ ಬರುತ್ತೆ ನಿಮಗೆ. ಒಂದ್ಸತಿ ನೀವು ಕೂಡ ಇದನ್ನ ಮ್ಯಾನ್ಯುಯಲ್ ಆಗಿ ನಾನು ಏನ್ ಬರೀತೀನಿ ಅದನ್ನೇ ನೋಡ್ಕೊಂಡು ಬರೆದು ಟ್ರೈ ಮಾಡಿದ್ರೆ ದೆನ್ ಯು ವಿಲ್ ಗೆಟ್ ಅ ಲಾಟ್ ಆಫ್ ಥಿಂಗ್ಸ್. ಆಯ್ತಾ? ಸೊ ಟೆರಾಫಾರ್ಮ್ ಬೇಕು. ನಾನು ಅದಕ್ಕೆ ಏನ್ ಮಾಡ್ತೀನಿ ಇಲ್ಲಿ ಅಂದ್ರೆ, ನಾನು ಟೆರಾಫಾರ್ಮ್ ಸ್ಕ್ರಿಪ್ಟ್ ಅಂತ ಇಲ್ಲಿ ಹಾಕ್ತೀನಿ. ಸೊ ಇದ್ರೊಳಗಡೆ ಆಡ್ ಫೈಲ್, ಕ್ರಿಯೇಟ್ ನ್ಯೂ ಫೈಲ್, ಸೊ bin bash. ಓಕೆ, ಸೊ ಫಸ್ಟ್ ಥಿಂಗ್ ಸುಡೋದು ಇದೆಲ್ಲ ಇದೆ. ಸೆಕೆಂಡ್ ಥಿಂಗ್ ಏನ್ ಬೇಕು ನನಗೆ, wget ಬೇಕು. ಸೊ ಅದಾದ್ಮೇಲೆ ವೆರಿಫಿಕೇಶನ್ ಮಾಡ್ತಾ ಇದೆ, ವೆರಿಫಿಕೇಶನ್ ಆಗಲಿ. ಅದಾದ್ಮೇಲೆ ಇದು ರೆಪಾಸಿಟರಿಗೆ ಆ್ಯಡ್ ಮಾಡ್ಕೋಬೇಕು, ಆ್ಯಡ್ ಮಾಡ್ಕೊಂಡಿದೆ. ಆ್ಯಂಡ್ ಫೈನಲಿ ಅದಾದ್ಮೇಲೆ ಅಪ್ಡೇಟ್ ಆಗಬೇಕು. ಓಕೆ, ಅಪ್ಡೇಟ್ ಆಗಬೇಕು. ಆಮೇಲಿಂದ ಇಟ್ ಶುಡ್ ಗೋ ಫಾರ್ ಇನ್ಸ್ಟಾಲೇಷನ್. ಸೊ ಇಲ್ಲಿ ಇನ್ಸ್ಟಾಲ್ ಮಾಡುವಾಗ -y ಅಂತ ಕೊಡಿ. ಸೊ -y ಕೊಟ್ಟಿದ್ದೀವಿ, ಇದೆಲ್ಲ ಫೈನ್. ಸೊ ಇದೇ ನಮ್ಮ ಸ್ಕ್ರಿಪ್ಟ್ ಇವಾಗ. ಸೊ ಇದನ್ನ terraform.sh ಅಂತ ಬರೀತಾ ಇದೆ. ಆಯ್ತಾ? ಕಮಿಟ್. ಸೊ ಸ್ಕ್ರಿಪ್ಟ್ ನಾವು ಈ ಟೆರಾಫಾರ್ಮ್ ಸ್ಕ್ರಿಪ್ಟ್ ಏನಿದೆ ಕಾಪಿ ಡೈರೆಕ್ಟ್ಲಿ ಅಂಡ್ ಪೇಸ್ಟ್ ಇಟ್. ಹಿಂಗಾದ್ರೂ ಮಾಡಿ. ಆಕ್ಚುಲಿ ಏನ್ ಗೊತ್ತಾ, ಫೈಲ್ ಬರ್ಬಿಟ್ಟು ಫೈಲಲ್ಲಿ ಹಾಕಿ ಪರ್ಮಿಷನ್ಸ್ ಕೊಟ್ಟು ಅಪ್ಡೇಟ್ ಮಾಡಬೇಕು. ಸಿನ್ಸ್ ನಾವು ಆಲ್ರೆಡಿ ನಿಮಗೆ ಶೆಲ್ ಸ್ಕ್ರಿಪ್ಟಿಂಗ್ ಎಲ್ಲ ಗೊತ್ತಿರೋದ್ರಿಂದ ಐ ಆಮ್ ನಾಟ್ ಡೂಯಿಂಗ್ ದೋಸ್ ಥಿಂಗ್ಸ್ ಅಷ್ಟೇ, ಏನಿಲ್ಲ. ಸೊ ನನ್ನ ಹತ್ರ ಇಲ್ಲಿ ಟೆರಾಫಾರ್ಮ್ ಕೂಡ ಇದೆ. ಅಂಡ್ ಅದೇ ತರ ವಾಟ್ ಎಲ್ಸ್, ಜೆಂಕಿನ್ಸ್ ಕೂಡ ಇದೆ. ಸೊ systemctl ಸ್ಟೇಟಸ್ ಜೆಂಕಿನ್ಸ್ ಅಂತ ಹಾಕಿದ್ರೆ ಓಕೆ, ಜೆಂಕಿನ್ಸ್ ಕೂಡ ಇದೆ. ಆಯ್ತಾ? ಇವಾಗ ನಾವೇನ್ ಮಾಡೋಣ ಅಂದ್ರೆ, ಸೊ ದಿಸ್ ಈಸ್ ಮೈ ಪಬ್ಲಿಕ್ IP ಅಲ್ವಾ, ಕಾಪಿ ಮಾಡ್ಕೊಳ್ಳೋಣ. ಗೋ ಹಿಯರ್ 8080 ಅಂತ ಹಾಕಿ. ಬಿಕಾಸ್ ನೋಡಿ ಇಲ್ಲಿ ನಾನು 8080 ನನ್ನ ಆಲ್ರೆಡಿ ಫಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ, ನನ್ನ ಸೆಕ್ಯೂರಿಟಿ ಗ್ರೂಪ್ ಅಲ್ಲಿ ಆಲ್ರೆಡಿ ನಾನು ಅದನ್ನೆಲ್ಲ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಅಂತ. ಅಂಡ್ ಅದೇ ರೀತಿ ಈ ಕೇಸ್ ಕ್ಲಸ್ಟರ್ ಏನಾದ್ರು ಬೇರೆ ಇದೆಯಾ ಚೆಕ್ ಮಾಡೋಣ. ನಾನು ಯಾಕೆ ನಾರ್ಮಲ್ ಆಗಿ ನಿಮ್ಗೆ ಟೆರಾಫಾರ್ಮ್ ಇದು ಜೆಂಕಿನ್ಸ್ ಫೈಲ್ ಅಲ್ಲಿ ಡೆಸ್ಟ್ರಾಯ್ ಆಪ್ಷನ್ ಹಾಕಲ್ಲ. ಯಾಕೆ ಹಾಕಲ್ಲ ಅಂತಂದ್ರೆ, ಇನ್ ಆರ್ಗನೈಸೇಷನ್ ನಾವು ಡೆಸ್ಟ್ರಾಯ್ ಮಾಡೋದು ತುಂಬಾ ರೇರು. ಆದ್ರೆ ಇಲ್ಲಿ ಯಾಕೆ ನಾನು ಡೆಸ್ಟ್ರಾಯ್ ಮಾಡ್ತಿದ್ದೀನಿ ಅಂದ್ರೆ, ನಾವೇನೇನ್ ಕ್ರಿಯೇಟ್ ಮಾಡಿದೀವಿ ಅದನ್ನೆಲ್ಲ ನಾವು ಮತ್ತೆ ಡೆಸ್ಟ್ರಾಯ್ ಮಾಡ್ಬೇಕಿಲ್ಲ ಅಂದ್ರೆ ತುಂಬಾ ಚಾರ್ಜಸ್ ಬರುತ್ತೆ. ಅದಕ್ಕೋಸ್ಕರ ನಾವು ಇದನ್ನ ಕಾಪಿ ಮಾಡ್ಕೊಳ್ಳಿ, ಕ್ಯಾಟ್ ಆಫ್ ದಿಸ್. ಓಕೆ, ಇದು ನನ್ನ ಅಡ್ಮಿನ್ ಪಾಸ್ವರ್ಡ್. ಕಂಟಿನ್ಯೂ. ನಿಮ್ಗೆ ಸ್ಲೋ ಏನಾದ್ರು ಅನ್ಸಿದ್ರೆ ವಿಡಿಯೋದಲ್ಲಿ ನೀವು ಲೈಕ್ 1.25 ಅಥವಾ ಜಾಸ್ತಿ ಫಾಸ್ಟ್ ಅನ್ಸಿದ್ರೆ 0.75 ಹಾಕಿ ನೋಡ್ಬೋದು. ಯಾಕೆಂದ್ರೆ ಕೆಲವೊಮ್ಮೆ ಹೇಳುವಾಗ ಸ್ಪೀಡ್ ಆಗಿ ಹೇಳಿರ್ತೀನಿ, ಕೆಲವೊಮ್ಮೆ ಹೇಳುವಾಗ ತುಂಬಾ ಸ್ಲೋ ಆಗಿ ಹೇಳಿರ್ತೀವಿ. ಯಾಕೆಂದ್ರೆ ನಾವು ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಬರೀತಾ ಇರ್ತೀವಲ್ಲ, ಸೊ ಅವಾಗ ಸ್ಲೋ ಆಗುತ್ತೆ. ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಆದ್ರೂ ಮಾಡ್ಬೋದು, ಇಲ್ಲ ಅಂತಂದ್ರೆ ಸ್ಲೋ ಆದ್ರೂ ಮಾಡ್ಕೊಳ್ಳಿ. ಬಟ್ ಏನಂತ ಹೇಳಿದ್ರೆ, ನನ್ನ ಸಜೆಷನ್ ಏನ್ ನಿಮ್ಗೆ ಅಂತಂದ್ರೆ, ಟ್ರೈ ಟು ರೈಟ್ ಫೈಲ್. ಅಂದ್ರೆ GPT ಯಲ್ಲೂ ಸಿಗುತ್ತೆ, ಇದರಲ್ಲೂ ಸಿಗುತ್ತೆ. ಆದ್ರೆ ನೀವು ಕುತ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಬರೀರಿ, ಸೊ ದಟ್ ಯು ವಿಲ್ ಎಂಡ್ ಅಪ್ ಇನ್ ಲಾಟ್ ಆಫ್ ಇಶ್ಯೂಸ್. ಆ ಇಶ್ಯೂಸ್ಗಳನ್ನ ಒನ್ ಬೈ ಒನ್ ನೀವು ಲೈಕ್ ಫಿಕ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಸೊ ಅವಾಗನೇ ನಿಮಗೆ ಲೈಕ್ ಆಕ್ಚುಯಲ್ ರಿಯಲ್ ವರ್ಲ್ಡ್ ಡಿಬಗಿಂಗ್ ಸ್ಕಿಲ್ಸ್ ಅನ್ನೋದು ಇಂಪ್ರೂವ್ ಆಗುತ್ತೆ. ಆಯ್ತಾ? ಸೊ ಇವಾಗ ನಾವೇನ್ ಮಾಡಿದ್ವಿ, ಲಿಟ್ರಲಿ ವಿ ಆರ್ ಟ್ರೈಂಗ್ ಟು ಕ್ರಿಯೇಟ್ ಅ ಸಿಂಪಲ್, ಐ ಮೀನ್ ಲೈಕ್ ಒಂದು ಆಕ್ಚುಯಲ್ ಡೆವಲಪ್ಮೆಂಟ್ ಕ್ಲಸ್ಟರ್ನ. ಆ ಡೆವಲಪ್ಮೆಂಟ್ ಕ್ಲಸ್ಟರ್ ಮೇಲೆ ನನ್ನ ಅಪ್ಲಿಕೇಶನ್ ಬಿಲ್ಡ್ ಮಾಡ್ಬೇಕಲ್ವಾ, ಅದಕ್ಕೆ. ಸೊ ಸ್ಕಿಪ್ ಅಂಡ್ ಫಿನಿಶ್ ಸೇಮ್. ಅಂದ್ರೆ ನಾನು ಅಡ್ಮಿನ್ ಪಾಸ್ವರ್ಡ್ನ ಚೇಂಜ್ ಮಾಡ್ತಿಲ್ಲ, ಏನಿದೆಯೋ ಅದನ್ನೇ ಹಾಕ್ತೀನಿ. ಓಕೆ, ಸೊ ಮೀನ್ ವೈಲ್ ಇದನ್ನ ಜಸ್ಟ್ ಫುಲ್ ಮಾಡ್ಕೊಳ್ತೀನಿ, ಯಾಕೆಂದ್ರೆ ನಾನು ಅಲ್ಲಿ ಚೇಂಜಸ್ ಮಾಡಿದೆ ಅಲ್ಲ, ಅದಕ್ಕೋಸ್ಕರ.
ಓಕೆ, ಎಲ್ಲಾನು ಅಪ್ಡೇಟೆಡ್ ಇರಲಿ ಅಂತ. ನಾವು ಗೋ ಟು ನ್ಯೂ ಐಟಮ್. ಇದನ್ನ ನಾನು ಹೇಳ್ತಾ ಇದ್ದೀನಿ ಮೈ ಚಾಟ್ ಬಾಟ್ ಡೆವ್ ಎನ್ವೈರನ್ಮೆಂಟ್ ಅಂತ. ಓಕೆ, ಚಾಟ್ ಬಾಟ್ ಓಕೆ ಡೆವ್ ಕ್ಲಸ್ಟರ್ ಅಂತ ಹೇಳ್ತೀನಿ. ಓಕೆ, ಪೈಪ್ಲೈನ್ ಓಕೆ ಅಂತ ಕೊಡಿ. ನಾವು ಈಗ ಪೈಪ್ಲೈನ್ಸ್ ಫ್ರಮ್ ಸ್ಕ್ರಿಪ್ಟ್ SCM. ಓಕೆ, ಇಲ್ಲಿ ನೀವು ಡಿಸ್ಕ್ರಿಪ್ಷನ್ ಹಾಕ್ಬೋದು. ಸೊ ದಿಸ್ ಈಸ್ ದ ಡೆವಲಪ್ಮೆಂಟ್ ಎನ್ವೈರನ್ಮೆಂಟ್. ಓಕೆ, ಡೆವಲಪ್ಮೆಂಟ್ ಎನ್ವೈರನ್ಮೆಂಟ್ ಓನ್ಲಿ ಫಾರ್ ಡೆವಲಪರ್ಸ್ ಆ್ಯಂಡ್ ಡೆವಾಪ್ಸ್ ಇಂಜಿನಿಯರ್ಸ್ ಅಂತ ಹಾಕೊಳ್ತಾ ಇದ್ದೀನಿ. ನಾವು ಅದಾದಮೇಲೆ ನಂಗೆ ಪೊಲೀಸ್ ಎಲ್ಲ ಏನು ಬೇಡ ಸದ್ಯಕ್ಕೆ. ಪೈಪ್ಲೈನ್ ಸ್ಕ್ರಿಪ್ಟ್ ಫ್ರಮ್ SCM ಗಿಟ್ ಅಂತ ಚೂಸ್ ಮಾಡ್ತಾ ಇದ್ದೀನಿ. ರೆಪಾಸಿಟರಿ URL ಬೇಕು. ಗೋ ಬ್ಯಾಕ್ ಹಿಯರ್, ರೆಪಾಸಿಟರಿ URL ತಗೊಳ್ಳಿ. ಓಕೆ, ರೆಪಾಸಿಟರಿ URL ತಗೊಂಡ್ರಲ್ಲ, ಆಮೇಲೆ ಬ್ರಾಂಚ್ ಬೇಕು. ಸೊ ನನ್ನ ಬ್ರಾಂಚ್ ಬಂದ್ಬಿಟ್ಟು IAC dev env ಅಲ್ವಾ. ಇದರಲ್ಲಿ ಜೆಂಕಿನ್ಸ್ ಫೈಲ್ ಎಲ್ಲಿದೆ? ಜೆಂಕಿನ್ಸ್ ಫೈಲ್ ಬಂದ್ಬಿಟ್ಟು ಈ ಬ್ರಾಂಚಲ್ಲಿ. ಓಕೆ, ಈ ಬ್ರಾಂಚಲ್ಲಿ ಈ ಕೇಸ್ ಒಳಗಡೆ ಈ ಜೆಂಕಿನ್ಸ್ ಫೈಲ್ ಇಲ್ಲಿದೆ. ಇದನ್ನ ಕಾಪಿ ಪಾತ್ ಮಾಡಿದ್ರೆ ಗೋ ಬ್ಯಾಕ್, ಇಲ್ಲಿ ಪೇಸ್ಟ್ ಮಾಡ್ಬೇಕು ಹಿಂಗೆ. ಸೊ ಕಾಪಿ ಪಾತ್ ಮಾಡಿ ಪೇಸ್ಟ್ ಮಾಡಿ ಕ್ಲಿಯರ್ ಕಟ್ ಆಗಿ ಪೇಸ್ಟ್ ಆಗುತ್ತೆ. ಇಲ್ಲ ಅಂತಂದ್ರೆ ಎಕ್ಸ್ಟ್ರಾ ಸ್ಪೇಸಸ್ ಇದ್ದಾಗ ಕೆಲವೊಮ್ಮೆ ಆಗೋದಿಲ್ಲ. ಇದು ಒಂದಾಯ್ತು. ನಾನೀಗ ಇನ್ನೊಂದು ಹೇಳಿದೆ, ನನ್ನ ಫೈಲಲ್ಲಿ ಕೆಲವೊಂದು ಚೇಂಜಸ್ ಮಾಡಬೇಕು. ಇಲ್ಲಿ ಆಕ್ಸೆಸ್ ಕೀ ಮತ್ತೆ ಸೀಕ್ರೆಟ್ ಕೀ ಇದನ್ನ ಕ್ರೆಡೆನ್ಷಿಯಲ್ ಇಂದ ತಗೊಂಡ್ಬರ್ಬೇಕು. ಅದಕ್ಕೆ ನಾನು ಏನ್ ಮಾಡಬೇಕು? ಗೋ ಹಿಯರ್, IAM ಹೋಗಿ ಒಂದು ಯೂಸರ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಫೈನ್, ನೋ ಪ್ರಾಬ್ಲಮ್. ನಾನು ಬೇಕಾದ್ರೆ ನಾನು ಯೂಸರ್ ಅನ್ನು ಕ್ರಿಯೇಟ್ ಮಾಡಿ ಕೂಡ ತೋರಿಸ್ತೀನಿ. ಓಕೆ, ಆಲ್ರೆಡಿ ಇದೆ ನನ್ನ ಹತ್ರ. ದಟ್ಸ್ ಫೈನ್. ನಾನೊಂದು ಯೂಸರ್ನ ಕ್ರಿಯೇಟ್ ಮಾಡೋಣ. ದಟ್ಸ್ ಓಕೆ. ನೋಡಿ, ಇದನ್ನ ನಾನು ಚಾಟ್ ಬಾಟ್ dev env ಅಂತ ಹಾಕಿ, ಕನ್ಸೋಲ್ ಆಕ್ಸೆಸ್ ಏನ್ ಬೇಡ ನನಗೆ, ಡೈರೆಕ್ಟ್ ಅಂಡ್ ನೆಕ್ಸ್ಟ್. ಬಟ್ ನಾನು ಇಲ್ಲಿ ಆಕ್ಚುಲಿ ಎಲ್ಲ ಫುಲ್ ಪರ್ಮಿಷನ್ಸ್ ಕೊಡ್ತಾ ಇದ್ದೀನಿ, ಆಯ್ತಾ. ಸೊ ಯು ನೋ ನೀಡ್ ಟು ವರಿ ಮಚ್. ಸೊ ಅಂದ್ರೆ ಅಟ್ಲೀಸ್ಟ್ ಫಾರ್ ಅ ಪ್ರಾಕ್ಟೀಸ್ ಪರ್ಪಸ್ ನಾವು ಪರ್ಮಿಷನ್ಸ್ ಫುಲ್ ಕೊಡೋಣ. ಆಮೇಲೆ ಲೈಕ್ ಹೋಗ್ತಾ ಲೈಕ್ ಇದನ್ನ ಸೆಕ್ಯೂರ್ ಹೇಗೆ ಮಾಡೋದು ಅನ್ನೋದನ್ನ ವಿ ಕ್ಯಾನ್ ಲೈಕ್ ವರ್ಕ್ ಆನ್ ದ್ಯಾಟ್, ಆಯ್ತಾ. ಚಾಟ್ ಬಾಟ್ dev env ಹೋಗ್ತಾ ಇದೀನಿ, ಸೆಕ್ಯೂರಿಟಿ ಕ್ರೆಡೆನ್ಷಿಯಲ್ಗೆ ಹೋಗ್ತಾ ಇದೀನಿ. ಇಲ್ಲಿ ಆಕ್ಸೆಸ್ ಕೀ ಮತ್ತೆ ಸೀಕ್ರೆಟ್ ಕೀ ಇದೆಯಲ್ಲ, ನಾನು ಏನ್ ಮಾಡಿದೆ, ಯೂಸರ್ಸ್, ಇಲ್ಲಿ ಚಾಟ್ ಬಾಟ್ dev env ಬಂದೆ, ಸೆಕ್ಯೂರಿಟಿ ಕ್ರೆಡೆನ್ಷಿಯಲ್ಸ್ಗೆ ಬಂದೆ. ಇಲ್ಲಿ ಆಕ್ಸೆಸ್ ಕೀ ಮತ್ತೆ ಸೆಕ್ಯೂರಿಟಿ ಇದೆಯಲ್ಲ, ಕ್ರಿಯೇಟ್ ಕಮಾಂಡ್ ಲೈನ್ ಇಂಟರ್ಫೇಸ್, ಐ ಅಂಡರ್ಸ್ಟ್ಯಾಂಡ್ ದಿಸ್ ರೆಕಮೆಂಡೇಶನ್. ನೆಕ್ಸ್ಟ್ ಇಲ್ಲಿ ನಾ ಹೇಳ್ತಾ ಇದ್ದೀನಿ ಪ್ರಾಜೆಕ್ಟ್ ಅಂತ. ನಾವು ಕ್ರಿಯೇಟ್ ಆಕ್ಸೆಸ್ ಕೀ ಚೂಸ್ ಮಾಡ್ತಾ ಇದ್ದೀನಿ. ಈಗ ಡ್ಯಾಶ್ಬೋರ್ಡಿಗೆ ಹೋಗಿ ಇಲ್ಲಿ ಸೆಟ್ಟಿಂಗ್ಸಿಗೆ ಹೋದ್ರೆ ಕ್ರೆಡೆನ್ಷಿಯಲ್ಸ್ ಇಂದ ಬರಬೇಕು. ಕ್ರೆಡೆನ್ಷಿಯಲ್ಸ್ ಇಂದ ಗ್ಲೋಬಲ್ ಚೂಸ್ ಮಾಡಿ, ಇಲ್ಲಿ ಆಡ್ ಕ್ರೆಡೆನ್ಷಿಯಲ್ಸ್, ಯೂಸರ್ ನೇಮ್ ವಿತ್ ಪಾಸ್ವರ್ಡ್ ಬೇಡ, ಯೂಸರ್ ನೇಮ್ ವಿತ್ ಜಸ್ಟ್ ಸೀಕ್ರೆಟ್ ಟೆಕ್ಸ್ಟ್ ಬೇಕು ನನಗೆ. ಇಲ್ಲಿ ಸೀಕ್ರೆಟ್ ನ ಪೇಸ್ಟ್ ಮಾಡ್ತಾ ಇದೀನಿ. ಇನ್ನೊಮ್ಮೆ ನೋಡಿ, ಐ ವಿಲ್ ಕಾಪಿ ದಿಸ್ ಸೀಕ್ರೆಟ್. ಇಲ್ಲಿ ಆ ಸೀಕ್ರೆಟ್ ನ ಪೇಸ್ಟ್ ಮಾಡ್ತೇನೆ. ಇದು ಆಕ್ಸೆಸ್ ಕೀ. ಈಗ ನನ್ನ ಆಕ್ಸೆಸ್ ಕೀ ಐಡಿ ಅಂತ ಹಿಂಗಾಗ್ತಾ ಇದೆ. ಕ್ರಿಯೇಟ್. Similarly, I wanted to create secret ಅಲ್ವಾ. ಸೊ ಆ ಸೀಕ್ರೆಟ್ ಕೂಡ ಕಾಪಿ ಮಾಡ್ಕೊಳ್ಳಿ. ಸೀಕ್ರೆಟ್ ಆಕ್ಸೆಸ್ ಕೀ ಹಾಕಿದೀನಿ. ID ಬೇಕಲ್ಲ, ದಿಸ್ ಇಸ್ ಮೈ ID. ಸೊ ಐಡಿಯಲ್ಲೂ ಹಾಕ್ತಾ ಇದೀನಿ, ಡಿಸ್ಕ್ರಿಪ್ಷನ್ ಅಲ್ಲೂ ಹಾಕ್ತಾ ಇದೀನಿ, ಅದನ್ನೇ ಕ್ರಿಯೇಟ್. ಸೊ ಎರಡು ಬಂತು. ಇವಾಗ ನನಗೆ ಲೆಟ್ಸ್ ಗೋ ಟು ಆರ್ ಜೆಂಕಿನ್ಸ್ ಹೋಮ್, ಗೋ ಹಿಯರ್, ಬಿಲ್ಡ್ ನೌ. ಫಸ್ಟ್ ಟೈಮ್ ಬಿಲ್ಡ್ ನೌ ಅಂತ ಬರುತ್ತೆ. ದಟ್ಸ್ ಓಕೆ. ಓಕೆ, ಸ್ಟಾರ್ಟ್ ಆಯಿತು. ನಾನು ಇನ್ನೊಂದು ಪ್ಲಗ್ಗಿನ್ ಆ್ಯಡ್ ಮಾಡ್ಕೊಳ್ತೀನಿ, ಸ್ಟೇಜ್ ಪೈಪ್ಲೈನ್ ವ್ಯೂ ಅಂತ. ಯಾಕೆಂದರೆ ಅಲ್ಲಿ ನನಗೆ ಯಾವ ಪೈಪ್ಲೈನಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗಲ್ಲ, ಯಾವ ಸ್ಟೇಜಲ್ಲಿ ಏನಂತ. ಸೊ ಪೈಪ್ಲೈನ್ ಸ್ಟೇಜ್ ವ್ಯೂ. ಓಕೆ, ಇನ್ಸ್ಟಾಲ್. ಓಕೆ, ಫೇಲ್ ಆಗಿದೆ, ಇಟ್ಸ್ ಓಕೆ.
ಓಕೆ, ಆಲ್ರೆಡಿ ಇನ್ಸ್ಟಾಲ್ ಆಗಿದೆ, ಸೊ ಡೋಂಟ್ ವರಿ. ಸೊ ಗೋ ಬ್ಯಾಕ್ ಇಲ್ಲಿಗೆ. ಓಕೆ, ಫಸ್ಟ್ ಥಿಂಗ್ ಏನಕ್ಕೆ ಫೇಲ್ ಆಯಿತು. ಓಕೆ, ಕನ್ಸೋಲ್ ಔಟ್ಪುಟ್ಟಿಗೆ ಹೋಗಿ. ಸೊ ಇದು ರಾಂಗ್, ಕ್ರೆಡೆನ್ಷಿಯಲ್ಸ್ ಅನ್ನೋ ನೇಮು ಇಟ್ ಶುಡ್ ಬಿ ಇನ್ ಡಬಲ್ ಕೋಟ ಅಲ್ಲ. ಸೊ ಸ್ಪೆಲ್ಲಿಂಗ್ಸ್ಗಳೇನಾದ್ರು ಹಂಗಿದೆಯಾ? ಓಕೆ, ಓಕೆ, ಅಂಡರ್ಸ್ಟುಡ್. ಇಲ್ಲಿಗೆ ಹೋಗೋಣ. ಓಕೆ, ಇದು ಕರೆಕ್ಟ್ ಆಗಿದೆ. ಓಕೆ, ಓನ್ಲಿ ದಿ ಸ್ಪೇಸ್. ಓಕೆ, ನೋಡಿ, ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಅರ್ಲಿಯರ್ ನಾವೇನು ಮಾಡಿದ್ವಿ, ಡಾಟ್ ಅಂತ ಹಾಕಿದ್ನಲ್ಲ, ಆ್ಯಕ್ಚುಲಿ ಡಾಟ್ನ ರಿಮೂವ್ ಮಾಡಬೇಕಷ್ಟೇ, ಇನ್ನೇನಿಲ್ಲ. ಡಾಟ್ನ ರಿಮೂವ್ ಮಾಡಿ ಇಟ್ ಶುಡ್ ಕಾಲ್ ಫ್ರಮ್ ಕ್ರೆಡೆನ್ಷಿಯಲ್ಸ್ ಅಂತ ಅರ್ಥ ಅಷ್ಟೇ. ಸೊ ನಾನೀಗ ಇದನ್ನು ಅಪ್ಡೇಟೆಡ್ ದಿ, ಅಂದರೆ ಇಲ್ಲಿ ನಾನು ಆಲ್ರೆಡಿ ಆವಾಗಲೇ ಡಾಟ್ ಅಂತ ಯೂಸ್ ಮಾಡಿದೆ, ಇವಾಗ ಡಾಟ್ನ ರಿಮೂವ್ ಮಾಡ್ತೀನಿ. ಸೊ ಅಪ್ಡೇಟೆಡ್ ದಿ ಎನ್ವೈರನ್ಮೆಂಟ್ ಅಂತ ಹಾಕಿ ಸಿಂಕ್ ಮಾಡ್ತೀನಿ. ಸೊ ಸಿಂಕ್ ಮಾಡಿದ ಮೇಲೆ ಗೋ ಬ್ಯಾಕ್ ಇಲ್ಲಿಗೆ, ಲೆಟ್ಸ್ ಬಿಲ್ಡ್ ಇಟ್. ಓಕೆ, ನಾವು ಫಸ್ಟ್ ಸ್ಟೇಜ್ ಪಾಸ್ ಆಯಿತು. ನಾವು ಚೆಕ್ಔಟ್ ಆಗ್ತಾ ಇದೆ, ಲೆಟ್ ಸಿ ಏನಂತ. ನಾವು ಪ್ಲಾನಿಂಗ್ ಆಗ್ತಾ ಇದೆ. ಆಕ್ಚುಲಿ ಇದು ಇಟ್ ವಿಲ್ ಟೇಕ್ ಲೈಕ್ 15 minutes ಟು ಸ್ಪಿನ್ ಅಪ್ ದ ಕ್ಲಸ್ಟರ್. ನಾನು ಅಲ್ಲಿವರೆಗೂ ಪಾಸ್ ಮಾಡ್ತೀನಿ. ಬಟ್ ಅದಕ್ಕೂ ಮುಂಚೆ ನಾನು ಐ ವಾಂಟೆಡ್ ಟು ಶೋ ಯು ಅದರ್ ಥಿಂಗ್ಸ್. ಓಕೆ, ಪ್ಲಾನ್ ಫೇಲ್ ಆಯಿತು, ಫೈನ್. ಸೊ ಪ್ಲಾನ್ ಏನಕ್ಕೆ ಫೇಲ್ ಆಯಿತು, ಗೋ ಬ್ಯಾಕ್. ಓಕೆ, ಸಬ್ನೆಟ್ ಹ್ಯಾಸ್ ಕೌಂಟ್ ಸೆಟ್. ಓಕೆ, ನಾವು ಕ್ರಿಯೇಟ್ ಮಾಡಿರುವಂತಹ ಔಟ್ಪುಟ್ ಡಾಟ್ 14 ಔಟ್ಪುಟ್ 14th ಲೈನಲ್ಲಿ ಫೇಲ್ ಆಗ್ತಾ ಇದೆ. ಸೊ ಗೋ ಬ್ಯಾಕ್ ಟು ಔಟ್ಪುಟ್. ಸೊ ಇಲ್ಲಿ ಸಬ್ನೆಟ್ ಐಡಿಸ್ ಅಂತ ಹಾಕಿದ್ದೀನಲ್ಲ, ಸಬ್ನೆಟ್ ಐಡಿಸ್ ಅಲ್ಲಿ ಯಾವ ಐಡಿನ ತಗೊಬೇಕು, 2 ಐಡಿನ ತಗೊಬೇಕು. ಅದಕ್ಕೆ ಇಲ್ಲಿ ಈ ತರ ನಾವು ಮಾಡ್ಬೇಕಲ್ವಾ, ಬಿಕಾಸ್ ಕೌಂಟ್ 2 ಅಂತ ಹಾಕ್ಬಿಟ್ಟು ಯಾವ ಸಬ್ನೆಟ್ ಅಂತ ಹೆಂಗ್ ಐಡೆಂಟಿಫೈ ಮಾಡುತ್ತೆ. ಸೊ ಹಾಗಾಗಿ ಇದು ಫೇಲ್ ಆಯಿತು. ಹೆಂಗ್ ಗೊತ್ತಾಯ್ತು ನನಗೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಹೇಳ್ತಾ ಇದೆ ಔಟ್ಪುಟ್ ಡಾಟ್ ಟಿ ಎಫ್ ಅಲ್ಲಿ ರಿಸೋರ್ಸ್ ಕೀ ಇನ್ಸ್ಟೆನ್ಸ್ ಮ್ಯಾಚ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದೆ. ಅದಕ್ಕೆ ನಾನು ಈ ತರ ಸ್ಟಾರ್ ಕೊಟ್ಟಿದ್ದೀನಿ. ಸೊ ಇಲ್ಲಿ ಹೇಳ್ತೇನೆ ಇವಾಗ ನಾನು ಏನು ಫಿಕ್ಸ್ ಮಾಡಿದ್ದು. ಸೊ ಓಕೆ, ಸೊ ಮಿಸ್ಸಿಂಗ್, ಸೊ ಅಪ್ಡೇಟೆಡ್ ದಿ ಮಿಸ್ಸಿಂಗ್ ರಿಸೋರ್ಸ್ ಇನ್ಸ್ಟೆನ್ಸ್ ಅಂತ ಹೇಳಿ ಕಮಿಟ್ ಸಿಂಕ್ ಚೇಂಜಸ್ ಅಂತ ಕೊಡ್ತಾ ಇದ್ದೀನಿ. ನಾವು ಡನ್ ಅಲ್ಲ. ಈಗ ಗೋ ಬ್ಯಾಕ್, ಈಗ ಬಿಲ್ಡ್ ಮಾಡೋಣ. ಓಕೆ, ಫೇಲ್ ಟು ಶೆಡ್ಯೂಲ್ ಇಟ್. ಓಕೆ, ಜಸ್ಟ್ ಬಿಲ್ಡ್ ಇಟ್. ಓಕೆ, ರೀಲೋಡ್ ಮಾಡೋಣ. ಸಮಥಿಂಗ್ ಹ್ಯಾಡ್ ಹ್ಯಾಪನ್. ನಾವು ಓಕೆ, ಬಿಲ್ಡ್ ವಿತ್ ಪ್ಯಾರಾಮೀಟರ್ಸ್. ನೋಡಿ ಈಗ ಆಕ್ಚುಯಲ್ ಬಿಲ್ಡ್ ವಿತ್ ಪ್ಯಾರಾಮೀಟರ್ಸ್ ಬಂತು. ಯಾಕಂದ್ರೆ ಫಸ್ಟ್ ಒಂದ್ಸತಿ ಅದು ಕ್ರಿಯೇಟ್ ಆಗಬೇಕು, ಅವಾಗನೇ ನಿಮಗೆ ಪ್ಯಾರಾಮೀಟರ್ಸ್ ಕ್ಲೀನಾಗಿ ಬರುತ್ತೆ. ಈಗ ಟೆರಾಫಾರ್ಮ್ ಆಕ್ಷನ್ ಇಸ್ ಅಪ್ಲೈ. ನೋಡಿ, ಫಸ್ಟ್ ಟೈಮ್ ನೀವು ರನ್ ಮಾಡಿದಾಗ ಇಟ್ ವಿಲ್ ಆಕ್ಚುಲಿ ರನ್, ಆದರೆ ಫೇಲ್ ಆಗುತ್ತೆ. ಯಾಕೆಂದ್ರೆ ಇದೆಲ್ಲಾನು ಚೇಂಜ್ ತಗೋಬೇಕು, ಬಿಲ್ಡ್ ಪ್ಯಾರಾಮೀಟರ್ಸ್ ಎಲ್ಲ ತಗೋಬೇಕು. ಈಗ ಅಪ್ಲೈ, ಫಸ್ಟ್ ಅಪ್ಲೈ ಮತ್ತೆ ಡೆಸ್ಟ್ರಾಯ್ ಇರುತ್ತೆ. ನನಗೀಗ ಅಪ್ಲೈ ಬೇಕು. ಹೆಂಗ್ ಗೊತ್ತಾಗುತ್ತೆ, ಇದು ಟೆರಾಫಾರ್ಮ್ ಆಕ್ಷನ್ಸ್, ಚೂಸ್ ಯುವರ್ ಟೆರಾಫಾರ್ಮ್ ಫೈಲ್. ಇಲ್ಲಿ ನೋಡಿ, ಜೆಂಕಿನ್ಸ್ ಫೈಲಿಗೆ ಬನ್ನಿ, ಕ್ಲೋಸ್ ಮಾಡಿ ಇದನ್ನು ಕ್ಲೋಸ್ ಮಾಡಿ. ಓಕೆ, ಇಲ್ಲಿಗೆ ಬನ್ನಿ. ನೋಡಿ, ಟೆರಾಫಾರ್ಮ್ ಆಕ್ಷನ್ಸ್, ಈ ಟೆರಾಫಾರ್ಮ್ ಆಕ್ಷನ್ಸ್ ಇದು ಆಯ್ತಾ. ಸೊ ಇಲ್ಲಿ ಏನ್ ಟೆರಾಫಾರ್ಮ್ ಆಕ್ಷನ್ಸ್ ಅಂತ ಹೇಳಿದೀನಿ, ದಿಸ್ ಇಸ್ ಮೈ ಟೆರಾಫಾರ್ಮ್ ಆಕ್ಷನ್. ಚೂಸ್ ಯುವರ್ ಆಕ್ಷನ್ಸ್ ಅಂತಿದೆಯಲ್ಲ, ದಿಸ್ ಇಸ್ ಮೈ ಡಿಸ್ಕ್ರಿಪ್ಷನ್. ಓಕೆ, ಇದನ್ನ ಡಿಸ್ಕ್ರಿಪ್ಷನ್ ಅಂತ ಹಾಕು. ಆಯ್ತಾ, ಇದು ಡಿಸ್ಕ್ರಿಪ್ಷನ್. ಅಪ್ಲೈ ಆರ್ ಡಿಸ್ಟ್ರಾಯ್ ಇದೆ, ಇದು ಯುವರ್ ಚಾಯ್ಸಸ್. ನಾನು ಅಪ್ಲೈ ತಗೊಂಡಿದ್ದೀನಿ, ಬಿಲ್ಡ್ ಅಂತ ಹಾಕ್ತೇನೆ. ಸೊ ಅಪ್ಲೈ ಬಂತು. ಇವಾಗ ಇದು ಇಟ್ಸ್ ಟ್ರೈಂಗ್ ಟು ಬಿಲ್ಡ್ ಅ ಕಂಪ್ಲೀಟ್ ಪ್ಲಾನ್. ನಾವು ಪ್ಲಾನ್ ಆಗ್ತಾ ಇದೆ.
ಪ್ಲಾನ್ ಅಲ್ಲಿ ಲಾಗ್ ನೋಡಿದ್ರೆ ಏನ್ ಬರ್ತಾ ಇದೆ ನೋಡೋಣ. ಓಕೆ, ಐ ಥಿಂಕ್ ದಿಸ್ ಟೈಮ್ ಇಟ್ ವಿಲ್ ಪ್ರಿಂಟ್, ಐ ಮೀನ್ ಇಟ್ ವಿಲ್ ವರ್ಕ್. ಓಕೆ, ಅಗೇನ್ ಮತ್ತೆ ಫೇಲ್ ಆಯ್ತು. ನೋಡೋಣ ಏನೇನು ಮಿಸ್ಟೇಕ್ ಮಾಡಿದೀವಿ. ಸೊ ಇಲ್ಲಿ ನೋ ಕಲರ್ ಇಟ್ಸ್ ನಾಟ್ ಡಿಫೈನ್ಡ್ ಅಂತ ಹಾಕ್ತಾ ಇದ್ದೀವಿ. ಸೊ ಅಂದ್ರೆ ಟೆರಾಫಾರ್ಮ್ ಶೋ ಕಲರ್ ಇದೆಯಲ್ಲ, ಇದು ರಾಂಗ್ ನಾನು ಬರ್ದಿರೋದು. ಸೊ ಇದನ್ನ ನಾವೇನಂತ ಬರಿಬೇಕು, ಫಸ್ಟ್ ಟೆರಾಫಾರ್ಮ್ ಹೆಲ್ಪ್ ತಗೊಳ್ಳೋಣ, ಶೋ ಹೆಲ್ಪ್ ನೋಡೋಣ ಏನೇನಿದೆ ಅಂತ, ಆಮೇಲೆ ವಿಲ್ ಫ್ರೇಮ್ ಅ ಕಮಾಂಡ್. ಓಕೆ, ಐಫನ್ ನೋ ಕಲರ್ ಇಷ್ಟೇ ಅಲ್ವಾ? ನೋಡೋಣ ಇಲ್ಲಿ. ಫಸ್ಟ್ ಥಿಂಗ್ ಇಸ್ ಟೆರಾಫಾರ್ಮ್ ಶೋ. ಓಕೆ, ಸೊ ಲೆಟ್ಸ್ ಗೋ ಹಿಯರ್. ಇದು ಟೆರಾಫಾರ್ಮ್ ಶೋ. ನನಗೆ ಆಪ್ಷನ್ ಬೇಕಾಗಿರೋದು ನೋ ಕಲರ್. ಇಫ್ ಸ್ಪೆಸಿಫೈಡ್ ಇಟ್ ವೋಂಟ್ ಕಂಟೈನ್ ಎನಿ ಕಲರ್, ಅಷ್ಟೇ, ಇನ್ನೇನಿಲ್ಲ. ಬೇಕಾದ್ರೆ ಇದನ್ನ ನಾನು ಡಿಲೀಟೇ ಮಾಡ್ಬೋದು, ಬೇಕಾಗೇನೆ ಇಲ್ಲ. ಜಸ್ಟ್ ನಾನೊಂದು ಇದಿರಲಿ ಅಂತ, ಅಂದರೆ ಸ್ಪೇಸ್ ಕಲರ್ಗೆ ಯೂಸ್ ಮಾಡಿದೆ, ಸೊ ಹಾಗಾಗಿ ಇದು ಮಾಡಿದೆ. ಸೊ ಟಿ ಎಫ್ ಪ್ಲಾನ್, ಆಮೇಲೆ ಟಿ ಎಫ್ ಪ್ಲಾನ್ ಡಾಟ್ ಟಿ. ಓಕೆ, ಆ ಕಮಾಂಡ್ ಇಲ್ಲ ಅಂತ ಬಂತು, ಅಷ್ಟೇನಿಲ್ಲ. ಸೊ ಇವಾಗ ಏನು ಚೇಂಜ್ ಮಾಡಿದೆ ನಾನಿಲ್ಲಿ, ನಾನು ಹೇಳ್ತೀನಿ. ಅಪ್ಡೇಟೆಡ್ ದಿ ಶೋ ಕಮಾಂಡ್, ಅಪ್ಡೇಟೆಡ್ ದಿ ಟೆರಾಫಾರ್ಮ್ ಶೋ ಕಮಾಂಡ್ ಅಂತ ಹೇಳಿ ಕಮಿಟ್ ಸಿಂಕ್ ಚೇಂಜಸ್. ಆಯ್ತಾ? ಡನ್ ಅಲ್ಲ? ಗೋ ಬ್ಯಾಕ್, ಬಿಲ್ಡ್ ವಿತ್ ಪ್ಯಾರಾಮೀಟರ್ಸ್, ಅಪ್ಲೈ ಮಾಡ್ತಾ ಇದ್ದೀನಿ. ಲೆಟ್ಸ್ ಸೇ ಅಪ್ಲೈ ಆಗುತ್ತೆ ಈಗ. ನೋಡೋಣ ಇವಾಗ ಪ್ಲಾನ್ ಪ್ರಾಪರ್ ಇನಿಷಿಯಲೈಸ್ ಆಗುತ್ತಾ ಇಲ್ವಾ ಅಂತ. ಹೀಗೆ ಒನ್ ಬೈ ಒನ್ ನಾವು ಫಿಕ್ಸ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಓಕೆ, ಸೂಪರ್. ಪ್ಲಾನ್ ಇಸ್ ಗುಡ್. ಅಂದ್ರೆ ನನ್ನ ಜೆನ್ಕಿನ್ಸ್ ಫೈಲ್ ಇವಾಗ ಈ ಪ್ಲಾನ್ ಸ್ಟೇಜ್ ನ ದಾಟಿದೆ ಅಂತ ಅರ್ಥ ಆಯ್ತು. ಸೊ ಇಷ್ಟು ಇನಿಷಿಯಲೈಸ್ ಆಯ್ತು, ಪ್ಲಾನ್ ಆಯ್ತು. ಅಪ್ರೂವಲ್ಗೆ ಹೋಯ್ತು, ಆದ್ರೆ ಸ್ಟಕ್ ಆಗ್ಬಿಟ್ಟಿದೆ, ಇಲ್ಲಿ ಪಾಸ್ ಅಂತ ಬರ್ತಾ ಇದೆ. ಏನ್ ಹೇಳ್ತಾ ಇದೆ, ಡು ಯು ವಾಂಟ್ ಟು ಪ್ರೊಸೀಡ್ ಟೆರಾಫಾರ್ಮ್ ಆಕ್ಷನ್ ಅಂತ ಕೇಳ್ತಾ ಇದೆ. ಆದ್ರೆ ನನಗೇನ್ ಮಾಡಬೇಕು, ಐ ನೀಡ್ ಟು ರೀಡ್ ದಟ್ ಟೆರಾಫಾರ್ಮ್ ಫೈಲ್. ಸೊ ಹಾಗಾದ್ರೆ ನನ್ನ ರೀಡ್ ಫೈಲ್ಸ್ ರಾಂಗ್ ಆಗಿದೆ. 1 ಸೆಕೆಂಡ್ ಇರಿ, ಐ ವಾಂಟೆಡ್ ಟು ಶೋ ಯು ಒನ್ ಮೋರ್ ಥಿಂಗ್. ಸೊ ಇನ್ಪುಟ್ ಫೈಲ್, ಇದು ನನಗೆ ರೀಡ್ ಮಾಡ್ತಾ ಇಲ್ಲ ಅಲ್ವಾ? ವೈ. Okay, so this is my Terraform plan. So read file. Okay, just 1 sec. Okay, same file ಏನೇ ಇದೆ, ಬಟ್ ನನಗೇನಂತ ಹೇಳಿದ್ರೆ, ಓಕೆ ಇದನ್ನು ಕ್ಯಾನ್ಸಲ್ ಮಾಡಿ ಕನ್ಸೋಲ್ ಔಟ್ಪುಟ್ಟಿಗೆ ಹೋಗೋಣ. 1 ಸೆಕೆಂಡ್. ಕನ್ಸೋಲ್ ಔಟ್ಪುಟ್ಟಲ್ಲಿ ನನಗೆ ಐ ವಾಂಟ್ ಡೈರೆಕ್ಟಾಗಿ ಪ್ರೊಸೀಡರ್ ಅಬೌಟ್ ಕೇಳ್ತಾರೆ. ನನಗೆ ಐ ವಾಂಟೆಡ್ ಟು ಸಿ ದ ಫೈಲ್. ಆ್ಯಕ್ಚುಲಿ ಆ ಫೈಲ್ ನನಗೆ ಕಾಣಿಸ್ತಿಲ್ಲ. 1 ಸೆಕ್. ಓಕೆ, ಇದನ್ನ ಅಬಾರ್ಟ್ ಮಾಡ್ತೀನಿ, ಜಸ್ಟ್ ಅಬಾರ್ಟ್ ಮಾಡ್ತೀನಿ. ನನಗೆ ಐ ವಾಂಟೆಡ್ ಟು ಫಿಕ್ಸ್ ಒನ್ ಮೋರ್ ಥಿಂಗ್ ಇನ್ ಮೈ ಕೋಡ್. ವಾಟ್ ಐ ಮೀನ್ ಟು ಸೇ ಅಂತ ಹೇಳ್ತೀನಿ ನಿಮಗೆ. ಸೊ ದಿಸ್ ಈಸ್ ಮೈ ಜೆನ್ಕಿನ್ಸ್ ಫೈಲ್. ಲೆಟ್ಸ್ ಸೇ ಈ ಟಿ ಎಫ್ ಪ್ಲಾನ್ ಕರೆಕ್ಟಾಗಿ ರೀಡ್ ಮಾಡ್ತಾ ಇದೆಯಾ ಅನ್ನೋದು ಕ್ವಶನ್. ಓಕೆ, ನಾನು ಈ ಕೇಸಲ್ಲೇನೆ ಇದ್ದೀನಿ. ಈ ಕೇಸಲ್ಲಿ ಟಿ ಎಫ್ ಪ್ಲಾನ್ ಡಾಟ್ ಟಿ ಎಕ್ಸ್ ಟಿ ಇದೆ. ಅಪ್ರೂವಲ್ ಸ್ಟೇಜ್ ಬಂದಿದ್ದೀನಿ, ಸ್ಕ್ರಿಪ್ಟ್ ತಗೊಳ್ತಾ ಇದ್ದೀನಿ, ಟಿ ಎಫ್ ಪ್ಲಾನ್ ರೀಡ್ ಫೈಲ್ ಆ್ಯಂಡ್ ಈ ಕೇಸ್ ಇದರಲ್ಲಿ ಈ ಫೈಲ್ನ ರೀಡ್ ಮಾಡು ಅಂತ ಹೇಳ್ತೇನೆ, ಬಟ್ ಇಟ್ಸ್ ನಾಟ್ ರೀಡಿಂಗ್ ದಟ್ ಫೈಲ್. ಸೊ ಸೇಮ್ ಥಿಂಗ್, input message, do you want to proceed a Terraform action, and I'm saying plan anta. Okay, let's say just 1 second. ನಾನು what I mean to, ನಾನು ಯಾಕೆ ಸ್ಟೇಜ್ ಹಾಕಿರೋ ಉದ್ದೇಶ ಅಂತ ನಾನು ಹೇಳಕ್ ಟ್ರೈ ಮಾಡ್ತಾ ಇದ್ದೀನಿ. Just give me a second. Now let me build.
ನಾನೀಗ ಅಬಾರ್ಟ್ ಮಾಡಿದ್ದೀನಿ ಅಂದರೆ ಕ್ಯಾನ್ಸಲ್ ಮಾಡಿದೆ. ಆ ರನ್ ಅಪ್ರೂವಲ್ ಅಂದರೆ ನೆಕ್ಸ್ಟ್ ಸ್ಟೇಜ್ಗೆ ಬಿಡ್ತಾ ಇಲ್ಲ. ಯಾಕೆ ನಾನು ಬಿಡ್ತಿಲ್ಲ ಅಂತಂದರೆ ಬಿಕಾಸ್ ಐ ವಾಂಟೆಡ್ ಟು ಸಿ ಪ್ಲ್ಯಾನಲ್ಲಿ ಏನಿದೆ ಅಂತ. ಸೊ ಅದಕ್ಕೋಸ್ಕರ ನಾನು ಆ ರೀಡ್ ಸ್ಟೇಜ್ನ ಅಂದರೆ ಅಪ್ರೂವಲ್ ಸ್ಟೇಜ್ನ ಬರ್ತಿದ್ದು. ನಿಲ್ಲಿಸಿ. ಸ್ವಲ್ಪ ಸಿಂಟ್ಯಾಕ್ಸ್ ಇಶ್ಯೂಸ್ ಆಗಿರತ್ತೆ. ಸೊ ಅದಕ್ಕೋಸ್ಕರನೇ ಅಷ್ಟೇ. ನೋಡಿ, ನೌ ಐ ಗಾಟ್ ಪ್ರಾಪರ್ ಔಟ್ಪುಟ್. ನಾನು ಏನಕ್ಕೆ ಅಂತ ಹೇಳಿದ್ರೆ ಆಗಲೇ ರೀಡ್ ಫೈಲ್ ಮಾಡಬೇಕಾದ್ರೆ ಸ್ವಲ್ಪ ಚೇಂಜಸ್, ಈಗ ನೋಡಿ ತೋರಿಸ್ತೀನಿ ನಿಮ್ಗೆ ಏನು ಚೇಂಜ್ ಆಯಿತು ಅದರಲ್ಲಿ ಅಂತ. ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ಗೋ ಟು iec.env, ಗೋ ಟು EKS. ಈ ಜೆಂಕಿನ್ಸ್ ಫೈಲಲ್ಲಿ ಈ ಕಮಿಟ್ನ ಚೆಕ್ ಮಾಡಿ, ಲಾಸ್ಟ್ ಕಮಿಟಲ್ಲಿ ಜಸ್ಟ್ ಸ್ಪೇಸ್ ಇಶ್ಯೂಸ್ ಇಂದಾನೆ ಅದು ಪ್ರಾಬ್ಲಮ್. ಫೈಲ್ ಓಕೆ, ಬಿಕಾಸ್ ಆಫ್ ದ್ಯಾಟ್ ಆ ಸ್ಪೇಸ್ ಇಶ್ಯೂಸ್ ಇಂದ ಇನ್ನೇನು ಚೇಂಜ್ ಮಾಡಿಲ್ಲ, ಜಸ್ಟ್ ಬಿಕಾಸ್ ಆಫ್ ಸ್ಪೇಸ್ ಇಶ್ಯೂಸ್ ಅಷ್ಟೇ. ಓಕೆ, ಅದರಿಂದ ಅದು ಪ್ರಾಬ್ಲಮ್ ಆಗಿದ್ದು. ಸೊ ಇವಾಗ ನನಗೆ ಐ ಆಮ್ ಏಬಲ್ ಟು ಸಿ ಮೈ ಕ್ಲಸ್ಟರ್ ಡೀಟೇಲ್ಸ್. ಈ ಕ್ಲಸ್ಟರ್ನ ನಾನು ಏನಾದರೂ ಕ್ರಿಯೇಟ್ ಮಾಡಿದರೆ ನನಗೆ ರಿಸೋರ್ಸ್ ಈ ಕೇಸ್ ರಿಸೋರ್ಸ್ ಬರುತ್ತೆ, ಯಾವ ರೀಜನಲ್ಲಿ ಏನಾಗುತ್ತೆ, ಸಬ್ನೆಟ್ಸ್ ಹೆಂಗೆ ಬರುತ್ತೆ, ಈ ಥರ ಪ್ರತಿಯೊಂದು ಕೂಡ ಬರುತ್ತೆ. ಓಕೆ, ಇಲ್ಲೇ ಅಪ್ರೂವ್ ಮಾಡ್ಬೋದು. ಇಲ್ಲ ಕನ್ಸೋಲ್ ಔಟ್ಪುಟ್ಟಿಗೆ ಹೋಗ್ಬಿಟ್ಟು ಕನ್ಸೋಲ್ ಔಟ್ಪುಟ್ಟಲ್ಲಿ ಚೆಕ್ ಮಾಡಿದ್ರೆ ಇನ್ಪುಟ್ ರಿಕ್ವೆಸ್ಟ್ ಇದೆಯಲ್ಲ, ಈ ಇನ್ಪುಟ್ ಮೇಲೆ ಹೋದರೆ ನೋಡಿ ನಿಮಗೆ ಪ್ರಾಪರ್ ಪ್ಲಾನ್ ಕಾಣುತ್ತೆ. ಏನು ಈ ಫೈಲ್ನ ನಾನು ಅಪ್ಲೈ ಮಾಡಿದ್ರೆ ಏನೇನೆಲ್ಲ ಕ್ರಿಯೇಟ್ ಆಗುತ್ತೆ ಅಂತ ಡೀಟೇಲ್ಡಾಗಿ ಇದು ಪ್ರಿಂಟ್ ಮಾಡುತ್ತೆ. ನಾವು ಇಫ್ ಐ ಸೇ ಪ್ರೊಸೀಡ್ ಅಲ್ಲ, ಇವಾಗ ಆಕ್ಚುಯಲ್ ಆಗಿ ಟೆರಾಫಾರ್ಮ್ ಅಪ್ಲೈ ಅನ್ನೋದಾಗುತ್ತೆ. ನೋಡಿ, ಟೆರಾಫಾರ್ಮ್ ಅಪ್ಲೈ ಇನ್ಪುಟ್ ಫಾಲ್ಸ್. ನೋಡಿ, ಈಗ ಇನ್ಪುಟ್ ಫಾಲ್ಸ್ ಅಲ್ಲಿ ನಾನು ನಾರ್ಮಲ್ ಆಗಿ ಟೆರಾಫಾರ್ಮ್ ಅಪ್ಲೈ ಅಂತ ಹಾಕಿದಾಗ ನನಗೆ ಮತ್ತೆ ಇನ್ನೊಮ್ಮೆ ಪ್ಲಾನ್ ಕೇಳುತ್ತೆ, ಅಲ್ಲಿ ಎಸ್ ಅಂತ ಕೊಡ್ತೀವಿ. ನಾನು ಹೇಗೇನು ಮಾಡ್ತೀನಿ, ಆ ಇನ್ಪುಟ್ನ ಫಾಲ್ಸ್ ಮಾಡಿಬಿಟ್ಟು ಈ TF ಪ್ಲಾನ್ನ ಡೈರೆಕ್ಟಾಗಿ ಕಾಲ್ ಮಾಡಿ ಅದರಿಂದ ಕ್ರಿಯೇಷನ್ ಮಾಡುತ್ತೆ. ಸೊ ಇವಾಗ ಸಬ್ನೆಟ್ಸ್ಗಳು ಕ್ರಿಯೇಷನ್ ಆಗ್ತಾ ಇದೆ. ಇಫ್ ಯು ಸಿ, ನಾನು ಸಬ್ನೆಟ್ಗೆ ಹೋಗಿ ನೋಡೋಣ ಸಬ್ನೆಟ್ ಕ್ರಿಯೇಟ್ ಆಯ್ತಾ ಅಂತ. ಸೊ ಗೋ ಹಿಯರ್, ಇನ್ನೊಂದು ಟ್ಯಾಬಲ್ಲಿ ಗೋ ಟು VPC. ಇಲ್ಲಿ VPC ಕ್ರಿಯೇಟ್ ಆಗ್ತಾ ಇದೆಯಾ ನೋಡೋಣ ಒಂದೊಂದಾಗಿ. ಸೊ VPCಗೆ ಹೋದರೆ ನೋಡಿ, IT ಕನ್ನಡಿಗರು VPC ಕ್ರಿಯೇಟೆಡ್. ರಿಸೋರ್ಸ್ ಮ್ಯಾಪಲ್ಲಿ ನೋಡೋದಾದರೆ ಸೊ ಇವೆರಡು ಕೂಡ ಕ್ರಿಯೇಟ್ ಆಯಿತು. ರೌಟ್ ಟೇಬಲ್ ಕ್ರಿಯೇಟ್ ಮಾಡಿದೆ, ರೌಟ್ ಟೇಬಲ್ ಒಂದು ಡಿಫಾಲ್ಟ್ ಕ್ರಿಯೇಟ್ ಆಗುತ್ತೆ. IGW ಕೂಡ ಕ್ರಿಯೇಟ್ ಮಾಡಿದ್ರೆ ಪಬ್ಲಿಕ್ ಸಬ್ನೆಟ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ ಅಂತ ಅರ್ಥ. ಸೊ ಹಾಗೆ ಒನ್ ಬೈ ಒನ್ ಕ್ರಿಯೇಷನ್ ಆಗ್ತಾ ಹೋಗುತ್ತೆ. ಓಕೆ, ಗೋ ಬ್ಯಾಕ್. ಈಗ EKS ಕ್ಲಸ್ಟರ್ ಕ್ರಿಯೇಷನ್ ಆಗ್ತಾ ಇದೆ, ರೌಟ್ ಟೇಬಲ್ ಕ್ರಿಯೇಷನ್ ಆಯಿತು. ಈ ಥರ ಪ್ರತಿಯೊಂದು ಕೂಡ ಕ್ಲಸ್ಟರ್ ಕ್ರಿಯೇಷನ್ ಆಗುತ್ತೆ. ಈ ಕ್ಲಸ್ಟರ್ ಕ್ರಿಯೇಷನ್ ಆದಮೇಲೆ ಅಂದರೆ ಇಟ್ ವಿಲ್ ಟೇಕ್ ಲೈಕ್ 10 minutes. ಇದಾಗಲಿ, ಆಮೇಲಿಂದ ನಾವು ವಿಲ್ ಸ್ಟಾರ್ಟ್ ಎಕ್ಸ್ಪ್ಲೈನಿಂಗ್ ಅದರ್ ಥಿಂಗ್ಸ್. ಓಕೆ, ಸೊ ಅಲ್ಲಿವರೆಗೂ ನಾನು ಜಸ್ಟ್ ಪಾಸ್ ಮಾಡ್ತೀನಿ, ಜಸ್ಟ್ ಅದು ಕಂಪ್ಲೀಟ್ ಆಗಲಿ ಅಂತ ಪಾಸ್ ಮಾಡ್ತಾ ಇದ್ದೀನಿ. ಒನ್ಸ್ ಪಾಸ್ ಆದಮೇಲೆ ದೆನ್ ಅಂದರೆ ಲೈಕ್ ಅದು ಕ್ಲೀನಾಗಿ ಎಲ್ಲನೂ ಈ ಅಪ್ ಆದಮೇಲೆ ದೆನ್ ಐ ಶೋ EKS ಕ್ಲಸ್ಟರ್. ಓಕೆ, ಸೊ ನೋಡಿ ಇವಾಗ ನಮ್ಮ ರಿಸೋರ್ಸ್ ಕ್ರಿಯೇಟ್ ಆಯ್ತು. ಟೋಟಲ್ 17 ರಿಸೋರ್ಸ್ ಕ್ರಿಯೇಟ್ ಆಗಿದೆ. ಆಯಿತಾ, ಇದು ನನ್ನ ಕ್ಲಸ್ಟರ್ ID ಆ್ಯಂಡ್ ನೋಡ್ ಗ್ರೂಪ್ ID ಇದು. ಆ್ಯಂಡ್ ಸಬ್ನೆಟ್ಸ್ಗಳು ಈ ಥರ ಸಬ್ನೆಟ್ಸ್ಗಳು ಜನರೇಟ್ ಆಯಿತು. ದಿಸ್ ಇಸ್ ಮೈ VPC ID ಅಂತ ಆಯಿತು. ಸೊ ಈಗ ನನಗೆ ಏನಂತ ಹೇಳಿದ್ರೆ ಐ ನೀಡ್ ಟು ಆಕ್ಸೆಸ್ ದಿಸ್ ಕ್ಲಸ್ಟರ್. ಅದಕ್ಕೂ ಮುಂಚೆ ಗೋ ಬ್ಯಾಕ್ ಫಸ್ಟ್ ಇಲ್ಲಿಗೆ. ಸೊ ಹೋದರೆ ಸೊ ಕಂಪ್ಲೀಟೆಡ್. ಸೊ ಇಟ್ ಟುಕ್ 10 minutes ಟು ಕಂಪ್ಲೀಟ್ 17 ರಿಸೋರ್ಸಸ್ ಅಂತ. ಆಯಿತಾ, ಸೊ ಜಸ್ಟ್ ಒಂದು ಟ್ರಯಲ್ ಮಾಡೋಣ. ಈಗ EKS ಕ್ಲಸ್ಟರ್ ಇಲ್ಲಿ ಬಂದಿದೆಯಾ ಚೆಕ್ ಮಾಡಿ. ಇಲ್ಲಿ EKS ಕ್ಲಸ್ಟರ್ ಇದೆ. ಸೊ ಈ EKS ಕ್ಲಸ್ಟರ್ ಅಲ್ಲಿ ಓಕೆ, ಸೊ IT ಕನ್ನಡ EKS ಕ್ಲಸ್ಟರ್ ಆಕ್ಟಿವ್ ಸ್ಟೇಟಸ್ ಇಲ್ಲದೆ ಎವ್ರಿಥಿಂಗ್ ಇಸ್ ಲುಕಿಂಗ್ ಗುಡ್. ಸೊ ಇದರೊಳಗಡೆ ಹೋದ್ರೆ ಕ್ಲಸ್ಟರ್ ಹೆಲ್ತ್ ಇಸ್ ಲುಕಿಂಗ್ ಗುಡ್, ಅಪ್ಗ್ರೇಡ್ ಇನ್ಸ್ಟಿಂಗ್ಸ್ ಏನೂ ಇಲ್ಲ. 1.34 Kubernetes ವರ್ಷನ್ ತೊಗೊಂಡಿದೆ. ಆ್ಯಂಡ್ ದಿಸ್ ಇಸ್ ಮೈ API ಎಂಡ್ ಪಾಯಿಂಟ್ ಸರ್ಟಿಫಿಕೇಟ್. ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಈಗ ಏನು API ಎಂಡ್ ಪಾಯಿಂಟ್ ತೋರಿಸ್ತಿದ್ದೀನಿ ಇದೆಲ್ಲ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಾವು ಯಾವಾಗ ಲೈಕ್ ಅಪ್ಲಿಕೇಶನ್ ಡಿಪ್ಲಾಯ್ ಮಾಡ್ತೀವಲ್ಲ, ಹೆಂಗೆ ಕನೆಕ್ಟ್ ಆಗ್ತೀವಿ ಅಂದರೆ ವಿತ್ ದಿಸ್ API ಸರ್ವರ್ ಎಂಡ್ ಪಾಯಿಂಟ್. ಅದನ್ನು ನಾನು ನೆಕ್ಸ್ಟ್ ಸೀರೀಸಲ್ಲಿ ನೋಡೋಣ. ಈಗ ಐ ಥಿಂಕ್ ಇದು ತುಂಬ ಲೆಂತಿ ಆಯಿತು, ಸಾರಿ. ಸೊ ಹಾಗಾಗಿ ಸೊ ಇದಾಯ್ತಲ್ಲ, ಈಗ ನಾನು ಏನು ಮಾಡ್ತೀನಿ, ಜಸ್ಟ್ ಟು ಆಕ್ಸೆಸ್ ದೀಸ್ ಥಿಂಗ್ಸ್. ಅದಕ್ಕೂ ಮುಂಚೆ ನೋಟ್ಸ್ ನೋಡಬೇಕಲ್ಲ. ಸೊ ಗೋ ಹಿಯರ್, 1 second. ಸೊ ಇಲ್ಲಿ ಅದಕ್ಕೂ ಮುಂಚೆ ನೋಟ್ಸ್ ನೋಡೋದಾದರೆ, ಇಫ್ ಯು ಸಿ ದ ವ್ಯೂ ಡ್ಯಾಶ್ ಬೋರ್ಡ್, ಸೊ ಇಫ್ ಯು ಸಿ ಹಿಯರ್ ಇನ್ ದ ಇನ್ಸ್ಟೆನ್ಸ್, ಸೊ ಇನಿಷಿಯಲಿ
ಹೌ ಮೆನಿ ರಿಸೋರ್ಸಸ್ T2 ಲಾಸ್ಟ್ 3 ಈ ನೋಡ್ ಗ್ರೂಪ್ ಅಲ್ಲಿ ಐ ಡಿ ನಾಟ್ ಮೆನ್ಷನ್ ನೇಮ್ ಅನ್ಸುತ್ತೆ, ಅದಕ್ಕೋಸ್ಕರ ಐ ಆಮ್ ಸೀಯಿಂಗ್ ಎಂಟಿ ನೇಮ್ಸ್ ಇಲ್ಲಿ. ಸೊ ದಟ್ಸ್ ಫೈನ್. ಸೊ T2 ಲಾರ್ಜ್ ಇನ್ಸ್ಟೆನ್ಸ್ ಟೈಪ್ 3 ಇನ್ಸ್ಟೆನ್ಸ್ ನೋಡ್ ಕ್ರಿಯೇಟ್ ಆಗಿದೆ. ಅಂದ್ರೆ ಇಫ್ ಯು ಸಿ ದೀಸ್ ಆರ್ ಆಲ್ ಮೈ T2 ಲಾರ್ಜ್ ಇನ್ಸ್ಟೆನ್ಸ್ ಟೈಪ್ ಅಂತ. ಆಯ್ತಾ? ಸೊ ಸೊ ವಿ ಹ್ಯಾವ್ ಕ್ರಿಯೇಟೆಡ್ ಅ ಕ್ಲಸ್ಟರ್. ಸೊ ಇದನ್ನ ಒಮ್ಮೆ ಆಕ್ಸೆಸ್ ಮಾಡೋಣ. ಸೊ ಆಕ್ಸೆಸ್ ಮಾಡಿದ ನಂತರ ದೆನ್ ವಾಟ್ ವಿ ಕ್ಯಾನ್ ಸಿ ಲೈಕ್ ಜಸ್ಟ್ ನೋಟ್ಸ್ ಚೆಕ್ ಮಾಡೋದು ಅಂಡ್ ಆ ಥರ. ಇವಾಗ ನನ್ಗೇನು ಇ ಕೆ ಎಸ್ ಕ್ಲಸ್ಟರ್ ಇಲ್ಲಿ ಕ್ರಿಯೇಟ್ ಆಗಿದೆ. ಈ ಇ ಕೆ ಎಸ್ ಕ್ಲಸ್ಟರ್ನ ನನ್ನ ಡೇಟಾ ಪ್ಲೇನ್ ಇಂದ ನಾನು ಆಕ್ಸೆಸ್ ಮಾಡ್ಬೇಕು. ನನ್ನ ಡೇಟಾ ಪ್ಲೇನ್ ಏನಾಗುತ್ತೆ ಅಂದ್ರೆ ಇಲ್ಲಿಂದ ನಾನು ಕನೆಕ್ಟ್ ಮಾಡ್ಕೋಬೇಕು. ಫಸ್ಟ್ ಥಿಂಗ್ ಇಸ್ AWS ನಾನು ಏನ್ ಮಾಡ್ತೀನಿ ಅಂದ್ರೆ ಕ್ಯೂಬ್ ಸಿಟಿಯಲ್ಲಿ ಇದೆ, ನಾನು ಕಮಾಂಡ್ ಚೆಕ್ ಮಾಡೋಣ. ಸೊ ಕ್ಯೂಬ್ ಸಿಟಿಯಲ್ಲಿ ಇಲ್ಲ, ನಾನು ಅದಕ್ಕೆ ಏನ್ ಮಾಡ್ತೀನಿ, ಡೈರೆಕ್ಟ್ ಕಮಾಂಡ್ ನ ಇನ್ಸ್ಟಾಲ್ ಮಾಡ್ತೇನೆ. ಐಫನ್ ಕ್ಲಾಸಿಕ್ ಅಂತ ಇನ್ಸ್ಟಾಲೇಷನ್ ಆಗಲಿ. ಓಕೆ, ಕ್ಯೂಬ್ ಸಿಟಿಯಲ್ಲಿ ಇನ್ಸ್ಟಾಲೇಷನ್ ಆಗಲಿ. ಅದಾದ್ಮೇಲೆ ನಾನು ಏನ್ ಮಾಡ್ತೀನಿ ಅಂದ್ರೆ ಆ ಕ್ಯೂಬ್ ಕಾನ್ಫಿಗ್ ನ ಇಲ್ಲಿ ತಗೊಳ್ತೀನಿ, ಅಷ್ಟೇನೇನಿಲ್ಲ. ಆಯ್ತಾ? ಇವಾಗ ಇದನ್ನ ಇನ್ಸ್ಟಾಲ್ ಮಾಡಿದ್ಮೇಲೆ LS-A ಮಾಡಿದ್ರೆ ಡಾಟ್ ಕ್ಯೂಬ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಆಗ್ಬೇಕು, ಆಗ್ಲಿಲ್ಲ. ಫೈನ್, MKD ಡಾಟ್ ಕ್ಯೂಬ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಂಡು ಆ ಫೋಲ್ಡರ್ ಒಳಗಡೆ ನನ್ನ EKS ಕಾನ್ಫಿಗ್ ನ ಅಪ್ಡೇಟ್ ಮಾಡ್ಬೇಕು. ಇಲ್ಲಿ ನಾನು ಹೆಂಗ್ ಮಾಡೋದು, AWS EKS. ಫಸ್ಟ್ ಆಫ್ ಆಲ್ AWS ಎಲ್ಲ ಇದೆ, AWS -hyphen ವರ್ಷನ್. ಓಕೆ, ಇಲ್ಲ. ಅದಕ್ಕೆ ನಾ ಏನ್ ಮಾಡ್ತೀನಿ, ಸ್ನ್ಯಾಪ್ ಯೂಸ್ ಮಾಡ್ಕೊಂಡೆ ಮಾಡೋಣ. ಸ್ನ್ಯಾಪ್ ಇನ್ಸ್ಟಾ, ಇದನ್ನೆಲ್ಲ ನಾವು ಮತ್ತೆ ಮಾಡ್ಬೇಕಾಗತ್ತೆ. ಸೊ ಡೋಂಟ್ ವರಿ ಆನ್ ದೋಸ್ ಥಿಂಗ್ಸ್. ಜಸ್ಟ್ ನಾ ನಿಮ್ಗೆ ಆಕ್ಸೆಸ್ ಆಗುತ್ತಾ ಇಲ್ವಾ ಅಂತ ಟ್ರಯಲ್ ಮಾಡ್ಬೇಕಿತ್ತು. ಸೊ ಅದಕ್ಕೋಸ್ಕರ ನಾ ಇಲ್ಲಿ ಹೇಳ್ತೀನಿ ಈಗ ಆ ಕಾನ್ಫಿಗ್ ಅಲ್ಲಿ AWS EKS ಕಾನ್ಫಿಗ್, EKS ಅಪ್ಡೇಟ್ -config. ಓಕೆ, ಇದು ಕಮಾಂಡ್. ಆಕ್ಚುಲಿ ನಾನು ಈ ಕಮಾಂಡ್ ನ ಕೊಡ್ತೀನಿ ನಿಮಗೆ, ಅಪ್ಡೇಟ್ ಕಾನ್ಫಿಗ್, ಅಪ್ಡೇಟ್ ಕ್ಯೂಬ್ ಕಾನ್ಫಿಗ್ ಅಂತ ಕೊಡಬೇಕು. ಸೊ ಅಪ್ಡೇಟ್ ಕ್ಯೂಬ್ ಕಾನ್ಫಿಗ್ ಯಾವ ರೀಜನ್ ಅಲ್ಲಿ ಇರೋದು ಅಂತ ಹೇಳಿದ್ರೆ -hyphen ರೀಜನ್. ಸೊ ಈ ರೀಜನ್ ಬಂದ್ಬಿಟ್ಟು US West 2 ಅಂಡ್ ಕ್ಲಸ್ಟರ್ ನೇಮ್ ಬಂದ್ಬಿಟ್ಟು -hyphen ನೇಮ್. ಸೊ ನನ್ನ ಕ್ಲಸ್ಟರ್ ನೇಮ್ ಬಂದ್ಬಿಟ್ಟು ಇದು IT ಕನ್ನಡಿಗರು ಕ್ಲಸ್ಟರ್. ಆಯ್ತಾ? ಎಂಟರ್. ಓಕೆ, ಅನೇಬಲ್ ಟು ಲೊಕೇಟ್ ಕ್ರೆಡೆನ್ಷಿಯಲ್ಸ್. ಓಕೆ, ಇವಾಗ ನಾವ್ ಏನ್ ಮಾಡ್ಬೇಕು ಅಂದ್ರೆ ವಿ ನೀಡ್ ಟು ಕಾನ್ಫಿಗರ್ AWS. ಓಕೆ, AWS ಕಾನ್ಫಿಗರ್ ನಾವು ಆಕ್ಸೆಸ್ ಕೀ ಬೇಕು ನನಗೆ, ಅಂದ್ರೆ ಆ ಡೇಟಾ ಪ್ಲೇನ್ ಅನ್ನೋದು ನಾವು ಕ್ರಿಯೇಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ದಿಸ್ ಇಸ್ ಮೈ ಡೇಟಾ ಪ್ಲೇನ್. ನಾನು ಇಲ್ಲಿ ನಾನು ಮ್ಯಾನ್ಯುಯಲಿ ಆಕ್ಸೆಸಿಂಗ್ ದೋಸ್ ಥಿಂಗ್ಸ್. ಸೊ US West 2. ಆಯ್ತಾ? ಈಗ ಇದನ್ನ JSON ಅಂತ ಕೊಡಿ. ನಾವು ಅಪ್ಡೇಟ್ ಕ್ಲಸ್ಟರ್. ಒನ್ಸ್ ಅಪ್ಡೇಟ್ ಆದ್ಮೇಲೆ LS ದಿಸ್ ಇಸ್ ಮೈ ಕಾನ್ಫಿಗ್, cat of config. ಸಿ, ನನ್ನ ಕ್ಲಸ್ಟರ್ ಎಂಡ್ ಪಾಯಿಂಟ್ ಸರ್ಟಿಫಿಕೇಟ್ ಪ್ರತಿಯೊಂದು ಕೂಡ ಇಲ್ಲಿ ಬರುತ್ತೆ. ಇವಾಗ ನಾ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ kubectl ಗೆಟ್ ನೋಟ್ಸ್ ಅಂತ ಕೊಡ್ತೀನಿ. ಸೊ ಇವಾಗ ನನ್ನ ಎಲ್ಲಾ ನೋಟ್ಸ್ಗಳು, ನನ್ನ EKS ಕ್ಲಸ್ಟರ್ನ ಎಲ್ಲಾ ನೋಟ್ಸ್ಗಳು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದೇ ರೀತಿ ಇಫ್ ಯು ಸಿ kubectl ಗೆಟ್ ನೇಮ್ ಸ್ಪೇಸ್ ಅಂತ ಕೊಟ್ರೆ, ಸೊ ಐ ಗಾಟ್ ಮೈ ನೇಮ್ ಸ್ಪೇಸಸ್. ಸೊ ಹೀಗೆ. ಓಕೆ, ಸೊ ದಿಸ್ ಇಸ್ ಹೌ ವಿ ಆರ್ ಲೈಕ್ ಡೂಯಿಂಗ್. ಓಕೆ, ಇಲ್ಲಿ ಸೊ ನಾವು ವಿ ಆರ್ ಏಬಲ್ ಟು ಆಕ್ಸೆಸ್ ಎವ್ರಿಥಿಂಗ್. ಯು ಕ್ಯಾನ್ ಕ್ರಿಯೇಟ್ ಆಲ್ಸೋ. So let's say if I want a namespace, what I'll do, I'll create a namespace. Let's say IT Kannadigaru. Ready? So I can create a namespace. So get namespaces, and here are my namespaces. Okay, this is how I can create namespace and access cluster. So ಈ commands ಎಲ್ಲ ಕೊಡ್ತೀನಿ, you no need to worry much on those things. Okay, ಇದಾಯ್ತಲ್ಲ. ಸೊ ಇವಾಗ ಎವ್ರಿಥಿಂಗ್ ಇಸ್ ಡನ್. ಬಟ್ ನನ್ನ ಸ್ಟೇಟ್ ಫೈಲ್, ವೇರ್ ಈಸ್ ಮೈ ಸ್ಟೇಟ್ ಫೈಲ್? ಯೂಶಲಿ ನನ್ನ ಸ್ಟೇಟ್ ಫೈಲ್ ಬಂದ್ಬಿಟ್ಟು /warlib jenkins ಈ ವರ್ಕ್ ಸ್ಪೇಸ್ ಅಲ್ಲಿ ಇದೆ. ಇದನ್ನ ನಾನು ಓಕೆ, ಗೋ ಟು ಚಾಟ್ಬಾಟ್ ಡೆವ್. ಇದನ್ನ ನಾನು S3 ಹಾಕ್ಬೇಕು. ಸೊ ಟೆರಾಫಾರ್ಮ್ ಅನ್ನೋ ಫೋಲ್ಡರ್ ಕ್ರಿಯೇಟ್ ಆಗುತ್ತೆ. ಆ ಟೆರಾಫಾರ್ಮ್ ಅಲ್ಲಿ EKS ಇರುತ್ತೆ. ಸೊ ಇಲ್ಲಿ ನನ್ನ state file, 1 second. Where is my state file? So if I go here, 1 second.
ಇದರಲ್ಲಿ ಗೋ ಇನ್ಸೈಡ್ ದ್ಯಾಟ್, ಇದೆಲ್ಲ ಓಕೆ. ಸೊ 1 ಸೆಕೆಂಡ್, ಇಲ್ಲಿ ನನಗೆ ಈ ಕೇಸ್ ಒಳಗಡೆನೆ ಸ್ಟೇಟ್ ಫೈಲ್ ಬರಬೇಕಾಗಿರೋದಲ್ವಾ. ಸೊ ಲೆಟ್ಸ್ ಸೇ ಇಲ್ಲೂ ಇಲ್ಲ. ಲೆಟ್ಸ್ ಗೋ ಬ್ಯಾಕ್. 1 ಸೆಕೆಂಡ್, ನಾನು ಏನು ಮಾಡ್ತೀನಿ ಅಂದರೆ, ಓಕೆ, ಟೆರಾಫಾರ್ಮ್ ಎಕ್ಸಿಬಿಷನ್ ಆಗಬೇಕಲ್ವಾ. ನಾವು LS-R ಅಂತ ಕೊಡ್ತೀನಿ. ನೋಡಿ, ಇಲ್ಲಿದೆ ನನ್ನ ಸ್ಟೇಟ್ ಫೈಲ್. ಓಕೆ, ದಿಸ್ ಇಸ್ ಅ ಫೋಲ್ಡರ್. ನಾನು ರಾಂಗ್ ಲೊಕೇಶನಲ್ಲಿ ಹುಡುಕ್ತಾ ಇದ್ದೆ, ಸೊ ಹಾಗಾಗಿ ಅದು ಬರಲಿಲ್ಲ ಅಷ್ಟೇ. ಓಕೆ, ನಾವು LS ಅಂತ ಹಾಕಿದ್ರೆ, ಸೊ ದಿಸ್ ಇಸ್ ಮೈ ಸ್ಟೇಟ್ ಫೈಲ್. ಈ ಸ್ಟೇಟ್ ಫೈಲಲ್ಲಿ ನನ್ನ ಸ್ಟೇಟ್ ಆಫ್ ಮೈ ಫೈಲ್, ಓಕೆ, ನಾನು ಲೆಸ್ ಮಾಡ್ತೀನಿ. ಸೊ ಲೆಸ್ ಆಫ್ ಸ್ಟೇಟ್ ಫೈಲ್. ನೋಡಿ, ಇಲ್ಲಿ ನನ್ನ ಎಂಟೈರ್ ಕ್ಲಸ್ಟರ್ನ ಎಂಡ್ ಟು ಎಂಡ್ ಇನ್ಫಾರ್ಮೇಶನ್ ಅನ್ನೋದು ಇಲ್ಲಿದೆ. ಸೊ ಸಪೋಸ್ ನಾನು ಇದನ್ನ ಮತ್ತಿನ್ನೊಮ್ಮೆ ಅಪ್ಲೈ ಮಾಡಿದ್ರೆ ಮತ್ತಿನ್ನೊಮ್ಮೆ ಈ ಕೇಸ್ ಕ್ಲಸ್ಟರ್ ಕ್ರಿಯೇಟ್ ಆಗುತ್ತಾ? ನೋ. ಯಾಕೆ ಅಂದರೆ ಬಿಕಾಸ್ ಆಫ್ ದಿಸ್ ಟೆರಾಫಾರ್ಮ್ ಫೈಲ್. ಇಟ್ ವಿಲ್ ಸಿಂಕ್ ಅಂಡ್ ಇಟ್ ವಿಲ್ ವೆರಿಫೈ ಈ ಫೈಲ್ ಇದನ್ನ ಇಲ್ವಂತ. ಇವಾಗ ನಾನು ಈ ಫೈಲ್ನ S3ಗೆ ಅಪ್ಲೋಡ್ ಮಾಡಬೇಕು, ಬ್ಯಾಕಪ್ ಮಾಡಬೇಕು. ನಾವೇನು ಮಾಡೋಣ ಅಂದರೆ, ಈವನ್ ಈ S3ನೂ ಕೂಡ ನೀವು ಯು ಕ್ಯಾನ್ ಕ್ರಿಯೇಟ್ ಇಟ್ ವಯಾ ಟೆರಾಫಾರ್ಮ್ ಇದರಿಂದನೇ, ಬಟ್ ಫಾರ್ ನೌ ವಿ ಡೋಂಟ್ ನೀಡ್ S3 ಬಕೆಟ್ ಅಲ್ಲ. ಸೊ ಅಲ್ಲಿ ಗೋ ಟು S3 ಬಕೆಟ್. ಸೊ ಇಲ್ಲಿ ನಾ ಹೇಳ್ತಾ ಇದ್ದೀನಿ, ನಾರ್ತ್ ವರ್ಜಿನಿಯಾ ಎಲ್ಲ ಆರಿಗಾನೋ ರೀಜನ್. ಸೊ ಇಲ್ಲಿ ಕ್ರಿಯೇಟ್ ಬಕೆಟ್ ಇಲ್ಲ ಹೇಳ್ತಾ ಇದ್ದೀನಿ. ಸೊ IT ಕನ್ನಡಿಗರು ಡೆವ್ ಎನ್ವೈರನ್ಮೆಂಟ್ ಅಥವಾ ಟೆರಾಫಾರ್ಮ್ TF ಬ್ಯಾಕಪ್ ಬಕೆಟ್ ಅಂತ ಹೇಳ್ತೇನೆ. ಓಕೆ, ಬ್ಯಾಕಪ್. ಈಗ ಈ ಬ್ಯಾಕಪ್ ಬಕೆಟ್ಗೆ ACLs ಎನೇಬಲ್ ಮಾಡಿದ್ದೀನಿ, ಬಕೆಟ್ ವರ್ಷನಿಂಗ್ ಕೂಡ ಎನೇಬಲ್ ಮಾಡ್ತೇನೆ. ಸೊ ದಟ್ ಎವ್ರಿ ಟೈಮ್ ಚೇಂಜ್ ಆದಾಗ ನನಗೆ ಪ್ರತಿ ವರ್ಷನ್ ಕೂಡ ನಾನು ನೋಡಬೇಕು. ಅದಕ್ಕೋಸ್ಕರ ಎನೇಬಲ್ ಕ್ರಿಯೇಟ್ ಅ ವರ್ಷನಿಂಗ್ ಅಂದರೆ ಐ ಕ್ರಿಯೇಟೆಡ್ ಅ ಬಕೆಟ್, ಆಯ್ತಾ. ಸೊ ಅಪ್ಪರ್ ಕೇಸ್ ಕ್ಯಾರೆಕ್ಟರ್, ಓಕೆ, ಮಸ್ಟ್ ನಾಟ್ ಕಂಟೈನ್ ಅಪ್ಪರ್ ಕೇಸ್. ಓಕೆ, IT ಅಷ್ಟೇನೇನಿಲ್ಲ. ಗೋ ಹಿಯರ್, ಕ್ರಿಯೇಟ್ ಬಕೆಟ್. ಸೊ ಬಕೆಟ್ ಏನಲ್ಲಿ ಕ್ರಿಯೇಟ್ ಮಾಡಿದೆ. ಸೊ ಬಕೆಟ್ ಬಂತು. ಇವಾಗ ನನಗೇನು ಗೊತ್ತಾ, ಸೊ ಇದು ಬಂದ್ಬಿಟ್ಟು ಡೆವ್ ಪೈಪ್ಲೈನ್ ಅಲ್ವಾ. ಸೊ ನಾನೇನು ಹೇಳ್ತೀನಿ, ನಾನು ಒಂದು ಸ್ಟೇಜ್ ಬರೀತಾ ಇದ್ದೀನಿ ಇಲ್ಲಿ. ಓಕೆ, ಈ ಸ್ಟೇಜಲ್ಲಿ ನಾನು ಬ್ಯಾಕಪ್ ಸ್ಟೇಜ್ ಅಂತ ಹೇಳ್ತೀನಿ. ಸೊ ಸ್ಟೇಜ್ ಇಲ್ಲಿ, ಓಕೆ, ಇಲ್ಲಿ ಬ್ಯಾಕಪ್ ಸ್ಟೇಜ್ ಅಂತ ಹಾಕ್ತೇನೆ. ಈಗ ಈ ಬ್ಯಾಕಪ್ ಸ್ಟೇಜಲ್ಲಿ ನಾ ಹೇಳ್ತಾ ಇದ್ದೀನಿ, ಸ್ಟೇಜಸ್ ಅಲ್ಲಿ ಸ್ಟೆಪ್ಸ್ ಬೇಕಲ್ವಾ. ಸೊ ಸ್ಟೆಪ್ಸ್, ನಾ ಈ ಸ್ಟೆಪ್ಸ್ ಅಲ್ಲಿ ನಾನು ಹೇಳ್ತಿದ್ದೀನಿ SH. ಸೊ ನಾನು ಸ್ಟೇಜ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ SH ಅಲ್ಲಿ AWS S3 CP ಇದು ಆಟೋ ಫಿಲ್ ಆಗ್ತಾ ಇದೆ, ಬೇಡ. ನಾ ಏನು ಮಾಡ್ತೀನಿ ಅಂದರೆ CP EKS, 1 ಸೆಕೆಂಡ್, S3 ಹಾಕಿ. ಅಂದರೆ ನಾನು ಏನು ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಇದು ಫುಲ್ ಪಾತ್ ಕೊಡ್ತಾ ಇದೆ ನಂಗೆ. ಐ ಡೋಂಟ್ ವಾಂಟ್ ಫುಲ್ ಪಾತ್. ಸೊ ವಾಟ್ ಐ ವಿಲ್ ಡೂ, 1 ಸೆಕೆಂಡ್, ನಾನು ಏನಂತ ಹಾಕಿದ್ದೀನಿ ಇಲ್ಲಿ. ಸೊ EKS ಡೈರೆಕ್ಟ್ರಿಯಲ್ಲಿ. ಸೊ ಓಕೆ, ಫಸ್ಟ್ ಥಿಂಗ್ ನಾನು ಏನು ಮಾಡೋಣ, ಲೆಟ್ಸ್ ಗೋ ಇನ್ಸೈಡ್ ದ್ಯಾಟ್ ಫೋಲ್ಡರ್. ಸೊ ಪ್ರೆಸೆಂಟ್ ಡೈರೆಕ್ಟ್ರಿನ ಪ್ರಿಂಟ್ ಮಾಡ್ತೀನಿ. ಅದಾದಮೇಲೆ CD EKS ಅಂತ ಹೇಳ್ತಾ ಇದ್ದೀನಿ. EKS ಅಲ್ಲಿ ಒಳಗಡೆ ಆ ಫೋಲ್ಡರ್ ಒಳಗಡೆ ಹೋಗ್ಬಿಟ್ಟು ಇಲ್ಲಿ ನನಗೆ ಆ ಫೈಲ್ ಪಾತ್ ಇದೆಯಲ್ಲ, ಟೆರಾಫಾರ್ಮ್ ಫೈಲ್ ಪಾತ್ ಇದೆಯಲ್ಲ, ಅದನ್ನು ಕಾಪಿ ಮಾಡ್ತಾ ಇದ್ದೀನಿ ನಾನು. ಸೊ ಈ TF ಟೆರಾಫಾರ್ಮ್ ಡಾಟ್ ಸ್ಟೇಟ್ ಫೈಲ್ ಇದೆಯಲ್ಲ, ನಾನೇನು ಮಾಡ್ತೀನಿ ಈಗ, ಬರೀ TF ಸ್ಟೇಟ್ ಅಂದರೆ ಸ್ಟಾರ್ ಡಾಟ್ TF ಸ್ಟೇಟ್ನ ಹಾಕಿಬಿಟ್ಟು ನಾನು ಲೊಕೇಶನ್ ಹೇಳ್ತಿದ್ದೀನಿ. ಸೊ ಲೊಕೇಶನ್ ಹೇಳಿದಾಗ ನನ್ನ ಬಕೆಟ್ ನೇಮ್ ಏನಿದೆಯಲ್ಲ, ಒಂದು ನಿಮಿಷ, ಇದೆಲ್ಲ ಇದು ಬ್ಯಾಕ್. ಸೊ ಈ ಬಕೆಟ್ ನೇಮ್ ಇದೆಯಲ್ಲ, ಈ ಬಕೆಟ್ ನೇಮ್ನ ತೊಗೊಳ್ಳೋಣ. ಸೊ ಹೇಗೆ ಬಕೆಟ್ ನೇಮ್ನ ತೊಗೊಳ್ತೀನಿ ಅಂತ ಅಂದರೆ, ಗೋ ಟು ಓಕೆ, ಡೈರೆಕ್ಟಾಗಿ ನೇಮ್ ಕಾಪಿ ಮಾಡ್ಕೊಳ್ಳಿ. ಇಲ್ಲಿ S3 ಕಾಲನಿ ಇದನ್ನು ಹಾಕಿ ಸ್ಲ್ಯಾಶ್, ಇಲ್ಲಿ ನಾನು
ಅಪ್ಲಿಕೇಶನ್ ನೇಮ್ ಹಾಕ್ತಾ ಇದ್ದೀನಿ. ಸೊ ಅಂದರೆ ಲೈಕ್ ಯಾವ ನನ್ನ ಟೆರಾಫಾರ್ಮ್ ಫೈಲ್ಸ್ ಎಲ್ಲ ಇಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ. ಸೊ ಈ ಪಾತಲ್ಲಿ. ಸೊ ಹಾಗಾಗಿ ಇಲ್ಲಿ ಸೊ ಡೆವ್ ಅಂತ ಬೇಡ, ಚಾಟ್ ಬಾಟ್ ಅಂತ ಹಾಕ್ತಿದ್ದೀನಿ. ಈ ಕೇಸ್ ಅಂತ ಹಾಕ್ತೀನಿ. ಸೊ ಈಗ ಓಡಲ್ಡು. ಸೊ ಇದೆಲ್ಲ ಆಯಿತು. ಓಕೆ, ಕಮಿಟ್. ಈಗ ಏನಂತ ಹಾಕ್ತೀನಿ, ಅಪ್ಡೇಟೆಡ್ ದಿ ಬ್ಯಾಕಪ್ ಸ್ಟೇಜ್ ಅಂತ ಹಾಕೋಣ. ನಾ ಕಮಿಟ್ ಸಿಂಕ್ ದಿ ಚೇಂಜಸ್. ಆಮೇಲೆ ಸೊ ಗೋ ಬ್ಯಾಕ್ ಟು ಅವರ್ ಜೆಂಕಿನ್ಸ್. ಸೊ ಇಲ್ಲಿ ಬಿಲ್ಡ್ ನಾವು ಕೊಡಿ, ಗೋ ಬ್ಯಾಕ್. ಓಕೆ, ಬಿಲ್ಡ್ ವಿತ್ ಪ್ಯಾರಾಮೀಟರ್ಸ್, ಅಪ್ಲೈ, ಬಿಲ್ಡ್. ನಾವು ಇದಾದಮೇಲೆ ಸೊ ನಾವು ಸಿ ದ ಮ್ಯಾಜಿಕ್ ಇಲ್ಲಿ ಅಪ್ಲೈ ಆಗುತ್ತಲ್ಲ. ಸಿ ಟೆರಾಫಾರ್ಮ್ ಸ್ಟೇಟ್ 5 ಇರೋದ್ರಿಂದ ಯು ನೋ ನೀಡ್ ಟು ವರಿ, ಬಿಕಾಸ್ ಇದು ಆಲ್ರೆಡಿ ಸಿಂಕ್ ಇರುತ್ತೆ, ಏನೂ ಚೇಂಜ್ ಮಾಡಿಲ್ಲ ಟಿ ಎಫ್ ಫೈಲಲ್ಲಿ ಅಂದರೆ ಇಟ್ ವೋಂಟ್ ಚೇಂಜ್ ಎನಿಥಿಂಗ್. ಸೊ ಹಾಗಾಗಿ ಇದೇನು ಮಾಡುತ್ತೆ ಅಂತ ಹೇಳಿದ್ರೆ, ಸೊ ಇಫ್ ಯು ಸಿ ಹಿಯರ್ ನಾವು ಅಪ್ರೂವಲ್ಗೆ ಹೋಗಲಿಲ್ಲ. ಓಕೆ, ಹೋಯ್ತಲ್ಲ, ಕ್ಲಿಕ್ ಆನ್ ದ್ಯಾಟ್ ಅಪ್ರೂವಲ್. ಏನು ಹೇಳಿದೆ, ನೋ ಚೇಂಜಸ್, ಬಿಕಾಸ್ ನಾನೇನು ಚೇಂಜಸ್ಸೇ ಮಾಡಿಲ್ಲ ಅಲ್ವಾ. ಸೊ ಹಾಗಾಗಿ ಪ್ರೊಸೀಡ್ ಮಾಡಿದೆ. ಈಗ ಗೋ ಬ್ಯಾಕ್. ಈಗ ಅಪ್ಲೈ ಸ್ಟೇಜ್ ಇದು. ಸೊ ಇಲ್ಲಿ ಯಾವುದೇ ಥರದ ಚೇಂಜಸ್ ಆಗಬಾರ್ದು ನನಗೆ, ಆಯಿತಾ. ನೋಡಿ, ಆಗಲಿಲ್ಲ. ಸೊ ಬ್ಯಾಕಪ್ ಸ್ಟೇಜ್ ಬಂದೆ. ಸೊ ಬ್ಯಾಕಪ್ ಸ್ಟೇಜ್ ಕೂಡ ಅಪ್ಡೇಟ್ ಆಯಿತು. ಹೋದರೆ ಇಲ್ಲಿ ಆಬ್ಜೆಕ್ಟ್ ರಿಫ್ರೆಶ್ ಮಾಡಿ, ರಿಫ್ರೆಶ್ ಮಾಡಿದೆ ಚಾಟ್ ಬಾಟ್. ನೋಡಿ, ಇಲ್ಲಿ ಇ ಕೇಸ್ ಫೈಲ್ ಅಂತ ಬಂದ್ಬಿಟ್ಟಿದೆ. ಅಂದರೆ ಈ ಸಿ ಮೈ ಫೈಲೆಲ್ಲ ಇದು, ಒಂದು ಸೆಕೆಂಡ್, ಇದು ಇ ಕೇಸ್ ಅಂತ ಏನಕ್ಕೆ ಬಂತು ಅಂತಂದರೆ, ಒಂದು ಸೆಕೆಂಡ್, ಗೋ ಬ್ಯಾಕ್. ಇಲ್ಲಿ ನಾನು ಸ್ಟಾರ್ ಡಾಟ್ ಟಿ ಎಫ್ ಸ್ಟೇಟ್ ಕೊಟ್ಟಿದ್ದೀನಿ, ಎಸ್ ಫೈನ್. ಆದರೆ ನನಗೆ ಬೇಕಾಗಿರೋದು ಫೋಲ್ಡರ್ ಒಳಗಡೆ ಫೈಲ್ ಬೇಕಲ್ವಾ. ಸೊ ಅದಕ್ಕೆ ಇಲ್ಲಿ ಇ ಕೇಸ್ ಅಂತ ಕೊಟ್ಟರೆ ಇ ಕೇಸ್ ಅಂತ ಕಾಪಿ ನೇಮ್ ಆಗಿಬಿಡುತ್ತೆ. ಸ್ಲ್ಯಾಶ್ ಕೊಟ್ಟಿದ್ದೀನಲ್ಲ, ಇಟ್ ವಿಲ್ ವರ್ಕ್. ಬಟ್ ಇನ್ ಕೇಸ್ ನಮ್ಗೆ ಬೇಡ, ಲೈಕ್ ಐ ವಾಂಟ್ ದ ಕಂಪ್ಲೀಟ್ ಫೈಲ್ ಪಾತ್ ಅಂದರೆ ನೇಮ್ ಅಂತಂದರೆ, ನಾನು ಇನ್ಸ್ಟೆಡ್ ಆಫ್ ಸ್ಟಾರ್ ಡಾಟ್ ಟಿ ಎಫ್ ಸ್ಟೇಟ್ ಇದೆಲ್ಲ, ಇದ್ರ ಬದಲಿಗೆ ಓಡಲ್ಡು ಅಲ್ಲಿ ಗೋ ಟು ಬೇಡ ಇರಿ, ಇದನ್ನೇ ಮಾಡಿದ್ರೆ ಓಕೆ ಬೆಟರ್. ಈ ಟೆರಾಫಾರ್ಮ್ ಡಾಟ್ ಟಿ ಎಫ್ ಸ್ಟೇಟ್ ಇದೆಲ್ಲ, ಇದನ್ನೇ ಕಾಪಿ ಮಾಡಿಕೊಂಡು ಐ ವಿಲ್ ಪುಟ್ ಇಟ್ ದೇರ್. ಸೊ ಇವಾಗ ಲೆಟ್ಸ್ ಡೂ ಅಪ್ಡೇಟ್ ದಿ ಫೈಲ್ ಅಂತ ಕಮೆಂಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಕಮಿಟ್ ಸಿಂಕ್ ಚೇಂಜಸ್. ಓಕೆ, ನಾವು ಚಾಟ್ ಬಾಟ್ ಹೋಗೋಣ, ರಿಫ್ರೆಶ್ ಮಾಡಿ. ಈ ಕೇಸ್ ಫೈಲ್ ಅಂತ ಇದೆ, ದಟ್ಸ್ ಓಕೆ. ಬಿಲ್ಡ್ ವಿತ್ ಪ್ಯಾರಾಮೀಟರ್ಸ್, ಫಸ್ಟ್ ಬಿಲ್ಡ್ ಮಾಡೋಣ, ಅಪ್ಲೈ. ನಾವು ಬಿಲ್ಡ್ ಆಗ್ತಾ ಇದೆ. ಸೊ ಪ್ಲ್ಯಾನ್ ಆಯಿತು. ಓಕೆ, ನಾವು ಅಪ್ರೂವಲ್ ಬಂತು, ಸೇ ಪ್ರೊಸೀಡ್, ಬಿಕಾಸ್ ಏನು ಚೇಂಜಸ್ ಇಲ್ಲ ಅಲ್ಲಿ. ಅಪ್ಲೈ ಆಯಿತು. ಗೋ ಟು ಬ್ಯಾಕಪ್ ಸ್ಟೇಜ್. ಬ್ಯಾಕಪ್ ಸ್ಟೇಜಲ್ಲಿ ಈಗ ನೋಡೋಣ, ಫೋಲ್ಡರ್ ಕ್ರಿಯೇಟ್ ಮಾಡಿಬಿಟ್ಟು ಟಿ ಎಫ್ ಸ್ಟೇಟ್ ಆಗಿರಬೇಕು. ಓಕೆ, ಗೋ ಬ್ಯಾಕ್, ರಿಫ್ರೆಶ್. ಇವಾಗ ನೋಡಿ, ಈ ಕೇಸ್ ನೋಡಿ, ಅದು ಫೈಲ್ ಆಯಿತು, ಇದು ಫೋಲ್ಡರ್ ಆಯಿತು. ಫೋಲ್ಡರ್ ಒಳಗಡೆ ನಿಮಗೆ ಟೆರಾಫಾರ್ಮ್ ಟಿ ಎಫ್ ಸ್ಟೇಟ್ ಫೈಲ್ ಬಂದಿದೆ. ಸೊ ದಿಸ್ ಇಸ್ ವಾಟ್ ವಿ ನೀಡೆಡ್ ಆ್ಯಕ್ಚುಲಿ, ರೈಟ್. ಸೊ ಇವಾಗ ಗೋ ಬ್ಯಾಕ್, ಇದೆಲ್ಲ ಕ್ಲೋಸ್ ಮಾಡಿ. ಸೊ ಬೇಕಾದ್ರೆ ಅಲ್ಲಿ ಸ್ಟಾರ್ ಡಾಟ್ ಟಿ ಎಫ್ ಸ್ಟೇಟ್ ಅಂತಲೂ ಹಾಕ್ಕೊಬೋದು. ಅಲ್ಲಿ ನಾನು ಇದೇನು ಹೇಳ್ತೀನಲ್ಲ, ಇನ್ಸ್ಟೆಡ್ ಆಫ್ ದಟ್ ಸ್ಟಾರ್ ಡಾಟ್ ಟಿ ಎಫ್ ಎಮ್ ಅಂತಲೂ ಹಾಕ್ಕೊಂಡು ಇದು ಮಾಡ್ಬೋದು. ಸೊ ದಿಸ್ ಈಸ್ ಆರ್ ಮೈನ್ ಡಾಟ್ ಟಿ ಎಫ್ ಎಲ್ಲನೂ ಕೂಡ ನಾವು ಬಿಲ್ಡ್ ಮಾಡಿರೋದು. ಸೊ ಇಫ್ ಯು ಸಿ ಆರ್ ಆರ್ಕಿಟೆಕ್ಚರ್ ಅಲ್ಲ, ಆಸ್ ಅ ಡೆವಾಪ್ಸ್ ಇಂಜಿನಿಯರ್ ಆಗಿ ನಾವು ಟೆರಾಫಾರ್ಮ್ ಫೈಲ್ ಬರೆದ್ವಿ, ಜೆಂಕಿನ್ಸ್ ಫೈಲ್ ಬರೆದ್ವಿ, ಆ್ಯಂಡ್ ಅದಾದಮೇಲೆ ಗಿಟ್ಟಬಿಗೆ ಪುಷ್ ಮಾಡಿದ್ವಿ, ಜೆಂಕಿನ್ಸಿಗೆ ಹೋಯಿತು, ಟೆರಾಫಾರ್ಮ್ ಫೈಲ್ಸ್ ಬರೆದ್ವಿ, ಟೆರಾಫಾರ್ಮ್ ಸ್ಟೇಟ್ ಇ ಕೆ ಎಸ್ ಕ್ಲಸ್ಟರ್ ಕ್ರಿಯೇಟ್ ಮಾಡಿದ್ವಿ, ಆ್ಯಂಡ್ ಟೆರಾಫಾರ್ಮ್ ಫೈಲ್ಸ್ಗಳು ಬಂದ್ವಿ, ಅದನ್ನು ಈವನ್ ಬ್ಯಾಕಪ್ ಕೂಡ ನಾವು ಮಾಡಿದ್ದೀವಿ. ಸೊ ಹೀಗೆ ನಾವು ಎಂಟೈರ್ ಕ್ಲಸ್ಟರ್ನ ಬಿಲ್ಡ್ ಮಾಡಿರೋದು. ಸೊ ಹೀಗೆ ಇದು ಕಂಪ್ಲೀಟ್ ಐ ಎಸ್ ಸಿ ಪ್ರಾಜೆಕ್ಟ್. ಸೊ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ, ಅಂದರೆ ಫ್ರಮ್ ಸ್ಕ್ರ್ಯಾಚ್ ಟೆರಾಫಾರ್ಮ್ ಫೈಲ್ ಹೇಗೆ ಬರೆಯೋದು, ಆ್ಯಂಡ್ ಜೆಂಕಿನ್ಸ್ ಫೈಲ್ ಹೇಗೆ ಬರೆಯೋದು, ಆಟೋಮೇಷನ್ ಹೇಗೆ ಮಾಡೋದು, ಆ್ಯಂಡ್ ಅದೇ ರೀತಿ ಈ ಕೇಸ್ ಕ್ಲಸ್ಟರ್ನ ಕ್ರಿಯೇಟ್ ಮಾಡಿ, ಅಂದರೆ ಇನ್ ಟೆರಾಫಾರ್ಮ್ ಫೈಲಲ್ಲೂ ಕೂಡ ಆಲ್ಮೋಸ್ಟ್ 17 ರಿಸೋರ್ಸಸ್ನ ನಾವು ಕ್ರಿಯೇಟ್ ಮಾಡಿದ್ದೀವಿ, ಆಯಿತಾ, ಒಂದು ಸಿಂಗಲ್ ಫೈಲಲ್ಲಿ. ಸೊ ಹೀಗೆ ನಾವು
ಲೈಕ್ ಯಾವುದೇ ಎನ್ವಾಮೆಂಟ್ ಕ್ರಿಯೇಟ್ ಮಾಡಬೇಕಾದ್ರೂ ಕೂಡ ಇಷ್ಟು ಎಫರ್ಟ್ ಹಾಕಲೇಬೇಕಾಗತ್ತೆ ಮಿನಿಮಮ್. ಅಂದರೆ ಲೈಕ್ ಒಂದು ಫ್ರೆಶ್ ಎನ್ವಾಮೆಂಟ್ ಕ್ರಿಯೇಟ್ ಮಾಡ್ತೀರೋ, ಒಂದು ಸ್ಕ್ರ್ಯಾಚ್ ಎನ್ವಾಮೆಂಟ್ ಕ್ರಿಯೇಟ್ ಮಾಡ್ತಿದ್ದೀರ ಅಂದರೆ ಇಷ್ಟೊಂದೆಲ್ಲ ನಾವು ನೋಡಬೇಕಾಗತ್ತೆ. ಈ ಥರ ಎಲ್ಲನೂ ಯೋಚನೆ ಮಾಡಬೇಕಾಗಿ ಬರುತ್ತೆ. ಸೊ ಇದು ನಮ್ಮ ಫೈನಲ್ ಲೈಕ್ ಕ್ಲಸ್ಟರ್. ಈಗ ಈ ಕ್ಲಸ್ಟರ್ ಮೇಲೆ ನಾನೇನು ಮಾಡಬೇಕು, ನಾವು ಫಸ್ಟ್ ವಿಡಿಯೋದಲ್ಲಿ ಮಾಡಿರುವಂತಹ ಡಾಕರೈಸೇಷನ್ ಇದೆಯಲ್ಲ, ಆ ಡಾಕರೈಸ್ಡ್ ಸೇಮ್ ಆ ಜೆಂಕಿನ್ಸ್ ಪೈಪ್ಲೈನ್ ಏನು ಮಾಡಿದ್ವಿ, ಅದೇ ಪೈಪ್ಲೈನ್ಗೆ ಈ ಕ್ಲಸ್ಟರ್ ಜೊತೆ ಕನೆಕ್ಟ್ ಮಾಡಿಬಿಟ್ಟು ಇವಾಗ ಆ ಡಿಪ್ಲಾಯ್ಮೆಂಟ್ ಫೈಲ್ ನೆಕ್ಸ್ಟ್ ಫೇಸಲ್ಲಿ ನಾವೇನು ಮಾಡ್ತೀವಿ, ಡಿಪ್ಲಾಯ್ಮೆಂಟ್ ಫೈಲ್ ಬರಿತೀವಿ ಆ್ಯಂಡ್ ಅದಕ್ಕೆ ಬೇಕಾದ್ರೆ HPA ಫೈಲ್ಸ್ ಬರಿತೀವಿ, ಸರ್ವೀಸಸ್ ಫೈಲ್ ಬರೆದು ಇದೆಲ್ಲ ಬರೆದಾದ್ಮೇಲೆ ಇದನ್ನು ಈ ಕ್ಲಸ್ಟರ್ ಮೇಲೆ ಡಿಪ್ಲಾಯ್ ಮಾಡಬೇಕು. ಆ ಕ್ಲಸ್ಟರ್ ಮೇಲೆ ಹೇಗೆ ಡಿಪ್ಲಾಯ್ ಮಾಡೋದು, ಅದು ಹೇಗೆ ವರ್ಕ್ ಮಾಡಬೇಕು ಅದನ್ನೆಲ್ಲ ನಾನು ನೆಕ್ಸ್ಟ್ ಸೀರೀಸಲ್ಲಿ ತೋರಿಸ್ತೀನಿ. ಸೊ ಈ ಪಾರ್ಟಿಗೆ ಇಷ್ಟು. ಸೊ ನಾವೇನು ಮಾಡಿದ್ವಿ, ಇವತ್ತೊಂದು ಡೆವಲಪ್ಮೆಂಟ್ ಎನ್ವೈರ್ಮೆಂಟ್ನ ಕ್ರಿಯೇಟ್ ಮಾಡಿದ್ವಿ ಫ್ರಮ್ ಸ್ಕ್ರ್ಯಾಚ್. ಹೇಗೆ ಅಂಡ್ ನೀವು ಕೂಡ ಅಷ್ಟೇ ಇದನ್ನು ಒಂದು ಲೈಕ್ ಟ್ರೈ ಮಾಡಿ, ಲೈಕ್ ಓನಾಗಿ ನೀವು ಬರೀಲಿಕ್ಕೆ ಟ್ರೈ ಮಾಡಿ. ಸೊ ನಾನು ಯಾವ ಥರ ಕೋಡ್ ಬರೆಯೋಕ್ಕೆ ಶುರು ಮಾಡ್ತೀನೋ ಅದೇ ಥರ ಕೋಡ್ ಬರೆದು ನೀವು ಯಾವಾಗ ಬಿಲ್ಡ್ ಮಾಡ್ತೀರಾ ನೀವು ಇಂಟರ್ವ್ಯೂಸ್ಗಳಲ್ಲೂ ಕೂಡ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಏನೇನು ಇಶ್ಯೂಸ್ಗಳು ಫೇಸ್ ಮಾಡಿದ್ರಿ ಅಂದಾಗ ಆ ಇಶ್ಯೂಸ್ಗಳನ್ನೆಲ್ಲ ನೀವು ಹೇಳ್ಬೋದು, ಈ ಥರ ಎಲ್ಲ ಫೇಸ್ ಆಗಿತ್ತು ಅಂತ. ಸೊ ಹಾಗಾಗಿ ಸ್ಕ್ರ್ಯಾಚಿಂದ ಒಮ್ಮೆ ಬರೋದಾದರೂ ಒಮ್ಮೆ ಆದರೂ ಟ್ರೈ ಮಾಡಿ. ಸೊ ದ್ಯಾಟ್ ನಿಮಗೆ ಒಂದು ಕಂಪ್ಲೀಟ್ ಫ್ಲೋ ಅನ್ನೋದು ಸಿಗುತ್ತೆ. ಓಕೆ, ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಇಷ್ಟ ಆಗಿದ್ರೆ ನೆಕ್ಸ್ಟ್ ಪಾರ್ಟ್ ಬೇಕು ಅಂದರೆ ಜಸ್ಟ್ ನೆಕ್ಸ್ಟ್ ಪಾರ್ಟ್ ಅಂತ ಒಂದು ಕಮೆಂಟ್ ಮಾಡಿ. ಸೊ ದ್ಯಾಟ್ ನನಗೂ ಕೂಡ ಮೋಟಿವೇಟೆಡ್ ಆಗಿರುತ್ತೆ. ಸೊ ಎಸ್, ಎಲ್ರಿಗೂ ಥ್ಯಾಂಕ್ ಯು. ಹೋಪ್ ನಿಮ್ಗೆ ಇಷ್ಟ ಆಗಿದೆ. ದಯವಿಟ್ಟು ಶೇರ್ ಮಾಡಿ ಈ ಕಂಟೆಂಟ್ ಇಷ್ಟ ಆಗಿದ್ರೆ, ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೊ ಮಚ್.